ಇದು ಒಂದ್ 4-5 ಸಲ ನಡೆದಿದೆ ಈ ತರ ಬರೋದು ಹೋಗೋದು ಒಬ್ಳೆ. ನೀವೇ ಕರ್ಕೊಂಡೋಗಿ ಬಿಡ್ತಿದ್ರಾ? ಇಲ್ಲ, ನಾನೇ ಮೊನ್ನೆ ಕರ್ಕೊಂಡೋಗಿ 1 ವಾರ ಬಿಟ್ಟಿದ್ದೆ. ಆಮೇಲೆ 1 ವಾರ ಬಿಟ್ಕೊಂಡು ಹೋಗಿ ಅವ್ರ ತಂದೆಗೆ ಹೇಳ್ದೆ, ತೋಟದ ಹತ್ರ ಕುತ್ಕೊಂಡು, ನೋಡಪ್ಪ ಈ ತರ ಮಾಡ್ತಾಳೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾಕೆ ಪ್ರಾಣ ಕಳ್ಕೊಳ್ಬೇಕು, ನನ್ನನ್ನು ಹೋಗಲ್ಲ ಬರಲ್ಲ, ನಿನ್ ಸಾಯ ನನ್ ಮಗನೇನ್ ಪಳ್ಳೆಗಳು ಹೊಡಿತಾಳ, ನನ್ನೇ ಇಟ್ಕೊಂಡು ಹೊಡಿಯಕ್ ಬರ್ತಾಳ, ನೀನ್ ಯಾವಕ್ಕ ಸಾಯೋದು, ನಿನ್ ಸತ್ರ ಇನ್ನೊಬ್ಬನ್ ಕಟ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ಅಂತೇಳಿ ಈ ತರ ಎಲ್ಲ ನನ್ ಟಾರ್ಚರ್ ಕೊಡ್ತಾಳ. ನಾನ್ ಲೆಟರ್ ಆಕೆ ಹೇಳ್ತಾರ ನೀನ್ ಸತ್ರ ನಾನು ಇನ್ನೊಬ್ಬನ ಜೊತೆ ಚೆನ್ನಾಗಿರ್ತೀನಿ ಅಂತ. ಹಂಗ ಹೇಳ್ತಾಳ. ಮಾರ್ನಿಂಗ್ ಅವ್ರ ತಂದೆ ತಾಯಿನೆಲ್ಲ ಕರ್ಕೊಂಡು ಹೋಗ್ಬಿಡಿ, ಈ ತರ ಮಾಡಿದಾಳೆ, ನಮ್ಗೆ ಬೇಡ ಅಂತ ಹೇಳಿದೀನಿ, ಇನ್ನೊಂದ್ಸರ ಆ ತರ ಮಾಡಿದ್ರೆ ಕಳ್ಸ್ಬಿಡಿ ಅವ್ರ ಮಗುನ ಅವ್ರ ಮನೆಕ, ಈ ಸರಿ ನೋಡು ಅಂತೇಳಿ ಎಲ್ಲ ಹೇಳ್ಬಿಟ್ಟು ಹೋದ್ರು. ಆತರ ಹೇಳಿ ಸೂಸೈಡ್ ಅಟೆಂಡ್ಮೆಂಟ್ ಮಾಡಿದ್ಮೇಲೆ 10 ಸಲ ಟ್ರೈ ಮಾಡಿದಾಳೆ ಅಂತ ಹೇಳ್ದೆ. ಹಂಗಿದ್ರೆ ನಾವೇನು ಮಾಡಕ್ಕಾಗಲ್ಲ, ನೀನೇನಿದ್ರು ಕೋರ್ಟಲ್ಲಿ ನೋಡ್ಕಮ್ಮ. ಆಗಲ್ಲ ಆತರ ನಮ್ ತಪ್ಪಿದ್ರಿ. ಈಗ ನಾನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಹಿಳಾ ಸಂಘ ಹೋಗಿ ಇಷ್ಟೆಲ್ಲ ನಾವೇನ್ ಮಾಡಕ್ ಹೋಗ್ತಾ ಇದ್ರ? ಈಗ ನಾವು ಎಲ್ಲ ನಾವೇ ಹೋಗಿರೋದು. ಇನ್ನೇನು ಅವ್ಳಿಗೇನ್ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಹಿಳಾ ಸಂಘಕ್ಕೆ ಹೋಗಿಲ್ಲ, ಒಂದು ನ್ಯಾಯಕ್ಕೆ ಕರ್ಸಿಲ್ಲ, ಎಲ್ಲ ನಾವೇ ಮಾಡಿದ್ದು. ಯಾಕೆ ಜೀವನ ಹಾಳು ಮಾಡ್ಕೊಳ್ಬೇಕು? ಒಂದ್ ಹೆಣ್ಮಗು ಲೈಫ್ ಯಾಕೆ ಹಾಳು ಮಾಡ್ಬೇಕು? ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟು ಅವ್ರ ದಾರಿ ಅವ್ರು ನೋಡ್ಕೊಂಡ್ಲಿ. ಇಲ್ಲ ನಾನು ಹೊಡೆದು ಬಡ್ದು, ಇಲ್ಲ ಏನಾದ್ರು ಟಾರ್ಚರ್ ಕೊಟ್ಟು, ಇಲ್ಲ ಸಾಯಿಸೋದು, ಇಲ್ಲ ನಾನ್ ಜೈಲಿಗೆ ಹೋಗೋದು, ಇವೆಲ್ಲ ಏನ್ ಜೀವನಕ್ಕೆ ಈ ವಯಸ್ಸಲ್ಲಿ ಯಾಕೆ ಹಾಳು ಮಾಡ್ಕೊಳ್ಬೇಕು? ನಾನು ಅದೇ ಹೇಳ್ತೀನಿ. ಆಕೆಗೆ ಏನ್ ಮಾಡ್ಬೇಕು ಎತ್ತ ಅಂತ ಗೊತ್ತಾಗಿಲ್ಲ, ಏನೇನು ಮಾಡ್ಬಿಟ್ಟಿದ್ದಾರೆ ಫ್ರಸ್ಟ್ರೇಷನ್ ನಲ್ಲಿ. ತೊಂದರೆ ಇಲ್ಲ, ಈಗ ಒಂದ್ ಹಂತ ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ನೀವು ಭಗವಂತ ಇವತ್ತಿಗೆ ಇಲ್ಲಿಗೆ ಏನು ನಿಂತಿದೆಯೋ ಇದಾದ ಮೇಲೆ ನಾವು ತುಪ್ಪ ಸುರಿಯಕ್ಕೆ ಹೋಗಲ್ಲ, ಅದೇನಾಗುತ್ತೋ ಆಗಲಿ. ಆ ಹೆಣ್ಮಗಳು ನಿಮ್ಮ ಮನೆಗೆ ತುಂಬ ಏನು ಡ್ಯಾಮೇಜ್ ಮಾಡಿಬಿಡ್ಬೇಕು ಅನ್ನೋ ಉದ್ದೇಶ ಇಲ್ಲ, ಬಟ್ ಫ್ರಸ್ಟ್ರೇಷನ್ ಇದೆ ಅಷ್ಟೇ. ಅದನ್ನು ಬೇರೆ ಬೇರೆ ಮೂಲಕ ತೀರಿಸ್ಕೊಳ್ತಿದ್ದಾರೆ. ಯಾವುದೊಂದಕ್ಕೂ ನೀವು ತಲೆ ಹಾಕಬೇಡಿ. ಹುಚ್ಚರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟ್ರು ಹೆಂಗೆ ಹುಚ್ಚರಂಗಿರ್ತಾರೋ ಹಂಗೆ ಆಕೆ ಏನಂದ್ಲಿ ಆಡಲಿ, ನೀವು ಸುಮ್ಮನೆ ಬಾಡಿಗಿರಿ. ಸ್ವಲ್ಪ ಒಂದು 3-4 ತಿಂಗಳಾದ್ರೂ ಮಿನಿಮಮ್ ಇದೇ ಥರ ನೀವು ದೂರ ಇದ್ದೇ ಬದುಕಿ. ನನ್ಗೆ ನೋವಾಗ್ತಾ ನನ್ ಕಣ್ಣಲ್ಲಿ ನೀರ್ ಬರ್ತದೆ. ದಿನ 10 ಜನ 15 ಜನ ತೋಟದಲ್ಲಿ ಕೆಲಸ ಮಾಡ್ತಾರ, ಅನ್ನ ಹಾಕ್ತೀನಿ. ನಾನು ಇವತ್ತು ಹೇಳ್ಬಾರ್ದು ನೋಡ್ದ ಇದ್ರಲ್ಲಿ ಹೇಳ್ತಾ ಇದ್ದೀನಿ, ನಾನು ಬಾಯಲ್ಲಿ ನಾಲ್ಗೆಲ್ಲಿ ಹುಳ ಬೀಳಿ ಫ್ರೀಯಾಗಿ ಊಟ ಕೂಡ ಊಟಕ್ಕೆ ಕಾದ್ಕೊಂಡು ಊಟ ತಗೊಂಡು ತಿಂತಾ ಇದ್ದೀನಿ. ನಾನು ಅಂತ ಜಾಗದಲ್ಲಿ ಬಂದಿದ್ದೀನಿ. ಇವತ್ತು ತೋಟಗಳು ಮಾಡ್ತೀನಿ, ಬೋರ್ಗಳಿದಾವೆ, ಮನೆ ಇದಾವೆ, ತಮ್ಮಂದ್ರ ಪೊಸಿಷನ್ ಅಲ್ಲಿ, ಭಾವ ಗೌರ್ಮೆಂಟ್ ಆಫೀಸಲ್ಲಿ, ತಾಲೂಕ್ ಆಫೀಸಲ್ಲಿ, ತಂಗಿ ಕೆಲಸದಲ್ಲಿ ಅವ್ರ ಇಷ್ಟು ಜನ ಇದ್ಕೊಂಡು ನಾನು ಯಾರು ಕಾಂಟ್ಯಾಕ್ಟ್ ಮಾಡ, ಈಗ್ಲೂ ಯಾರ್ದು ಬೇರೆಯವ್ರ ಫೋನ್ ತಗೊಂಡು ನಿಮ್ ಇದು ಇದ್ರಲ್ಲಿ ಇದ್ ಮಾಡ್ಕೊಂಡು ಮತ್ತೆ ನೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಕಾಲ್ ಮಾಡಿರೋದು ನಾನು. ಸರ್ ನಾವು ಮುಂಚೆ ಒಂದ್ಸರಿ ಮಾತಾಡಿದ್ದೆ ಸರ್. ನಾನು ಯಾವಾಗ ಮಾತಾಡಿದ್ರಿ ಸರ್? 1 ವರ್ಷ ಆಯ್ತು ಸರ್ ನಾನು ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ನಮ್ದು ಈ ಕಡೆ ಚಿಕ್ಕಬಳ್ಳಾಪುರ ಅಂತ. ಈಗ ನಾನೇ ಕಟ್ ಮಾಡ್ತೀನಿ, ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಟವರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಟವರ್ದಿಲ್ಲ, ನಿಮ್ ಧ್ವನಿನೇ ಸಣ್ಣ ಇದೆ. ಹೌದಾ ಸರ್? ನಾವು ಚಿಕ್ಕಬಳ್ಳಾಪುರ ಇದು ಸರ್. ಮುಂಚೆ ಒಂದ್ಸರಿ ನಾನು ಮಾಡಿದ್ದೆ ಸರ್, ಮಾತಾಡಿದ್ದೆ ನಿಮ್ಮ ಹತ್ರ. ಏನ್ ವಿಚಾರ ಸರ್? ನೀವೇನ್ ಹೇಳಿದ್ರೆ 100% ಸತ್ಯ ಆಗೋಯ್ತು ಸರ್. ನಮ್ದು ಏನಾಯ್ತು? ಅದೇ ಸ್ವಲ್ಪ ನಮ್ಮ ಹೆಂಡತಿಯವರು ನನ್ ಜಾಸ್ತಿ ಕಾಟ ಕೊಡ್ತಾ ಇದ್ರು, ಲೋಪರ್ ನನ್ ಮಗನೆ ಅಂತ ಹೊಡೆದು ಬಡ್ದು ಸರ್. ಅವ್ರ ತಂದೆ ಅವ್ರ ಅಣ್ಣ ಕೊಚ್ಚಾಕ್ತೀನಿ ಬಿಟ್ಬಿಡು ಅಂತ ಹೇಳಿದ್ರು, ಅವ್ರ ತಾಯಿಂದ ಹಿಂಗ್ ಹೇಳಿದ್ರು ಅಂತ ಹೇಳಿರಲ್ಲ ಸರ್ ನಾವು. ಅವರೇ ಸರ್. ಏನಾಯ್ತು ಈಗ ಸರ್? ಮತ್ತೆ ಮಾತಾಡಿ ಒಂದು ದೇವಸ್ಥಾನ ಹತ್ರ ಸರ್ಕಲ್ ಹತ್ರ ಕುತ್ಕೊಂಡು ನಾವು ಮಾತಾಡಿ, ಎಲ್ಲ ದೊಡ್ಡವ್ರು ಹಿರಿಯರೆಲ್ಲ ಮಾತಾಡಿ, ಇನ್ನೊಂದ್ಸರ ಆತರ ಮಾಡ್ಬೇಡಮ್ಮ, ಆತರ ಮಾಡಂಗಿದ್ರೆ ಬಿಟ್ಬಿಡ್ ಗಂಡನ್ನ ಅಂತೇಳಿ ಏನೋ ಒಂದ್ ಇದ್ ಮಾಡೋ ಒಂದ್ ಹೆಣ್ಮಗು ಅಂತೇಳಿ ಕರ್ಕೊಂಡ್ ಬಂದ್ರೆ ಸರ್ ನಾವು. ಮತ್ತೆ ಕರ್ಕೊಂಡ್ ಬಂದು ತಿರ್ಗಾ ಅದೇ ಕಾಟ ಸರ್. ನನ್ಗೆ ಜಾಸ್ತಿ ನೋವು ಸರ್. ನನ್ನನ್ನೇ ಇಟ್ಕೊಂಡು ಹೊಡೆದು. ನಿಮ್ಮನ್ನೇನಾ? ಹೌದು ಸರ್. ಯಾಕೆ ಹೊಡಿತಾರೆ? ಸಾರ್ ಅನ್ನೋದಕ್ಕಿಂತ ಅಣ್ಣ ಅಂತ ಹೇಳ್ತೀನಿ. ಹೌದಣ್ಣ, ಜಾಸ್ತಿ ಹಿಂಸೆ ಕೊಟ್ಬಿಟ್ಲಣ್ಣ. ಮತ್ತೆ ನಮ್ಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಾಯ್ತೀನಿ ಅನ್ನೋದು, ಟ್ಯಾಬ್ಲೆಟ್ ತಗೊಳೋದು, ಸೀರೆ ತಗೊಂಡು ನೇಣು ಹಾಕೊಂತೀನಿ ಅನ್ನೋದು. ನಿಮ್ಮ ಹೆಂಡತಿ? ಹೌದಣ್ಣ. ಏನ್ ಕಾರಣ ಅಂತ ನೀವೇನ್ ತೊಂದರೆ ಕೊಡ್ತೀರಾ ಅವ್ರಿಗೆ? ನೀವೇನ್ ತೊಂದರೆ ಕೊಡ್ತೀರಾ ಅವ್ರಿಗೆ ಸಾಯುವಂತ? ಇಲ್ಲಣ್ಣ, ನಾವೇನು ನಾನು ಹೆಣ್ಮಕ್ಳು ಇವತ್ತು ನನ್ನ ಒಂದು ಹ್ಯಾಬಿಟ್ ಇಲ್ಲ, ಒಂದ್ ಏಟ್ ಹಾಕಿಲ್ಲ, ಒಂದ್ ಮಾತಾಡಿಲ್ಲ. ನಾನು ಇವತ್ತು ಅವ್ರ ಮನೆ ಗಂಟ ಒಂದ್ 100 ರೂಪಾಯಿ ದುಡ್ಡು ಕಳಿಸಿಲ್ಲ ಹುಡುಗಿನ. ಅಲ್ಲ, ಈಗ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? 7 ವರ್ಷ ಆಯ್ತು. 7 ವರ್ಷ. ನಿಮಗೆ ಎಷ್ಟು ವರ್ಷ ಈಗ? ನನ್ಗೀಗ 33 ವರ್ಷ. 33 ವರ್ಷ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ವ್ಯವಸಾಯನೇ, ತೋಟ ಇದೆ, ತೋಟ ಬೋರು. ಅಂದ್ರೆ ಏನ್ ಮನೆಯವರೆಲ್ಲ ಸೇರಿ ಮದುವೆ ಮಾಡಿದ್ದ ಅಥವಾ ನೀವೇನು? ಮನೆಯವರೇ ಅಣ್ಣ. ಮದುವೆ ಆದ ದಿನದಿಂದ ಹಿಂಗೇನಾ ಅಥವಾ ಮದುವೆ ಆಗಿ 1-2 ತಿಂಗಳು ಚೆನ್ನಾಗಿದ್ರೆ ಅಷ್ಟೇ, ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತು. ಬಟ್ ನಿಮ್ಮನ್ನ ಮದುವೆ ಆಗೋದು ಅವ್ರಿಗೆ ಇಷ್ಟ ಇರ್ಲಿಲ್ವಾ ಮೊದ್ಲು? ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಗೊತ್ತಿಲ್ಲ, ನನ್ಗೆ ಇಷ್ಟ ಇಲ್ಲ, ನಾನು ಇನ್ನೂ ಓದ್ಬೇಕು ಅಂತ ಹೇಳ್ದೆ. ನಮ್ಮ ಮನೆಯವ್ರು ಬಲವಂತ ಮಾಡಿದ್ರು. ನಾನು ಡೈವರ್ಸ್ ಕೊಡ್ತೀನಿ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲು ಮುಂಚೆ.
ಅಯ್ಯೋಯ್ಯೋ, ಇದೇ ಎಡವಟ್ಟು ನೋಡಿ ಆಗೋದು. ಅಂದರೆ ಅವ್ರ ಮನೆಯವ್ರಿಗೆ ಆ ಹುಡುಗಿ ಹೇಳಿದ್ರು, ಬಟ್ ಎಲ್ಲರೂ ಒತ್ತಾಯದ ಮೇರೆಗೆ ಆ ಹುಡುಗಿ ಹುಡುಗ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿದ್ದಾರೆ ಅಂತೇಳಿ ಒತ್ತಾಯ ಮೇಲೆ ಮಾಡವ್ರೆ ಅಂತ ನಾನು ಕೇಳಿದ್ದೆ ಮದುವೆ ಮುಂಚೆನೆ. ಕೇಳಿದಾಗ ನಿಮಗೂ ಅದನ್ನೇ ಹೇಳಿದ್ರಾ? ಇಲ್ಲ, ಇಷ್ಟನೇ ಅಂತ ಹೇಳಿದ್ರು. ಓದಿಸ್ತೀಯ ಅಂತ ಕೇಳಿದ್ರು. ಇಲ್ಲಮ್ಮ, ದೊಡ್ಡ ಸೊಸೆ ಆಗಿ ಬರ್ತೀಯ, 3 ಜನ ಅಣ್ಣ ತಮ್ಮಂದ್ರ ನಾವು, ನಮ್ಮ ಮನೆಯಲ್ಲಿ ನೀವು ಓದ್ಸೋ ಅಂತ ಇದಾಗಲ್ಲ ಅಂತ ಹೇಳಿದ್ದೆ. ಸರಿ ಅಂತ ಆಮೇಲೆ ಒಪ್ಕೊಂಡಿದ್ರು ಅವ್ರ. ಒಪ್ಕೊಂಡು ಮಾಡ್ಕೊಂಡಿದ್ರೆ ಆಮೇಲೆ ಮತ್ತೆ ಈಗ ಮಾತಾಡಿ ಕರ್ಕೊಂಡ್ ಬಂದು ತಿರ್ಗಾ ಅದೇ ತರನೇ ಟಾರ್ಚರ್ಗಳು ಕೊಟ್ಟು. ಅಲ್ಲ, ಈಗ ಮದುವೆ ಆಗಿ 2 ತಿಂಗಳಿಗೆ ಅವರು ಏನ್ ಕಾಟ ಶುರು ಮಾಡಿದ್ರು ಅವರು? ಅದೇ ನಾನು ಹೇಳಿದ್ದೆ ಮುಂಚೆ ನಾನು ನಿನ್ಗೆ ಇಲ್ಲೇ ಏನೋ ಒಂದ್ ಸ್ವಲ್ಪ ಯಾರ್ದೋ ಒಂದ್ ಗಲಾಟೆ ಆಯ್ತು, ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಲೇಟ್ ಆಯ್ತು ಅವತ್ತು. ನಮ್ಮ ಮಾವ ಇವರೆಲ್ಲ ಹೋಗಿ. ಯಾರ್ದು ಗಲಾಟೆ ಆಗಿತ್ತು? ಯಾರೋ ಬೇರೆಯವ್ರದ್ದು. ನಮ್ಮ ಮಾವರು, ಅವರು ನಮ್ಮ ಅತ್ತೆಯವರು ಅಕ್ಕನ ಮಗಳವ್ರದ್ದು. ಓಕೆ, ಅವ್ರದ್ದೇನೋ ಮನೆ ಗಲಾಟೆನೋ ಅಥವಾ ಅವ್ರದ್ದೇನೋ ಇತ್ತು? ಅವ್ರ ಗಂಡ ಹೆಂಡತಿ ಅತ್ತೆ ಮಾವ ಏನೋ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರು. ನೀವು ಅವ್ರ ಮಂತಕ್ಕೆ ಹೋಗಿದ್ರಿ? ಅದು ಬೇರೆ ಹಳ್ಳಿ, 5 ಕಿಲೋಮೀಟರ್. ಇವ್ರು ನಮ್ಮ ಮಾವ ನಮ್ಮ ಅತ್ತೆ ಬಂದು ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಹಿಂಗೇನು ಅವ್ರು ಗಲಾಟೆ ಮಾಡ್ಕೊಂಡವ್ರಂತೆ, ಪಾಪ ಹಂಗ ಹೋಗಿ ಬರೋಣ ಅಂತ. ಅವತ್ತು ಅಲ್ಲಿ ಅವ್ರನ್ನೆಲ್ಲ ಮಾತಾಡಿ ಇದ್ ಮಾಡಿ ಬರೋಷ್ಟು ಸ್ವಲ್ಪ ಲೇಟ್ ಆಯ್ತು. ಅವತ್ತು ಸ್ಟಾರ್ಟ್ ಆಯ್ತು ನಮ್ಗೆ 2 ತಿಂಗಳಾದ್ಮೇಲೆ. ಬಟ್ ನೀವು ಅಲ್ಲಿಗೆ ಹೋಗೋದು ನಿಮ್ಮ ಹೆಂಡತಿ ಗೊತ್ತಿರ್ಲಿಲ್ಲ? ಇಲ್ಲ, ಹೇಳ್ಬಿಟ್ಟು ಹೋಗಿದ್ದೆ ಮನೇಲಿ. ತಂದೆ ತಾಯಿ ಮನೇಲೆ ಬಂದು ನಮ್ಮ ಮಾವ ನಮ್ಮ ಅತ್ತೆ ಕರ್ಕೊಂಡು ಹೋಗಿದ್. ನಮ್ಮ ತಾಯಿ ಅವ್ರ ಅಣ್ಣ ಅವ್ರ ಅತ್ತಿಗೆ. ಈಗ ಈ ತರ ಎಲ್ಲ ಆಗೋಗಿ ಮತ್ತೆ ನನ್ ಮೇಲೆನೆ ಕೈ ಮಾಡಿ ಸಾಯ್ತೀನಿ ಅಂತೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿ ಈ ತರ ಎಲ್ಲ ಹೋಗಿದ್ದೆ. ದೊಡ್ಡ ಪ್ರಾಬ್ಲಮ್ ಏನಾಯ್ತು? ಅಥವಾ ಅದ್ರಲ್ಲಿ ಸಮಸ್ಯೆ ಏನಿದೆ? ಅದೇನೋ ಬೇರೆ ಇದೆಯಾ? ನೀವ್ ಹೇಳ್ತಾ ಇಲ್ವಾ? ಅಥವಾ ಅದೇ ಸಮಸ್ಯೆನಾ? ಇಲ್ಲ ಇಲ್ಲ ಅಣ್ಣ, ಅದೇ ಸಮಸ್ಯೆ. ಅವತ್ತು ಅದೇ ಸಮಸ್ಯೆಗೆ ನಾವು ಹೋಗಿದ್ದು. ಬಂದಿದ್ದೇ ತಪ್ಪು ಅಂತಲ್ಲ? ಸ್ವಲ್ಪ ಲೇಟ್ ಆಯ್ತು ಬರೋದು. ನಾವು ಬಂದಾಗ ಅದರಿಂದನೇ ಗಲಾಟೆ ಅವತ್ತೇ ಸ್ಟಾರ್ಟ್ ಆಗಿದ್ದು. ಏನಂದ್ರು ಅವರು ಹಂಗ್ ಬಂದಾಗ? ಅದೇ ಎಲ್ಲೋ ಇಷ್ಟೊತ್ತು ಏನ್ ಮಾಡ್ಕೊಂಡಿದ್ದೆ, ಬರ್ಬೇಕಾಗಿತ್ತು ನೀನು, ಹಂಗೆ ಹಿಂಗೆ ಅಂತ ಅವತ್ತು ಸ್ಟಾರ್ಟ್ ಮಾಡಿದ್ದೆ ನಾನು. ಅದೆಲ್ಲ ಆಯ್ತಣ್ಣ, ಹೇಳಿದ್ದೆ ನಿಮ್ಗೆ. ಅದೇ ಈ ಸರಿ ನೋಡಪ್ಪ, ಇಲ್ಲಾಂದ್ರೆ ಈ ಸರಿ ಒಂದ್ಸರಿ ನೋಡು, ಹಂಗೆ ಅಂದಿದ್ರೆ ಮುಂದೆ ನೀನ್ ಬಿಡ್ತೀನಿ ಅಂದ್ರು ಅವ್ರು ಬಿಡಲ್ಲ. ನಿಮ್ಗಿನ್ನ ತೊಂದರೆ ಇದೆ, ನರಕ ಇದೆ ನಿಮ್ಗೆ. ನೀವ್ ಒಂದ್ಸರಿ ನೋಡು, ಇಲ್ಲೊಂದು ಹಿರಿಯರ್ನ ಕರ್ಕೊಂಡು ಹೋಗಿ ಮಾತಾಡಿ ನೋಡು, ಸರೋದ್ರೆ ಒಂದ್ 3-4 ತಿಂಗಳೊಳಗಡೆ ಸರೋಗ್ತಾಳೆ. ಇಲ್ಲ ಅಂದ್ರೆ ಅವ್ರ ಬುದ್ಧಿನೇ ಇದು ಅಂತ ಎಲ್ಲ ಹೇಳಿದ್ರೆ ಅಣ್ಣ. ನನ್ಗೆ ಏನ್ ನಡೀತಾ ಎಲ್ಲ ಹೇಳಿದ್ರೆ. ಈಗ ಅದ್ರ ಡಬಲ್ ಆಗೋಯ್ತು ನಮ್ ನರಕ. ಮತ್ತೆ ಅಂದ್ರೆ ಅದಾದ್ಮೇಲೆ ನೀವು ಹೋಗಿ ಅಲ್ಲಿ ಮಾತಾಡಿ ದೊಡ್ಡವ್ರನ್ನ ಮಾತಾಡಿ ಕರ್ಕೊಂಡ್ ಬಂದ್ರೆ ನೀವ್ ಹೇಳಿದ್ರೆ ಒಂದ್ 4 ತಿಂಗಳು ನೋಡು ಸರೋಗ್ತಾನೇನೋ, ಇಲ್ಲ ಅಂದ್ರೆ ನೀನ್ ಏನ್ ತರ ಮಾಡ್ಬೇಕು, ನಿನ್ ದಾರಿ ನೀನ್ ನೋಡ್ಕೊಂಡು ಬಿಡಿಸ್ಕೊಳ್ರಿ ಅಂತ ಹೇಳಿದ್ರೆ ಮತ್ತೆ ನಾವು ಮಾತಾಡಿ ಕರ್ಕೊಂಡ್ ಬಂದಿದ್ವಿ. ಕರ್ಕೊಂಡ್ ಬಂದು ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಗಲಾಟೆ ಮಾಡೋದು ಮನೆಯಲ್ಲಿ. ನಾನು ಮತ್ತೆ ಕರ್ಕೊಂಡು ಹೋಗಿ ಅವ್ರ ತಂದೆ ತಾಯಿಗೆ ಒಪ್ಪಿಸ್ಬಿಟ್ಟು, ಬೇಡಪ್ಪ ನಿನ್ ಮಗಳು ನಮ್ಗೆ ಬೇಡ, ಈ ತರ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಮ್ ತಮ್ಮ ಒಬ್ಬ ಲಚ್ಚಾರು, ಒಬ್ಬ ಸೂಪರ್ವೈಸರ್. ಇನ್ನ ಮದುವೆ ಇಲ್ಲ ಅವ್ರಿಗೆ, 28-26 ವರ್ಷ ಒಬ್ಬೊಬ್ರಿಗೆ. ಯಾರಿಗೆ? ನನ್ ತಮ್ಮಂದ್ರಿಗೆ. ನಾಳೆ ಬೆಳಿಗ್ಗೆ ವಯಸ್ಸಾದ್ರ ತಂದೆ ತಾಯಿ ತಮ್ಮಂದ್ರು ಎಲ್ಲ ನಾವೆಲ್ಲ ಅನ್ಭೋಗಿಸ್ಬೇಕು. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮನೆಯಲ್ಲಿ ನಮಗ್ ಬೇಡಪ್ಪ, ಮಗಳು ಮನೇಲಿ ಇಟ್ಕೊಳ್ರಿ, ನಮ್ಗೆ ಇನ್ನೇನಿದ್ರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ರಿ, ಇಲ್ಲ ಕೇಸ್ ಹಾಕೊಳ್ರಿ, ನಾವ್ ಅನ್ಭೋಗ್ಸ್ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರಕ್ ಹೋಗಿದ್ದೆ. ಅವತ್ತು ಬಿಟ್ಬಿಟ್ಟು ಬಂದೆ. ಅವತ್ತೇ ಅಲ್ಲಿ ಇಟ್ಕೊಂಡು ನನ್ನ ನೋಡುದು, ಮತ್ತೆ ಜೈಸಿ ಕಾಟ ಕೊಟ್ಬಿಟ್ಲು. ಯಾರು? ಆ ಹುಡುಗಿನ, ಅವ್ರ ತಂದೆ ಎದುರುಗಡೆನೆ. ಹೆಂಡತಿ ನಿಮ್ಗೆ ಹೊಡೆದ್ರ? ಮತ್ತೆ ಅಲ್ಲಿ ಹೊಡೆದು ಹಂಗೆ ಹಿಂಗೆ ಅಂತ ರಾಮಣ್ಯ ಮಾಡಿದ್ಲು. ನಾನು ಹೇಳ್ಬಿಟ್ಟು ಅವ್ರ ತಂದೆಗೆ ಬಂದ್ಬಿಟ್ಟೆ. ಮತ್ತೆ ಅವತ್ ನೈಟ್ ನಮ್ಮನೆಗ್ ಬಂದ್ಬಿಟ್ಟಿದ್ದಾಳೆ ಬ್ಯಾಗ್ ತಗೊಂಡು. ಒಂದು 50-60 ಕಿಲೋಮೀಟರ್. ನಾನು ಹೇಳ್ಬಿಟ್ಟು ಅವ್ರ ತಂದೆಗೆ ಬಿಟ್ಬಿಟ್ಟು ನಾನು ಬಂದ್ರೆ ಮತ್ತೆ ಬ್ಯಾಗ್ ತಗೊಂಡು ಮತ್ತೆ ಬಂದ್ಬಿಟ್ಟವಳೆ. ಅಂದ್ರೆ 2ನೇ ಸಾಲಿನೋ 1ನೇ ಸಾಲಿನೋ ಇದು? ಇದು ಒಂದ್ 4-5 ಸಲ ನಡೆದಿದೆ ಈ ತರ ಬರೋದು ಹೋಗೋದು ಒಬ್ಳೆ. ನೀವೇ ಕರ್ಕೊಂಡೋಗಿ ಬಿಡ್ತಿದ್ರಾ? ಇಲ್ಲ, ನಾನೇ ಮೊನ್ನೆ ಕರ್ಕೊಂಡೋಗಿ 1 ವಾರ ಬಿಟ್ಟಿದ್ದೆ. ಆಮೇಲೆ 1 ವಾರ ಬಿಟ್ಕೊಂಡು ಹೋಗಿ ಅವ್ರ ತಂದೆಗೆ ಹೇಳ್ದೆ, ತೋಟದ ಹತ್ರ ಕುತ್ಸ್ಕೊಂಡು, ನೋಡಪ್ಪ ಈ ತರ ಮಾಡ್ತಾವಳೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾಕೆ ಪ್ರಾಣ ಕಳ್ಕೊಳ್ಬೇಕು, ನನ್ನನ್ನು ಹೋಗಲ್ಲ ಬರಲ್ಲ, ನಿನ್ ಸಾಯ ನನ್ ಮಗನೇನ್ ಪಳ್ಳೆಗಳು ಹೊಡಿತಾಳ, ನನ್ನೇ ಇಟ್ಕೊಂಡು ಹೊಡಿಯಕ್ ಬರ್ತಾಳ, ನೀನ್ ಯಾವಕ್ಕ ಸಾಯೋದು, ನಿನ್ ಸತ್ರ ಇನ್ನೊಬ್ಬನ್ ಕಟ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ಅಂತ ಹೇಳಿ ಈ ತರ ಎಲ್ಲ ನನ್ ಟಾರ್ಚರ್ ಕೊಡ್ತಾಳ. ನಾನ್ ಲೆಟರ್ ಬರ್ತೀನಿ ಹೇಳ್ತಾರ, ನೀನ್ ಸತ್ರ ನಾನು ಇನ್ನೊಬ್ಬನ ಜೊತೆ ಚೆನ್ನಾಗಿರ್ತೀನಿ ಅಂತ. ಹಂಗ ಹೇಳ್ತಾಳ. ಈಗ ನಾನು ಯಾಕ ನನ್ನಿಂದ ನನ್ನ ತಮ್ಮಂದ್ರ ಅವ್ರಿಗೂ ಒಂದೊಂದ್ ಮದುವೆ ಮಾಡ್ಬೇಕು, ಅವ್ರ ಲೈಫ್ ಐತೆ. ನನ್ಗೆ ಈ ತರ ಟಾರ್ಚರ್ ಕೊಟ್ಕೊಂಡು ಮದುವೆಗೆ 7 ವರ್ಷ ಆಯ್ತು. 7 ವರ್ಷದಿಂದ ಇದೇ ತರ ನರಕ ಅನ್ಭೋಗಿಸ್ಕೊಂಡು ನಾವು ಹೋಗ್ತಾ ಇದ್ರೆ ನಾಳೆ ಬೆಳಗ್ಗೆ ನನ್ನ ತಮ್ಮಂದ್ರಿಗೂ ಒಂದೊಂದ್ ದಾರಿ ಮಾಡ್ಬೇಕು. ನಾವೇನ್ ಮಾಡ್ಬೇಕು? ಈ ತರ ಸಾಯಿ ನನ್ ಮನೆ ಬಳೆ ಹೊಡೆಯೋದು ಈ ತರ ಎಲ್ಲ ಮಾಡ್ತಾಳೆ. ನಾನು ಲೆಟರ್ ಬರ್ದಿಕ್ ಮನೆಯಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ನಾನು ಹೋಗಿದ್ದೆ ಅಣ್ಣ.
ಅಲ್ಲಿ ಗಂಟ ಹೋಗಿ ಮತ್ತೆ ಇಷ್ಟೆಲ್ಲ ಆದ್ಮೇಲೇನು ಮತ್ತೆ ಅವತ್ ನೈಟ್ ಮನೆಗ್ ಬಂದ್ಬಿಟ್ಟವಳ ತಿರ್ಗಾ. ಬಂದ್ರುನು ನಾನೇನ್ ಹೇಳಿಲ್ಲ, ನಡಿಯಮ್ಮ ಊಟ ಇಕ್ಕೊಡು, ನನ್ನ ತಾಯಿ ಮಾಡಿದ್ರು ಊಟ ಇಕ್ಕೊಡು, ಊಟ ತಿನ್ನು ಬಾ ಅಂತ ಹೇಳಿದ್ರೆ ಬರ್ಲಿಲ್ಲ. ಅವತ್ ನೈಟ್ ತಿರ್ಗಿ ಸ್ಟಾರ್ಟ್ ಮಾಡಿದ್ಲು, ಯಾಕೆ ಬಂದ್ ಹೇಳ್ದೆ ಅವ್ರಿಗೆಲ್ಲ, ಯಾಕೆ ಹೇಳ್ದೆ, ಅಲ್ಲಿಗೆ ನನ್ ಮನೇಲಿ ನಮ್ ತಂದೆ ತಾಯಿಗೂ ನಾನು ಹೇಳ್ಕೊಂಡ್ಬಾರ್ದು, ಅಲ್ಲಿ ಹೋಗಿ ಅವ್ರಿಗೂ ಹೇಳ್ಕೊಂಡ್ಬಾರ್ದು, ಇವ್ರು ಕೊಡೋ ಟಾರ್ಚರ್ ನಾನು ಅನ್ಭವಿಸ್ಬೇಕು, ಯಾಕೆ ಬಂದ್ ಹೇಳ್ದೆ, ನೋಡಿ ಇವತ್ ರಾತ್ರಿ ಇಲ್ಲೇ ಸಾಯ್ತೀನಿ, ಇಲ್ಲೇ ಸಾಯ್ಬೇಕು ಅಂತ ಬಂದಿದ್ದೀನಿ, ಹೆಂಗ್ ಸಾಯ್ತೀನಿ ನೋಡು ಅಂತೇಳಿ ಅವತ್ ನೈಟ್ ಎಲ್ಲ ಟಾರ್ಚರ್ ಕೊಟ್ಲು, ನಿದ್ದೆ ಇಲ್ಲ. ಮತ್ತೆ ಅವತ್ ಬೆಳಿಗ್ಗೆ ಎದ್ಬಿಟ್ಟು ನಾನು ಇರಲ್ಲ, ನಾನು ಡೈವರ್ಸ್ ಕೊಡ್ತೀನಿ, ನಾನು ಬರ್ಕೊಡ್ತೀನಿ, ನಡಿ ಸ್ಟೇಷನ್ಗ, ನನ್ಗೆ ಇಷ್ಟ ಇಲ್ಲ, ನಾನು ಬರ್ಕೊಡ್ತೀನಿ ಅಂದ್ಲು. ಬೇಡಮ್ಮ ಅಂತ ಏನೇನು ನೋಡಿದ್ರೆ ಹೇಳಲಿಲ್ಲ, ಕೇಳಲಿಲ್ಲ. ಮತ್ತೆ ಕರ್ಕೊಂಡ್ ಹೋಗಿ ನಿಮ್ ತಂದೆ ತಾಯಿ ಅವ್ರು ಇರ್ಬೇಕಮ್ಮ, ನಿನ್ನ ಹತ್ರ ನಾವು ಬರ್ಸ್ಕೊಳಕ್ ಆಗಲ್ಲ ಅಂತ ಹೇಳಿ ಮತ್ತೆ ಅವ್ರನ್ನ ಕರ್ಸಿ ಅವ್ರ ಜೊತೆಲಿ ಕಳ್ಸ್ಬಿಟ್ಟಿದ್ವಿ. ಕಳ್ಸ್ಬಿಟ್ಟು ಮತ್ತೆ ಒಂದ್ ಹತ್ರ ಕುತ್ಕೊಂಡು ತಿರ್ಗಾ ನ್ಯಾಯಗಳು ಮಾತಾಡಿದ್ರೆ, ನಂದಿ ಹತ್ರ ನ್ಯಾಯ ಮಾತಾಡಿದ್ದು, ಚಿಕ್ಕಬಳ್ಳಾಪುರ ನಂದಿ ದೇವಸ್ಥಾನ ಅಲ್ಲಿ ಮಾತಾಡಿ ಅವ್ರ ತಂದೆ ತಾಯಿ ಅವ್ರ ತಾಯಿ ಎಲ್ಲಾರು ಸೇರ್ಕೊಂಡು ನಾವು ಬರ್ಕೊಡ್ತೀವಿ ಸ್ಟೇಷನ್ ಅಲ್ಲಿ, ನಮ್ ಹುಡುಗಿ ಏನ್ ಮಾಡ್ಕೊಂಡ್ರು ನಮ್ದೇ ಜವಾಬ್ದಾರಿ, ಅವ್ರ ಗಂಡ ಅತ್ತೆ ಮಾವಂದ ಏನ್ ಕಾಟಪೋಟ ಇಲ್ಲ, ನಾವು ಸ್ಟೇಷನ್ ಮುಖಾಂತರ ಒಂದ್ ಲೆಟರ್ ಮಾಡ್ಕೊಡ್ತೀರಿ, ನೀವು ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರು. ಸರಿ ಆಯ್ತು ಕರ್ಕೊಂಡ್ ಹೋಗ್ತೀರಿ ಅಂತ ಹೇಳಿದ್ಮೇಲೆ ಅವರು, ನಿಂಗ್ ಬರ್ಕೊಟ್ರೆ ನನಗೆ ಹೆಂಡತಿ ಬೇಕಾಗಿರೋದು ಅಂತ ಕೇಳಿದ್ರು ನಮ್ಮ ಹೆಂಡತಿ. ನಾವು ಇಲ್ಲಮ್ಮ, ನಿನ್ ಒಂದ್ 50 ನ್ಯಾಯಗಳು ಮಾಡಿ ನಾನು ಕರ್ಕೊಂಡ್ ಹೋಗಿರೋದು, ಸುಮ್ನೆ ಕರ್ಕೊಂಡ್ ಹೋಗಿ ಮತ್ತೆ ಇದೇ ತರ ಮಾಡ್ತಾ ಇದ್ರೆ ನಮಗೂ ಮರ್ಯಾದೆ ಇಲ್ಲ ಊರಲ್ಲಿ, ನಾನು 4 ಜನದಲ್ಲಿ ಕರ್ಕೊಂಡಿದ್ದೇಳೋನು, ನಮ್ಗೆ ನಂಬಿಕೆ ಇಲ್ಲ, ಬರ್ಕೊಟ್ರೇನೆ ನಾವು ಕರ್ಕೊಂಡ್ ಹೋಗೋದು ಅಂದ್ರೆ, ಅಂತಾದ್ರೆ ಯಾವ್ದು ಬೇಡ ಅಂತ ಹೇಳಿದ್ರು. ಆಮೇಲೆ ಅವ್ರ ಚಿಕ್ಕಪ್ಪನ ಮಗ, ಇರ್ಲಿ ಏನೋ ಒಂದ್ ಪೇಪರ್ ಮಾಡ್ಸೋಣ, ಇಷ್ಟ ನ್ಯಾಯಗಳು ಮಾಡಿ ಆಗಿಲ್ಲ ಈ ಸರಿ ಅಂತೇಳಿ ಹೋಗ್ರಿ ಅಂತ ಹೇಳಿದ್ರು. ಮತ್ತೆ ನಾವ್ ಹೋಗೋಣ ಅನ್ನೋಷ್ಟೊತ್ತು ನನಗೆ ಫೋನ್ ಮಾಡಿ, ಬರ್ಕೊಡ್ತೀನಿ, ಬಂದು ನಿನ್ ಹೆಂಡತಿಯಾಗಿ ನಿನ್ ಮನೇಲಿ ಇರೋದ್ ನೋಡೋಣ, ಬರ್ಕೊಡ್ತೀನಿ ಸ್ಟೇಷನ್ ಮುಖಾಂತರ, ಬಂದು ನಿನ್ ಹೆಂಡತಿಯಾಗಿ ನಿನ್ ಮನೇಲಿ ಇರೋದ್ ನೋಡೋಣ, ಬರ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಮಾತಾಡ್ತಾಳ. ಆಮೇಲೆ ಇನ್ನೇನ್ ಸುಮ್ನೆ ಬರ್ಸ್ಕೊಂಡ್ ಕರ್ಕೊಂಡ್ ಬರ್ಬೇಕು ನಾನು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಬಿಟ್ಬಿಟ್ಟ. ಅವ್ರು ಏನ್ ಅಂದಿದ್ ನನ್ಗೆ ಅರ್ಥ ಆಗ್ಲಿಲ್ಲ. ಹೆಂಡತಿಯಾಗಿ ನಿನ್ ಮನೇಲಿ ಇರೋದ್ ನೋಡೋಣ, ಬರ್ಕೊಟ್ ಬಂದು ನಿನ್ ಹೆಂಡತಿಯಾಗಿ ನಿನ್ ಮನೇಲಿ ಇರೋದ್ ನೋಡೋಣ ಅಂತ ಹೇಳ್ತಾರ. ಬರ್ಕೊಟ್ಬಿಟ್ಟು ನಿನ್ ಮನೇಲಿ ಬಂದು ಇರ್ತೀನಿ ಅಂತಲ್ಲ, ಬರ್ಕೊಟ್ ಬಂದು ನಿನ್ ಹತ್ರ ನಾನು ಸ್ಟೇಷನ್ ಮುಖಾಂತರ ಲೆಟರ್ ಬರ್ಕೊಟ್ ಬಂದು ನಿನ್ ಹೆಂಡತಿಯಾಗಿ ನಿನ್ ಮನೇಲಿ ಇರೋದ್ ನೋಡೋಣ ಅಂತ ಚಾಲೆಂಜ್. ಇರಲ್ಲ ಅಂತ ಅಲ್ಲ, ಬರ್ಕೊಟ್ ಬಂದು ನಿನ್ ಹೆಂಡತಿಯಾಗಿ ನಿನ್ ಮನೇಲಿ ನಿನ್ ಹೆಂಡತಿಯಾಗಿ ಇರೋದ್ ನೋಡೋಣ ಅಂತ ಹೇಳಿ ಚಾಲೆಂಜ್ ಮಾಡ್ತಾರ. ಒಳ್ಳೆ ಕತೆ ಆಯ್ತಲ್ಲ. ನಾನು ಹೇಳ್ದಕ್ಕೆ ನನಗೆ ಅರ್ಥ ಆಯ್ತಿಲ್ಲಪ್ಪ, ಬರ್ಕೊಡ್ತಿರೋದು ನೀನ್ ಗಂಡ ಬೇಡ ಅಂತಲೋ ಬೇಕು ಅಂತಲೋ? ಬೇಕು, ಅವರು ತಂದೆ ತಾಯಿ ಅವ್ರು ಬರ್ಕೊಡೋದು, ಮುಂದೆ ನಾನು ಈ ತರ ಮಾಡಲ್ಲ, ಏನಾದ್ರು ಮಾಡ್ಕೊಂಡು ನನ್ ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡ್ರೆ ನಾನೇ ಜವಾಬ್ದಾರಿ ಅಂತ ಅವ್ರಿಗೆ. ಅವ್ರ ತಂದೆ ತಾಯಿ ಏನಾದ್ರು ತೊಂದರೆ ಮಾಡ್ಕೊಂಡು ನನ್ ಮಗಳ ಪ್ರಾಣಕ್ಕೆ ತೊಂದರೆ ಆದ್ರೆ ನನ್ ಮಗಳದೇ ಜವಾಬ್ದಾರಿ. ಅವ್ರ ನಿಮ್ಮನೇಲಿ ಇರ್ತಾರೆ, ನಿಮ್ಮನೇಲಿ ಇರ್ತಾರೆ, ನಮ್ಮನೇಲಿ ಇರ್ತಾರೆ. ಈ ತರ ನಾವು ಬರ್ಕೊಟ್ ಕಳಿಸ್ತೀರಿ ಅಂತ ಅವ್ರು ಒಪ್ಕೊಂಡಿದ್ದೀವಿ. ಈ ಹುಡುಗಿ ಹೇಳ್ತಿರೋದು ಹಂಗ್ ಬರ್ಕೊಟ್ ಬತ್ತೀನಿ, ಬಟ್ ನಿಮ್ ಮನೆಗ್ ಬಂದ್ ನರ್ಕ ತೋರಿಸ್ತೀನಿ ಅನ್ನೋ ಅರ್ಥದಲ್ಲ. ಆ ತರ ಅರ್ಥದಲ್ಲಿ ಬರ್ಕೊಟ್ ಬಂದು ನಿನ್ ಹೆಂಡತಿಯಾಗಿ ಇರೋದ್ ನೋಡೋಣ ಅಂತ. ಆಯ್ತು, ನಾನು ಇದ್ರಲ್ಲಿ ಮತ್ತೆ ಏನಕ್ಕೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ಸುಮ್ನೆ ಬಿಟ್ಬಿಟ್ಟೆ ಬೇಡ ಅಂತ. ಆಮೇಲೆ 1 ವಾರ ನೋಡಿದ್ರು, ಆಮೇಲೆ 1 ವಾರ ಬಿಟ್ಕೊಂಡು ಅವ್ರ ತಾಯಿನ ಕರ್ಕೊಂಡು ಅವರೇ ಬಂದ್ಬಿಟ್ಲು ಮನೆಗ. ಮನೇಲಿ ಬಂದ್ರು, ಯಾರು ಏನು ಮಾತಾಡಿಲ್ಲ. ಮಾನ ಮರ್ಯಾದೆ ಪ್ರಶ್ನೆ ಊರಲ್ಲೆಲ್ಲ, ನಾವು ಚೆನ್ನಾಗಿದ್ದವ್ರೆ, 5-6 ಎಕರೆ ತೋಟ ಮಾಡ್ತೀನಿ, ಬೋರ್ ಇದೆ, ಎಲ್ಲ ಇದೆ, ಜನಗಳ ಹತ್ರ ಮರ್ಯಾದೆ ಹೋಗ್ತದೆ, ಯಾಕೆ ಸುಮ್ನೆ ಬಂದ್ಬಿಟ್ಟಿದ್ದಾಳೆ ಅವ್ರ ತಾಯಿ ಕರ್ಕೊಂಡು. ಸುಮ್ನೆ ನಾವ್ ಯಾರೇನು ಮಾತಾಡಿಲ್ಲ, ಮನೇಲಿ ಇದ್ಲು ಆರಾಮಾಗಿ. ಅವತ್ ನೈಟ್ ಊಟ ಮಾಡಿ ಬನ್ನಿ ಅಂತ ಅವ್ರ ತಾಯಿ ಮಗಳನ್ನ ಇಬ್ಬರನ್ನೂ ಕರೆದೆ, ಬರ್ಲಿಲ್ಲ, ರೂಮಲ್ಲಿಂದ ಸುಮ್ನೆ ಇದ್ರು. ಅವ್ರ ತಾಯಿ ಬಂದವಳು ಏನೋ ಹೇಳ್ತಾಳೆ, ಮಾತಾಡ್ತಾಳೆ, ಸುಮ್ನೆ ಇದ್ರೆ. ಬೆಳಿಗ್ಗೆ 10 ಗಂಟೆಯಲ್ಲಿ ಊಟ ತಿನ್ಬಿಟ್ಟು ಕುತ್ಕೊಂಡಿದ್ದೆ. ಅವ್ರ ತಾಯಿ ಹೋಗ್ತೀನಿ ಅಂತ ಮನೆಯಿಂದ ಆಚೆ ಹೋಗ್ತಾ ಇದ್ಲು. ಅವ್ರ ತಾಯಿನ ಕರೆದ್ಬಿಟ್ಟು, ಏನಮ್ಮ ಈಗ ನಿನ್ ಪಾಡಿಗೆ ನೀನ್ ಕರ್ಕೊಂಡ್ ಬಂದಿದ್ಯಾ, ನಿನ್ ಪಾಡಿಗೆ ನೀನ್ ಬಿಟ್ಬಿಟ್ಟು ಹೋಗ್ತೀಯಾ, ನಾಳೆ ಬೆಳಿಗ್ಗೆ ಏನಾದ್ರು ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ನಾವ್ ಈ ತರ ಸ್ಟೇಷನ್ ಮುಖಾಂತರ ನಮ್ಗೆ ಬರ್ಕೊಡ್ಬೇಕು, ನಾವ್ ಬರ್ಸ್ಕೊಂಡ್ ಕರ್ಕೊಂಡ್ ಬರ್ತೀರಿ ಅಂತ ಹೇಳಿದ್ರಲ್ಲ, ಈಗ ನಿನ್ಗೆ ಯಾರು ಹೇಳಿದ್ರು? ಇಲ್ಲ ನ್ಯಾಯಸ್ಥರು ಹೇಳಿದ್ರ? ಮುಂದೆ ಮುನ್ಸಿನ್ ನ್ಯಾಯಸ್ಥರು ಹೇಳಿದ್ರ ನಿನ್ ಕರ್ಕೊಂಡ್ ಹೋಗ್ಬಿಡು ಅಂತ? ಇಲ್ಲ ನಾವ್ ಹೇಳಿದ್ರ ಕರ್ಕೊಂಡ್ ಬಾ ಅಂತ? ಏನಕ್ಕೆ ಕರ್ಕೊಂಡ್ ಬಂದೆ, ನೀನ್ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳಿದ್ರೆ, ಅವ್ರ ಅಮ್ಮನ್ ನಾನ್ ಕೇಳಿದಕ್ಕ, ಬೆಳಿಗ್ಗೆ ನೀನೇನ್ ನೋಡ್ಬೇಡ, ನೀನೇನ್ ಮಾಡ್ಬೇಡ, ಕೂಲಿ ಮಾಡ್ಕೊಂಡ್ ಇಲ್ಲೇ ಬದುಕ್ತಾಳ ನನ್ ಮಗಳು, ಇಲ್ಲೇ ಒಲೆ ಇಲ್ಲೇ ಮಾಡ್ತಾಳ ಅಂತ ಹೇಳ್ತಾಳ. ಆಮೇಲೆ ಅವ್ರ ತಂದೆ ಫೋನ್ ಮಾಡಿ ಕೇಳಿದ್ರೆ, ಆಯ್ತು ಕರ್ಕೊಂಡ್ ಬರ್ತೀನಿ, ಕರ್ಕೊಂಡ್ ಬರ್ತಾರ, ಸ್ಟೇಷನ್ ಮುಖಾಂತರ ಬರ್ಕೊಡ್ತೀರಿ, ಆಮೇಲೆ ಕರ್ಕೊಂಡ್ ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರು ಅವ್ರು. ಆಮೇಲೆ ಅವ್ರ ತಂದೆಗೆ ಫೋನ್ ಮಾಡಿದ್ರೆ, ಏನಪ್ಪ ಹಿಂಗ್ ಹೇಳ್ತಾರ ಅಮ್ಮ, ಇವಾಗ ನಾವ್ ಬರ್ಕೊಡಲ್ಲ, ಯಾಕೆ ಬರ್ಕೊಡ್ಬೇಕು, ಇಲ್ಲೇ ಇರ್ತಾಳ ಅಂತ ಹಿಂಗ್ ಹೇಳ್ತಾಳ ಅಂದ್ರೆ, ಅದೇನು ನನ್ಗೆ ಗೊತ್ತಿಲ್ಲ ಅಂತ ಅವ್ರ ತಂದೆ ಹೇಳ್ಬಿಟ್ಟ. ಆಮೇಲೆ ಹೋಗಿ ನಾನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ. ನಮ್ಮ ಸ್ಟೇಷನ್ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವ್ರನ್ನೂ ಕರ್ಸಿ, ಅವ್ರ ತಂದೆ ತಾಯಿನೂ ಈ ಹುಡುಗಿನೂ ಕರ್ಸಿ ಮಾತಾಡಿ ಹೇಳಿದ್ರು, ಏನಮ್ಮ ಈ ತರ ನಿನ್ ಟಾರ್ಚರ್ ಕೊಟ್ರೆ, ಈ ತರ ಎಲ್ಲ ಮಾಡಿದ್ರೆ ನಿನ್ ಗಂಡು ಕುಡಿಯಲ್ಲ, ಹೊಡೆಯಲ್ಲ, ಇವತ್ತು ಒಂದ್ ಮಾತಂದಿಲ್ಲ, ನೀನ್ ಏನ್ ಬೇಕೋ ಕರ್ಕೊಂಡು ಹೋಗ್ತಾನ, ಏನ್ ಬೇಕೋ ಕೊಡಿಸ್ತಾನ,
ಹೆಂಗ್ ಬೇಕೋ ಹಂಗ್ ನೋಡ್ಕೊಂಡವನೆ, ನೀನ್ ಅವ್ನಿಗೆ ಈ ತರ ಟಾರ್ಚರ್ ಕೊಟ್ರೆ ಏನ್ ಮಾಡೋದು ಅಂತೇಳಿ ಅವ್ರೇನು ಬುದ್ಧಿ ಹೇಳಿ ಮಹಿಳಾ ಸಂಘ ಸ್ಟೇಷನ್ ಕೊಟ್ರು. ಮಹಿಳಾ ಸಂಘಕ್ಕೆ ಕೊಟ್ರು. ಕೊಟ್ಟಿದ್ದು ಅವ್ರೆ ನಮ್ ತಾಯಿನ ಕೈಯಲ್ಲೇ ನಾವೇ ಕೊಡ್ಸಿದ್ರು. ಅವ್ರು ಪೊಲೀಸ್ ಹೇಳಿದ್ರು ಈ ತರ ಮಹಿಳಾ ಸಂಘದಲ್ಲಿ ನಿಮ್ ತಾಯಿ ಕಡೆಯಿಂದ ಅಲ್ಲೊಂದು ಕಂಪ್ಲೇಂಟ್ ಕೊಡ್ಸ್ರಿ, ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರ, ಅಲ್ಲಿ ಅವ್ರು ನೋಡ್ಬಿಟ್ಟು ಏನ್ ರಿಪೋರ್ಟ್ ಕೊಡ್ತಾರ ಅದ್ರ ಮೇಲೆ ನಾವು ಇದ್ ಮಾಡೋಣ ಅಂತ ಹೇಳಿದ್ರು ಸ್ಟೇಷನ್ ನಲ್ಲಿ. ಮಹಿಳಾ ಸಂಘಕ್ಕೆ ಆಮೇಲೆ ನಾವು ನಮ್ ತಾಯಿ ಕಡೆಯಿಂದಾನೆ ಒಂದ್ ಲೆಟರ್ ಕೊಡ್ಸಿದ್ರೆ, ಮತ್ತೆ ಮಹಿಳಾ ಸಂಘಕ್ಕೆ ಕರೆಸಿ ಅಲ್ಲಿ ಮಾತಾಡಿದ್ರು. ಅವ್ರ ಮೇಡಮ್ ಬೈದ್ರು, ಅವ್ರ ತಂದೆ ತಾಯಿನೆಲ್ಲ ಬೈದು ಆ ಹುಡುಗಿಗೆ ಹೇಳಿದ್ರು, ನೋಡಮ್ಮ ನೀ ಅತ್ತೆ ಸೊಸೆ ಜಗಳ ಮಾತುಕತೆ ಬರ್ದಿದ್ ಮನೆ ಇಲ್ಲ, ಈಗ ತಾಯಿ ಮಗಳೇ ಕಿತ್ತಾಡ್ಕೊಂಡ್ ಸ್ಟೇಷನ್ ಮೆಟ್ಲತ್ತಾರ, ಇನ್ನು ಅತ್ತೆ ಸೊಸೆ ಜಗಳ ಯಾವ ಇರ್ದಿರ್ತದ. ನಿಮ್ ಅತ್ತೆ ಮಾವ ಅವ್ರ ಟಾರ್ಚರ್ ಅಂದ್ರೆ ಕುಡ್ದು ಬಂದು ನಿನ್ ಟಾರ್ಚರ್ ಕೊಟ್ಟು ವರದಕ್ಷಿಣೆ ತಗೊಂಡ್ ಅಂತೇಳಿ ನಿಮ್ ಮಗ ಅವ್ರ ಮಾತು ಕೇಳಿ ನೀನ್ ನೋಡೋದು ಬಟ್ಟೆದು ಆತರ ಇದ್ರೆ ಏನೋ ಕೇಳೋಣ. ಸಣ್ಣ ಪುಟ್ಟ ವಿಚಾರ, ದೊಡ್ಡ ರೈತರು ಅಂತೀರಿ, ವ್ಯವಸಾಯ ಮಾಡ್ತೀರಿ, ದಿನ ಕೂಲಿಯವ್ರು ಬರ್ತಾರ, ತೋಟದಲ್ಲಿ ಕೆಲಸ ಮಾಡ್ತಾರ ಅಂತ ಹೇಳ್ತೀರಿ, ವ್ಯವಸಾಯ ಮಾಡ್ತೀರಿ, ದೊಡ್ಡ ಕುಟುಂಬ. ಅವ್ರ ತಮ್ಮಂದ್ರು ಮೈದಂದ್ರು ಒಂದು ಪೊಸಿಷನ್ ಅಲ್ಲ ಅವ್ರೆ, ಸೂಪರ್ವೈಸ್ ಒಬ್ರು, ಟಚರ್ ಒಬ್ರು, ಅವ್ರಿಗೂ ಒಂದೊಂದ್ ದಾರಿ ಮಾಡ್ಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಈ ತರ ಮಾಡಿದ್ರೆ ಹೆಂಗಮ್ಮ ನಿನ್ ಸೂಸೈಡ್ ಅಟೆಂಪ್ಮೆಂಟ್ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಹೇಳಿದ್ರು, ನೋಡಮ್ಮ ಅವ್ರ ಮಿಂಡು ಸ್ವಲ್ಪ ಇದಾಗ್ಬಿಟ್ಟಿದೆ, ಅವಳು ಯಾವಾಗ ಸಾಯ್ತೀನಿ ಅಂತ ಸಾಯ್ತಾಳೋ ಬದುಕ್ತಾಳೋ ನಮ್ಗೆ ಗೊತ್ತಿಲ್ಲ, ಸುಮ್ನೆ ಯಾವಾಗ ಟಾರ್ಚರ್ ಮಾಡಿ ಅವ್ನ್ ಬೆದರಿಕೆ ಹಾಕಕ್ ಹೋಗ್ತಾಳೋ, ಒಂದಿನ ಅಲ್ಲ 2 ದಿನ ಅಲ್ಲ, 1 ಸರ 2 ಸರ ಉಳಿಬೋದು, ಲಾಸ್ಟ್ ಇವಳು ಅದ್ರಲ್ಲೇ ಸಾಯ್ತಲ್ಲ, ಒಂದ್ 5-6 ಸಲ ಉಳಿಸ್ಬೋದು ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ. ಮತ್ತೆ ಅವಳು ಅದೇ ತರ ಮಾಡ್ತಾವಳು ಅಂದ್ರೆ ಯಾವತ್ತೂ ಒಂದಿನ ಇವಳು ಅದ್ರಲ್ಲೇ ಹೋಗ್ತಾಳ, ಅದ್ರಿಂದ ಈಗ ಅವ್ರಿಗೆ ಭಯ ಆಗಿ ಅವ್ರು ಕಂಪ್ಲೇಂಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದ್ಬಿಟ್ಟು ಮತ್ತೆ ನನ್ನನ್ನು ಕೇಳಿದ್ರು, ನೋಡಪ್ಪ ನಿಮ್ದೇನು ಬಡಿಯಲ್ಲ ಹೇಳ್ತಾ ಇದ್ದಲ್ಲ, ಏನ್ ನನ್ ಗಂಡ ಒಳ್ಳೆನ ಅಂತ, ಆದ್ರೆ ಅವ್ಳು ಕೊಡೋ ಟಾರ್ಚರ್ ನೀನ್ ಅನ್ಭೋಗಿಸಿ ನೀನು ಇದ್ ಮಾಡ್ತಾ ಇದೀಯಾ. ಈಗ ನಾವೊಂದು ಬಾಂಡ್ಲ್ ಬರ್ಕೊಡ್ತೀರಿ, ಅವಳ ತಂದೆ ತಾಯಿ ಅವಳ ಕಡೆಯಿಂದ ಒಂದು ಬಾಂಡ್ಲ್ ಮಾಡಿಸಿ ಕಳಿಸ್ತೀರಿ, 1-3 ತಿಂಗಳು ನೋಡು, ಕರ್ಕೊಂಡೋಗಿ ತಿರ್ಗಾ ಅದೇ ತರ ಏನಾದ್ರು ನಿನ್ ಟಾರ್ಚರ್ ಕೊಟ್ಟವಳು ಅಂದ್ರೆ ನಾವು ಕೋರ್ಟ್ಗೆ ಹಾಕಿ, ಅವ್ಳು ಕೊಡಲ್ಲ ಅಂದ್ರು ನಾವು ಡೈವರ್ಸ್ ಕೊಡಿಸ್ತೀರಿ ನಿನ್ಗೆ, ನಾವು ನಿಂತ್ಕೊಂಡು ನಾವು ಡೈವರ್ಸ್ ಕೊಡಿಸ್ತೀರಿ, ನೀನ್ 3 ತಿಂಗಳು ಕರ್ಕೊಂಡೋಗಿ ನೋಡ್ಬೇಕು ಅಂತ ಹೇಳಿದ್ರು ಅವ್ರು. ಹಲೋ, ಕೇಳಿಸ್ತಾ ಇದೆ. ಆಮೇಲೆ ನಾವ್ ಇದ್ಕೊಂಡು ಮೇಡಮ್ ಆಯ್ತು ನಾವ್ ಕರ್ಕೊಂಡು ಹೋಗ್ತೀನಿ, ನನ್ಗೆ ಹೆಂಡತಿ ಬೇಕು, ನಾನ್ ಬೇಡ ಅಂತ ಹೇಳಲ್ಲ, 3 ತಿಂಗಳಲ್ದಿದ್ರೆ 6 ತಿಂಗಳಾಗ್ಲಿ ವರ್ಷ ಆಗ್ಲಿ ನನ್ ಹೆಂಡತಿ ನಾನು ಕರ್ಕೊಂಡು ಹೋಗ್ತೀನಿ. ನಾಳೆ ಬೆಳಿಗ್ಗೆ ನಮ್ಮ ಮನೇಲಿ ನಾವು ಕಾಲು ಇರಲ್ಲ, ಏನಾದ್ರು ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡ್ರೆ, ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡ್ಬಿಟ್ರೆ ನಾವ್ ಅನ್ಭೋಗಿಸ್ಬೇಕು, ತಂದೆ ತಾಯಿ ನನ್ನ ತಮ್ಮಂದ್ರು ಎಲ್ಲಾದ್ರು. ನಿಮ್ ಬಾಂಡ್ಲಲ್ಲಿ ಮೆನ್ಷನ್ ಮಾಡ್ಕೊಡ್ತೀರಾ, ಪ್ರಾಣಕ್ಕೆ ಏನಾದ್ರು ತೊಂದರೆ ಆದ್ರೆ ನಿಮ್ ಬಾಂಡ್ಲ್ ಜವಾಬ್ದಾರಿ, ನಿಮ್ ಮಹಿಳಾ ಸಂಘ ಜವಾಬ್ದಾರಿ ಅಂತ ನೀವು ಬರ್ಕೊಟ್ಟಂಗಿದ್ರೆ ನಾವು ಕರ್ಕೊಂಡು ಹೋಗ್ತೀರಿ ಮೇಡಮ್ ಅಂತ ಹೇಳಿದ್ರೆ, ಅವ್ರ ಮೇಡಮ್ ಹೇಳಿದ್ರು, ಇಲ್ಲಪ್ಪ ಗಂಡ ಹೆಂಡತಿ ಜಗಳ ನಾವೇನು ಸರಿಪಡಿಸಿ ಹಿಂಗ ಈ ತರ ನಾವ್ ಮುಂದೆ ತಪ್ಪು ಮಾಡಲ್ಲ ಅಂತೇಳಿ ಒಂದು ಬಾಂಡ್ಲ್ ಮಾಡಿ ಗ್ಯಾರಂಟಿ ಮಾಡಿ ಕಳಿಸ್ಬೋದು ಅಷ್ಟೇ, ನಾವು ಪ್ರಾಣಕ್ಕೆಲ್ಲ ಗ್ಯಾರಂಟಿ ಬಾಂಡ್ಲ್ ಕೊಡಕ್ಕಾಗಲ್ಲ, ಪ್ರಾಣಕ್ಕೆಲ್ಲ ನಾವು ಗ್ಯಾರಂಟಿ ಬಾಂಡ್ಲ್ ಮೇಲೆ ಮೆನ್ಷನ್ ಮಾಡ್ಕೊಡಕ್ ಬರಲ್ಲ ಅಂತ ಹೇಳಿದ್ರು. ಮೇಡಮ್ ಆಗಿದ್ರೆ ನಮಗ್ ಭಯನೇ, ನಾವು ಯಾವಾಗ್ಲೂ ಕಾವಲು ಇರಕ್ಕಾಗಲ್ಲ, ಸೂಸೈಡ್ ಅಟೆಂಪ್ಮೆಂಟ್ ಜಾಸ್ತಿ ಮಾಡ್ತಾಳ, ನಾವ್ ಏನ್ ಮಾಡೋದು ಈಗ, ಸ್ಟೇಷನ್ ಮುಖಾಂತರನೇ ಏನೋ ಮಾತಾಡಿ ನೀವು ಸ್ಟೇಷನ್ ಮುಖಾಂತರನೇ ಏನೋ ಒಂದ್ ಬರ್ಸ್ಕೊಂಡು ಅಲ್ಲೇ ನೋಡಿ ಹೋಗ್ರಪ್ಪ ಅಂತ ಮತ್ತೆ ಮಹಿಳಾ ಸಂಘದವ್ರು ಅಲ್ಲಿಗೆ ಕಳ್ಸಿದ್ರು. ಅಲ್ಲಿಗೆ ಕಳ್ಸಿದ್ಮೇಲೆ ಅಲ್ಲೇ ಹೋಗಿ ಸ್ಟೇಷನ್ ಹತ್ರ ನಾವು ಮಾತಾಡಿದ್ವಿ. 3 ದಿನ ಬಿಟ್ಟು ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ವಿ. ನಾವ್ ಹೇಳಿದ್ರೆ, ಬೇಡ ಸರ್ ನನ್ಗೆ ಸಾಕಾಗ್ಬಿಟ್ಟಿದೆ, ನಾನೇ ಇವತ್ತು ಒಂದ್ ಏಟ್ ಹೊಡೆದಿಲ್ಲ, ಒಂದ್ ಮಾತಂದಿಲ್ಲ, ಕೈ ಮಾಡಿಲ್ಲ ಸರ್ ಅಂತ, ನನ್ ಮೇಲೆ ನನ್ ತಂದೆ ತಾಯಿ ನೋಡ್ದಿಲ್ಲ, ನಾನ್ ಇವತ್ತು ಆ ಹುಡುಗಿ ಮೇಲೆ ಕೈ ಮಾಡಿಲ್ಲ, ಒಂದ್ ಮಾತಂದಿಲ್ಲ ಸರ್, ನನ್ ಮೇಲೆನೆ ಕೈ ಮಾಡಿದ್ಮೇಲೆ ನನ್ ಮನ್ಸು ಕುಡ್ದೋಯ್ತು, ನಾನು 4 ಜನದಲ್ಲಿ ಕುತ್ಕೊಂಡಿದ್ದೇಳೋನು, ಇಲ್ಲ ನನ್ ಕಾಟ ಪೋಟೋ ಏನನ್ ಇದ್ರೆ ಕೇಳ್ರಿ, ನಾನ್ ನಮ್ಗೂ 2 ಹೆಣ್ಮಕ್ಳಿದಾರೆ, ನನ್ ತಂಗಿ ಎಷ್ಟೋ ಆ ಹುಡುಗಿನೂ ಅಷ್ಟೇ ಅಂತ ನೋಡ್ಕೊಂಡ್ ಬಂದಿದ್ದೀನಿ, ಒಬ್ರು ನಾವು ಮಾಡಿಲ್ಲ, ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ಬಾರ್ದು ಅಂತೇಳಿ ಕಾಲು ಹಿಡ್ಕೊಂಡ್ ಕೇಳ್ಕೊಂಡಿದೀನಿ, ತಾಳಿಗಳು ಕಿತ್ತಾಕಿದ್ದಾಳೆ 4-5 ಸಲ, ನನ್ಗೆ ಇಷ್ಟ ಇಲ್ಲ, ನೀನ್ ಕಟ್ಟಿರೋ ತಾಲಿ ಅಂತೇಳಿ ಕಿತ್ ಬಿಸಾಕಲ್ಲ, 1 ವರ್ಷದಿಂದ ಈಚ್ಕೊಂಡ್ 4 ಸಲ ಕಿತ್ತಾಕವಳ, ನನ್ ಬೇಡ ಸರ್, ನಾನ್ ಬೇಕಾದ್ರೆ ಸಾಯ್ಬೇಕಾದ್ರೂ ಸಾಯ್ಬಿಡ್ತೀನಿ, ಇಲ್ಲ ಈಗ್ಲೇ FIR ಮಾಡ್ಬಿಟ್ಟು ನನ್ ಹಿಂಗೆ ಒಳಗಡೆ ಹಾಕಿ 6 ತಿಂಗಳು ಜೈಲ್ಗಾದ್ರೂ ಹೋಗ್ಬಿಡ್ತೀನಿ ಸರ್, ನನ್ ಬೇಡ ಸರ್ ಅಂತ ಕೈ ಮುತ್ಕೊಂಡು ಹತ್ಕೊಂಡ್ಬಿಟ್ಟೆ ನಾನಲ್ಲಿ. ಅವ್ರೇನ್ ಮಾಡಿದ್ರು, ಆಯ್ತಪ್ಪ ಈಗ ಈ ತರ ಎಲ್ಲ ಆದ್ಮೇಲೆ ಈಗ ಸೂಸೈಡ್ ಅಟೆಂಪ್ಮೆಂಟ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಳ, ಮಾಡೋವಳ ಅಂದ್ರು. ಇಲ್ಲ ಸರ್, ಆಲ್ರೆಡಿ ಒಂದ್ಸರಿ 20 ಟ್ಯಾಬ್ಲೆಟ್ ನುಂಗ್ಬಿಟ್ಟು ನಾವು ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ತಗೊಂಡೋಗಿ ಅಲ್ಲೆಲ್ಲ ತೋರಿಸಿ ತಗೊಂಡ್ ಬಂದು ಮತ್ತೆ ಅವತ್ತು ಮಾರ್ನಿಂಗ್ ಅವ್ರ ತಂದೆ ತಾಯಿನೆಲ್ಲ ಕರ್ಕೊಂಡು ಹೋಗ್ಬಿಡಿ, ಈ ತರ ಮಾಡಿದಾಳೆ, ನಮ್ಗೆ ಬೇಡ ಅಂತ ಹೇಳಿದ್ವಿ, ಇನ್ನೊಂದ್ಸರ ಆ ತರ ಮಾಡಿದ್ರೆ ಕಳಿಸ್ಬಿಡಿ ಅವ್ರ ಮಗುನ ಅವ್ರ ಮನೆಕ, ಈ ಸರಿ ನೋಡು ಅಂತೇಳಿ ಎಲ್ಲ ಹೇಳ್ಬಿಟ್ಟು ಹೋದ್ರು. ಆತರ ಹೇಳಿ ಸೂಸೈಡ್ ಅಟೆಂಪ್ಮೆಂಟ್ ಮಾಡಿದ್ಮೇಲೆ 10 ಸಲ ಟ್ರೈ ಮಾಡಿದಾಳೆ ಅಂತ ಹೇಳ್ದೆ. ಹಂಗಿದ್ರೆ ನಾವೇನು ಮಾಡಕ್ಕಾಗಲ್ಲ, ನೀನೇನಿದ್ರು ಕೋರ್ಟಲ್ಲಿ ನೋಡ್ಕಮ್ಮ, ಕೋರ್ಟ್ ಮುಖಾಂತರ ನೀನ್ ಕೋರ್ಟಲ್ಲಿ ಹಾಕೋ ಕೇಸ್ ಹಾಕೋ, ಕೋರ್ಟಲ್ಲಿ ನೀವು ಕೋರ್ಟ್ಗೆ ಹೋಗ್ರಿ, ಕೋರ್ಟ್ ಮುಖಾಂತರ ನೋಡ್ಕೊಳ್ರಿ ಏನಾದ್ರು ಇದ್ರೆ ಅಂತೇಳಿ ಅವ್ರು ಕಳಿಸ್ಬಿಟ್ರು.
ಅವ್ರು ಕಳ್ಸಿದ್ಮೇಲೆ ಮತ್ತೆ ನನ್ಗೆ ಫೋನ್ ಮಾಡಿ, ಈಗ ನಾನು ಸಾಯ್ತೀನಿ, ಕರ್ಕೊಂಡ್ ಹೋಗ್ತಿ, ಇಲ್ಲ ನೀನು ಇಲ್ಲ ನಾನು ಸಾಯ್ತೀನಿ ಬೆದರಿಕೆ ಹಾಕಿ ತಿರ್ಗಿ ಟಾರ್ಚರ್ ಕೊಟ್ಲು. ಮತ್ತೆ ನಾವು ಆಯ್ತು ನಮ್ ತಂದೆ ತಾಯಿ, ನಮ್ ತಂಗಿ, ನಮ್ ಭಾವಂದ್ರನ್ನೆಲ್ಲ ಕರೆಸಿ ನಾನು ಮಾತಾಡಿ, ಏನೋ ಒಂದ್ ಜೀವನ ಹಾಳು ಮಾಡ್ಕೊಳೋದ್ ಬೇಡ, ಏನೋ ಒಂದ್ ದಾರಿ ಮಾಡೋಣ, ಮಾತಾಡೋಣ, ಇರಮ್ಮ ಅಂತೇಳಿ ಟೈಮ್ ಒಂದ್ 3 ದಿನ ಟೈಮ್ ಕೊಡು, ನಿಮ್ ತಂದೆ ತಾಯಿ ಮನೇಲಿ ಇದೆಯಾ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. 2 ಒಂದ್ ಆಗ್ಬೇಕು, ನಾನ್ ಬರ್ತೀನಿ ಅಂತ ಟಾರ್ಚರ್. ಬೇಡ ಅಂತ ಹೇಳಿದ್ರು, ನೀನೇನಾದ್ರು ಬಂದಿದ್ದೆ ಅಂದ್ರೆ ಆತರ ಪೋರ್ಜರ್ ನನ್ಗೆ ಹೋಗಿರೋ ಮಾನ ಮರ್ಯಾದೆ ಸಾಕಿ ಹೋಗ, ನೀನೇನಾದ್ರು ಹಂಗೇನಾದ್ರು ನನ್ ಮನೆ ಕಾಜಿಗ್ ಬಂದಿದ್ದೆ ಅಂದ್ರೆ ನನ್ ಹೆಣ ನೋಡ್ತೀಯಾ, ಬರ್ಬೇಡ, ಏನೋ ಒಂದ್ ಮಾತಾಡ್ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಈಗ ನಾಳೆ ಶುಕ್ರವಾರಕ್ಕೆ 15 ದಿನ ಆಗುತ್ತೆ. ಫೋನ್ ಮಾಡಿ ಟಾರ್ಚರ್ ಕೊಟ್ರು. ಎಷ್ಟು ಹಿಂಸೆ ಅಂದ್ರೆ ಅವತ್ತು ಟಾರ್ಚರ್ ಕೊಟ್ಬಿಟ್ಲು. ಫೋನ್ ಸ್ವಿಚ್ ಆಫ್ ಮಾಡಿ ಮನೇಲಿ ಹಾಕ್ಬಿಟ್ಟು ಮನೆ ಬಿಟ್ಬಿಟ್ಟು ಬಂದು 15 ದಿನ ಆಗಿದೆ ಅಣ್ಣ. ಅಂದ್ರೆ ಈಗ ಆಕೆ ಎಲ್ಲಿದ್ದಾರೆ? ಹಾಗೆ ಬಂದು ನಮ್ಮನೆಯಲ್ಲೇ ಇದ್ದಾಳೆ. ಏನ್ ಟಾರ್ಚರ್ ಕೊಟ್ರು? ಅದೇ ಅವತ್ತು ನಾವ್ ಹಿಂಗೆಲ್ಲ ಸ್ಟೇಷನ್ ಅಲ್ಲಿ ಹೇಳಿ ಹಿಂಗೆಲ್ಲ ಬೇಡ ಅಂತ ಹೇಳಿ ಕೋರ್ಟಲ್ ನೋಡ್ತಾರೆ ಅಂತೆಲ್ಲ ಹೇಳಿ ಕಳ್ಸಿದಾರೆ. ಸೈನ್ ಮಾಡಿಸ್ಕೊಂಡು ಸ್ಟೇಷನ್ ಮುಖಾಂತರ ಹುಡುಗಿ ಹತ್ರ. ಓಕೆ. ಮತ್ತೆ ನನಗ್ ಫೋನ್ ಮಾಡಿ ನಾನ್ ಬರ್ತೀನಿ, ಅಲ್ಲೇ ಸಾಯ್ತೀನಿ, ಅಲ್ಲೇ ಬದುಕ್ತೀನಿ ಅಂತೇಳಿ ನನ್ಗೆ ಈ ತರ ಟಾರ್ಚರ್. ಎಲ್ಲಿಗೆ ಬರ್ತೀನಿ? ಮನೆಗೆ, ಗಂಡನ ಮನೆಗೆ ಬರ್ತೀನಿ ಅಂತ. ಈಗ ನಿಮ್ಮನೇಲಿ ಇರೋ ತಾನೆ? ಅಲ್ಲ, ಸ್ಟೇಷನ್ ಮುಖಾಂತರ ಅವ್ರ ಮನೆಗ್ ಕಳ್ಸಿಬಿಟ್ಟಿದ್ರು. ಓಕೆ. ಅವಾಗ ಮತ್ತೆ 3 ದಿನಗೆ ನನ್ಗೆ ಸ್ಟಾರ್ಟ್ ಫೋನ್ ಮಾಡಿ ಟಾರ್ಚರ್. ನಾನ್ ಬರ್ತೀನಿ. ಯಾವಾಗ ಮತ್ತೆ? ಅವರು ಶುಕ್ರವಾರ, ನಾಳೆ 15 ದಿನ ಆಗುತ್ತೆ. ಅವರು ನಮ್ಮೂರ್ ಮನೆಗ್ ಬಂದಿದ್ಲು, ನಾನು ಅವತ್ತೇ ಮನೆ ಬಿಟ್ಟು ಬಂದ್ಬಿಟ್ಟೆ. ಅವ್ರು ನಿಮ್ ಮನೆಗ್ ಬಂದಾಗ ನೀವು ಮನೆ ಬಿಟ್ರಿ? ನಾನೇ ಅವತ್ತೇ ಮನೆ ಬಿಟ್ಟು. ಯಾಕೆ ಮನೆ ಬಿಟ್ರಿ? ಇದೇ ತರ ಈ ತರ ಎಲ್ಲ ಆಗಿ ಈ ತರ ಇದಾದ್ಮೇಲೆ ನನಗೂ ಮನ್ಸು ಹೋಗ್ತಾ ಇಲ್ಲ. ನನ್ ಮೇಲೆ ಕೈ ಮಾಡಿ ನನ್ಗೆ ಜಾಸ್ತಿ ನರ್ಕೊಂಡು ಟಾರ್ಚರ್ ಕೊಟ್ಬಿಟ್ಟು, ನಿದ್ದೆ ಇಲ್ದಿರ ಎಷ್ಟೋ ರಾತ್ರಿ ಹತ್ತಿದೀನಿ, ಕಾವಲು ಕುತ್ಕೊಂಡಿದೀನಿ. ಜಾಸ್ತಿ ನರ್ಕ ಟಾರ್ಚರ್ ಅಂದ್ರೆ ಆ ತರ ಕೊಟ್ಬಿಟ್ಟಿದ್ದಾಳ ನನ್ಗೆ. ಅದ್ರಿಂದ ನಾನು ಹೇಳಿದೀನಿ, ಮಾತಾಡೋಣಮ್ಮ, ಒಂದ್ 3 ದಿನ ಟೈಮ್ ಕೊಡು. ನಮ್ ತಂದೆ ತಾಯಿ ತಮ್ಮಂದ್ರು ಅವರು ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ ಈ ಹುಡುಗಿ ಕೊಡೋ ಟಾರ್ಚರ್. ಮನೆಯಲ್ಲಿ ಡೋರ್ ಲಾಕ್ ಮಾಡಿದಾರೆ ಅಂದ್ರೆ ಹೊಡೆದೋಗ್ಬೇಕು ಆ ತರ ಒದಿತೀನಿ ಬಾಕ್ಲು, ತೆಗಿ ಅಂತ. ಆಲ್ರೆಡಿ ಈಗ 3 ರೂಮ್ ಇರೋದು, 3 ರೂಮ್ಗೂ ಚಿಲ್ಕಾಗ್ಲೆಲ್ಲ ಗಡೆ ಕಿತ್ತಾಕ್ಬಿಟ್ಟಿದೀರಿ. ಮನೇಲಿ ಯಾವ್ದಕ್ಕೂ ಇಕ್ಕಿಲ್ಲ ನಾವು ಚಿಲ್ಕಾಗ್ಲು. ಓ, ಈಕೆ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡ್ಬಿಟ್ಟಾರು ಅಂತ? ಚಿಲ್ಕ ಹಾಕೊಂಡ್ಬಿಟ್ಟಿದ್ದಲ್ಲ, ಆಲ್ರೆಡಿ ಹಾಕೊಂಡು ಒದ್ದು ಬಾಕ್ಲು ಹೊಡೆದೋಗಂಗ್ ಓದಿದ್ದೀನಿ, ತೆಗಿ ಅಂತೇಳಿ. ತೆಗಿಯಲ್ಲ ಒಂದೊಂದ್ಸರಿ. ಈಗ ಅವ್ರ ಮನೆಯವರೆಲ್ಲ ಏನಂತಾರೆ? ಈಗ ಪೊಲೀಸ್ನವರು ಸ್ಟೇಷನ್ ಅಲ್ಲಿ ಹೋಗ್ರಮ್ಮ, ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂದಾಗ ಅವರ ಹಿರಿಯರು ಏನಂದ್ರು? ಅವ್ರ ಅಪ್ಪ ಅಮ್ಮ? ಅವ್ರ ಹಿರಿಯರು ಏನು ಹೇಳಿಲ್ಲ. ಅವ್ರು ಸಾಹೇಬ್ರು ಹೇಳಿದ್ರು, ನೋಡಮ್ಮ ಈ ತರ ಟಾರ್ಚರ್ ಕೊಟ್ರ ಅವ್ನ್ ಕುಡಿಯಲ್ಲ ಪಡೆಯಲ್ಲ, ಒಂದ್ ಏಟ್ ಹಾಕಿಲ್ಲ, ಒಂದ್ ಮಾತಂದಿಲ್ಲ, ನಿಮ್ ಮಗಳಿಗೆ ಏನ್ ದುರಾಂಕರನ, ಏನ್ ಮದುವೆ ಮಾಡಿದ್ರ ಅಂತ ಅವಳಿಗೆ. ಈ ತರ ಟಾರ್ಚರ್ ಕೊಟ್ರೆ ಯಾವನ್ ಉದ್ದಾರ ಆಗ್ತಾನಮ್ಮ, ಕರ್ಕೊಂಡೋಗಿ ಏನಿದ್ರು ನೀವು ಕೋರ್ಟಲ್ಲಿ ನೋಡ್ಕೊಂಡ್ರೆ ಕೇಸ್ ಹಾಕ ಹೋಗಮ್ಮ ನೀನು. ಇಷ್ಟು ಮಟ್ಟಿಗೆ ಸೂಸೈಡ್ ಅಟೆಂಪ್ಟ್ಗಳಾಗಿ ಮತ್ತೆ ಹಾಸ್ಪಿಟ್ಲ್ ಇವೆಲ್ಲ ಇಷ್ಟೆಲ್ಲ ಸುಟ್ಟದ್ಮೇಲೆ ನಾವೇನು ಮಾಡಕ್ಕಾಗಲ್ಲ, ನೀವ್ ಹೋಗಿ ಅಂತ ಅವ್ರ ಸ್ಟೇಷನ್ ಮುಖಾಂತರನು ಕಳ್ಸಿಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೇನೀಗ ಅಲ್ಲಿ ಬೇನೇನು ನಿಮ್ಮಿಂದ ಬಿಡಿಸ್ಕೊಳ್ಬೇಕಾ, ಅಥವಾ ಅವ್ರಿಗೇನು ಬೇರೆ ಸಂಬಂಧ ಇದೆಯಾ, ಅಥವಾ ಅವ್ರಿಗೇನಾದ್ರು ಬೇರೆ ಇದೆಯಾ, ಏನಂತ ಅವರು? ಅಂದ್ರೆ ಡೈವರ್ಸ್ಗೂ ತಯಾರಿಲ್ಲ ಅವರು? ಡೈವರ್ಸ್ ಕೊಡ್ತಾ ಇಲ್ಲ. ಮತ್ತೀಗ ಅವ್ರ ಮನೇಲಿ ಅವ್ರು ಇಟ್ಕೊಂತ ಇಲ್ಲ. ಅವ್ರಿಗೂ ತಲೆ ಕೆಟ್ಬಿಟ್ಟಿದೆ, ಅವರು ಬಿಟ್ಬಿಟ್ಟಿದ್ದಾರೆ. ಅವ್ರ ತಾಯಿ ಹೋಗುವಂತ ಅವ್ರ ತಂದೆ ತಾಯಿ ಹೇಳ್ಬಿಟ್ಟಿದ್ದಾರೆ. ಈಗ ಅವ್ರ ತಂದೆ ತಾಯಿನೇ ಬಂದು ಸ್ಟೇಷನ್ ಅಲ್ಲಿ ನಾವು ಬರ್ಕೊಡ್ತೀವಿ, ಏನ್ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಮಗಳದೇ ತಪ್ಪು, ಅವಳದೇ ಜವಾಬ್ದಾರಿ, ಸತ್ರು ಬದುಕಿದ್ರು ನಿಮ್ ಮನೇಲಿ ನಮ್ದೇ ಜವಾಬ್ದಾರಿ ಅಂತೇಳಿ ಬರ್ಕೊಡಕ ಅವ್ರು ರೆಡಿ ಇದಾರೆ ಸ್ಟೇಷನ್. ಅಂದ್ರೆ ಅದೇನ್ ನಿಮ್ಮ ಮೇಲಿನ ಪ್ರೇಮದಿಂದ ಅವ್ರ ಹಂಗೆ ಹೇಳ್ತಾವ್ರ, ಅಥವಾ ಅವ್ರಿಗೂ ಸಾಕಾಗಿ ಹೇಳ್ತಾವ್ರ? ಅವ್ರಿಗೂ ಸಾಕಾಗಿ, ಅವರು ಎದ್ದು ಬಿದ್ದು ಈಗ ನಾವೊಂದ್ ಹಾಕಿಲ್ಲ, ಒಂದ್ ಮಾತಂದಿಲ್ಲ, ಹಿಂಗ್ ಬೇಕೋ ನೋಡ್ಕೊಂಡಿದೀನಿ, ಯಾವ ತರ ಆಯ್ತು ನಾವು ಇಟ್ಕೊಂಡಿದೀನಿ. ಇನ್ನು ನಮ್ಮನ್ ಬಿಡಿಸಿ ಬೇರೆ ಕಡೆ ಕೊಟ್ರೆ ಹುಡುಗಿ ಇರ್ತಾಳೋ ಇಲ್ಲ ಅನ್ನೋದು ಅವ್ರಿಗೂ ಅವನಂಬಿಕೆ. ದೂಷಿಸ್ಲಿಕ್ಕೆ ಅವ್ರಿಗೆ ಕಾರಣ ಇಲ್ಲ ಅಂತ ಅವ್ರೇನ್ ಅವ್ರೇನ್ ನನ್ ಮೇಲೆ ಇದ್ ಮಾಡ್ತಾ ಇಲ್ಲ. ಅವ್ರ ತಂದೆ ತಾಯಿ, ಅವ್ರ ಅಣ್ಣ, ಅವ್ರು ಯಾರು, ಅವ್ರ ಚಿಗಮ್ಮ ಯಾರು ನನ್ ಮೇಲೆ ಇದಿಲ್ಲ. ಎಲ್ಲಾರ್ಗು ನಾನೇನ್ ಕೆಟ್ಟವನಲ್ಲ, ಅವ್ರಕ್ಕೇನ್ ಕೆಟ್ಟದೇನ್ ಮಾಡಿಲ್ಲ. ಈ ಕತ್ತರಿಸಾಕ್ತೀನಿ ಎಂದವ್ರು ಯಾರು? ಅವ್ರ ಅಣ್ಣ. ಯಾವಾಗ? ಆರಂಭದಲ್ಲಿ 2 ವರ್ಷದಲ್ಲಿ. 2 ವರ್ಷ ಆಯ್ತು. ಬಟ್ ಈಗೆಲ್ಲ ಅವ್ರ ಮನ್ಸು ಬದಲಾಗಿದೆ? ಈಗೆಲ್ಲ ಏನ್ ಬದ್ಲಿಲ್ಲ. ಅವರು ಓಡಾಡಿದ್ರು, ಮಹಿಳಾ ಸಂಘ ಸ್ಟೇಷನ್ ಎಲ್ಲ ಓಡಾಡಿ ಈಗ ಅವ್ರು ಯಾರು ಬರ್ತಾ ಇಲ್ಲ. ಅವ್ರ ತಂದೆ ತಾಯಿ, ಆ ಹುಡುಗಿ ಇಬ್ರು ಬರ್ತಾ ಇದಾರೆ ಅಷ್ಟೇ ಅಣ್ಣ. ಈಗ ಅವ್ರ ಅಣ್ಣ ಯಾರು ಬರ್ತಿಲ್ಲ? ಅವ್ರು ಯಾರು ಬರ್ತಾ ಇಲ್ಲ. ಒಟ್ಟಲ್ಲಿ ನಿಮ್ ಜೊತೆ ಇದ್ ನಿಮಗೆ ತೊಂದ್ರೆ ಕೊಡ್ಲೇಬೇಕು ಅನ್ನೋ ಹಠ ಹಿಡಿದ್ಬಿಟ್ಟಿದೆ. ಹಂಗಾದ್ರೆ ಹಠ ಹಿಡಿದ್ಬಿಟ್ಟಿದೆ. ಈಗ ಏನ್ ಮಾಡಿದ್ರು ಬಿಡ್ತಾ ಇಲ್ಲ. ನಾನ್ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. 6 ಎಕರೆ ತೋಟ ಮಾಡ್ತೀನಿ, ಗಡ್ಡೆ, ಜೋಳ ಎಲ್ಲಾ ಬೆಳೆಗಳಿದಾವೆ. ನಾನೇ ತೋಟಗಳು ನೋಡ್ಕೊಂಡು, ತಮ್ಮಂದ್ರೆಲ್ಲ ಡ್ಯೂಟಿಯಲ್ಲಿದ್ದಾರೆ. ಈಗ ತಲೆ ಕೆಡ್ಸ್ಕೊಂಡ್ ನಾನೇ ಬಂದ್ಬಿಟ್ಟಿದೀನಿ ಅಂತ. ಯಾಕೆ ಸುಮ್ನೆ ಅಂತ ಅಲ್ಗೂ ನಾನೇ ಸೂಸೈಡ್ ಅಟೆಂಡ್ಮೆಂಟ್ ಅವತ್ತೇ ಹೇಳಿದೀನಿ ನಾನು ಹುಡುಗಿಗೆ. ಏನ್ ಮಾಡಿದ್ರು ಈಗ ಬಿಡಕ್ಕೂ ಬಿಡ್ತಾ ಇಲ್ಲ ಅಣ್ಣ ನನ್ನನ್ನ. ಈಗ ಆಲ್ರೆಡಿ ಮನೇಲಿ ಇದ್ದಾಳೆ, 15 ದಿನದಿಂದ ಮನೆಯಲ್ಲೇ ಇದ್ದಾಳೆ. ಮತ್ತೆ ಈಗ ನೀವು ಕೋರ್ಟ್ಗೆ ಹಾಕಿಲ್ವಾ ಮತ್ತೆ? ಹಂಗಾದ್ರೆ
ಇಲ್ಲ ನಾವೇನ್ ಕೋರ್ಟ್ಗೆ ಹಾಕ್ಲಿಲ್ಲ, ಅವ್ರು ಸ್ಟೇಷನ್ ಮುಖಾಂತರನೇ ಸೈನ್ ಮಾಡಿಸ್ಕೊಂಡು ಮುಚ್ಚಿಗೆ ಬರ್ಸ್ಕೊಂಡು ಅವ್ರಿಗಿನ ಅವ್ರ ತಂದೆ ತಾಯಿ ಜೊತೆ ಕಳ್ಸಿದ್ರು. ತಂದೆ ತಾಯಿ ಜೊತೆ ಕಳಿಸಿದ್ರೆ ಸರಿ, ಅವ್ರು ಹೇಳಿದ್ರಲ್ಲ ಈಗ ನೀವು ನೋಡಪ್ಪ ಇದು ಯಾವುದೋ ಇಲ್ಲಿ ಪೊಲೀಸ್ ಸ್ಟೇಷನ್ಲಿ ಇತ್ಯರ್ಥ ಆಗೋ ಮನಸ್ಥಿತಿಗಳಲ್ಲ, ನೀವು ಹೋಗಿ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಇಬ್ಬರಿಗೂ ಹೇಳಿ ಕಳಿಸಿದ್ರು. ಅವ್ರ ಮನೆಗೆ ಕಳಿಸಿದ್ರು, ಬಟ್ ಆಮೇಲೆ ಅವ್ರು ಮತ್ತೆ ನಿಮ್ಮ ಮನೆಗೆ ಬಂದು ಕೂತಿದ್ದಾರೆ ಸರಿ. ಬಟ್ ಇಲ್ಲಿ ಇದಕ್ಕೀಗ ಹಿಂಗೆ ಹೋದ್ರೆ ಇದಕ್ಕೊಂದು ಅಂತ್ಯ ಇಲ್ವಲ್ಲ, ಮತ್ತೆ ಅಂತ್ಯ ಇಲ್ಲ. ಮತ್ತೆ ಈಗ ಕೋರ್ಟಲ್ಲಿ ನೀವು ಹಾಕಿ ಬಿಡಿಸ್ಕೊಳ್ಬೇಕು ತಾನೆ. ನಾವು ಆ ಕಡೆ ಡೈವರ್ಸ್ ಕೊಡಲ್ವಲ್ಲ ಅಣ್ಣ ಈಗ ಹುಡುಗಿ. ಅಲ್ಲ ಈಗ ನೀವು ಒಂದು ಪ್ರಯತ್ನ ಮಾಡ್ಬೋದಲ್ವಾ? ಅಲ್ಲ ಈಗ ನಾನೇನು ಹೇಳ್ತೀನಿ, ಅಲ್ಲಪ್ಪ ಈಗ ಬಿಡಬೇಡಿ ಒಟ್ಟಿಗೆ ಬದುಕಿ ಇಂಥವೆಲ್ಲ ಇರ್ತವೆ ಅಂತ ಹೇಳ್ಬೋದು, ಬಟ್ ಹಂಗೆ ಹೇಳಲಿಕ್ಕೆ ಆಗದೆ ಇರೋ ವಿಚಿತ್ರ ಪ್ರಕರಣ ಇದು. ಹೌದಣ್ಣ. ಈಗ ನಾನು ಯಾವುದೇ ಹೆಣ್ಣು ಗಂಡಿನ ವಿಚಾರ ಬಂದಾಗ ನಾನು ಶತಾಯ ಗತಾಯ ಅವರ ಮನಸ್ಸು ಪರಿವರ್ತನೆ ಮಾಡಿ ಅವ್ರನ್ನ ಎಲ್ಲರಪ್ಪ ಹಿಂಗೆ ಏನೋ ದುಡುಕಿ ನೀವು ಬೇರೆ ಆಗ್ಬಿಡೋದು, ಇದೆಲ್ಲ ಮಕ್ಳ ಭವಿಷ್ಯ ಹಾಳಾಗ್ಬಿಡುತ್ತೆ, ಒಳ್ಳೇದಲ್ಲ ಅಂತ ಹೇಳಬೇಕು ಅಂದರೆ ಅವ್ರ ಸ್ಥಿತಿ ಎಲ್ಲ ನೋಡ್ಕೊಂಡು ನಾವು ಆ ಮಾತು ಹೇಳಿರ್ತೀವಿ. ಬಟ್ ನಿಮ್ದು ವಿಚಿತ್ರ, ಅಲ್ಲಿ ಮಕ್ಕಳಿಲ್ಲ, ಮರಿ ಇಲ್ಲ, ಇನ್ನು ಏನು ಪರಸ್ಪರ ಕೂತು ಒಂದು ಗಳಿಗೆ ಚೆನ್ನಾಗಿ ಮಾತಾಡಿ ಅರ್ಥ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಲಿ ನೀವು ಯಾರು ಬೆಸೆದೇ ಇಲ್ಲ. ನೀವು ಆವತ್ತಿಂದ ಮದುವೆ ಆದ ಕಾಲದಿಂದಲೂ ಅಥವಾ ಏನೋ ಹಣೆ ಬರ 2 ತಿಂಗಳು ಮದುವೆ ಆಗಿ 2 ತಿಂಗಳಿಂದಲೂ ಇದೇ ಬಂದುಬಿಟ್ಟಿದ್ದೀರಾ. ಇನ್ನು ನೀವೇನು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದು ಏನು ಯೋಚನೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ನನಗೆ ವಿಚಿತ್ರ ಅನಿಸೋದು, ಒಂದು ಹೆಣ್ಣುಮಗಳು ನಾನು ಓದಬೇಕು ಅಥವಾ ಏನೋ ಅವಳದ್ದು ಒಂದು ಕಾರಣ ಇದ್ದಾಗ ಮದುವೆ ಮಾಡೋದು ಅವ್ರ ತಪ್ಪು. ಅದೇ ಅವ್ರ ತಪ್ಪು. ಅಲ್ಲಿಗೂ ನಾನು ವರ್ಷದಲ್ಲಿ ನಿಮ್ಮ ಹತ್ರ ಮಾತಾಡಿರೋದು, ಆ ಲಿಂಕ್ ನಾನು ಹೇಳಿರೋದು ನೀವ್ ಹೇಳಿರೋದೆಲ್ಲ ಲಿಂಕ್ ಅದು ಎಪಿಸೋಡ್ ಕಳ್ಸಿದ್ದೆ ಮೊನ್ನೆ ಎಲ್ಲ ಒಂದ್ 2 ತಿಂಗಳಲ್ಲಿ ಹುಡುಗಿಗೆ ಅವ್ರ ತವ್ರ ಮನೆಯಲ್ಲ ಇದ್ದಂಗೆ. ನೋಡಮ್ಮ ಇಷ್ಟೆಲ್ಲ ನಾನು ನಡ್ಕೊಂಡ್ ಹೋಗಿ ಇಷ್ಟೆಲ್ಲ ಮಾತಾಡಿದೀನಿ ಅಂತ ಹೇಳಿ ಅದು ಕೇಳಿದಾಳೆ, ಎಲ್ಲ ಕೇಳಿದಾಳೆ. ಆ ಲಿಂಕ್ ನನ್ನ ಹತ್ರ ಇತ್ತು, ಕಳ್ಸಿದ್ದೆ. ಅದೆಲ್ಲ ನೋಡಿದವ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಳ್ಸಿದೀಯಾ, ನೋಡಿದವ್ರು ಏನಂತಂದ್ರ ಇವ್ಳಿಗೇನೋ ಅಕ್ರಮ ಸಂಬಂಧ ಐತೆ, ಅವಳಿಗೆ ಅದಕ್ಕೆ ಹಿಂಗ ಆಡ್ತಾ ಇರೋದು ಅಂತ ಅಂದ್ಗಳಲ್ವಾ, ಈ ತರ ಎಲ್ಲ ಹೇಳಿದೆ. ನೀನ್ ಮಾಡಿರೋದ ತರ ನನ್ ಟಾರ್ಚರ್ ಕೊಡ್ತಾ ಇದ್ದೆ, ನಾನು ಹೇಳ್ಕೊಂಡಿದ್ದೆ. ನನ್ ಬಾಧೆ ಯಾರಿಗೆ ಹೇಳ್ಕೊಂಡ್ಲಿ, ಯಾರ ಹತ್ರ ಹೇಳ್ಕೊಳಕ್ ಆಗದೆ ಗಂಡಸಾಗಿ ನಾನು ಅವತ್ತು ಅವ್ರದ್ದು ಒಂದ್ 3 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ತೀನಿ. ಅವ್ರು ನನ್ ಜೊತೆಲಿ ಇದ್ದಾಗಿಂದ ಮದ್ವೆ ಆದ್ಮೇಲೆ ಒಂದ್ 3 ವರ್ಷ 4 ವರ್ಷದಿಂದ ನಾನ್ ನಿನ್ ಪ್ರೋಗ್ರಾಮ್ ನೋಡ್ತೀನಿ. ಅದ್ ನೋಡ್ದಾಗೆಲ್ಲ ಹೇಳ್ತಾ ಇದ್ದೆ, ನೋಡಮ್ಮ ಈ ತರ ಕೆಲವು ಹೆಣ್ಮಕ್ಳದೆಲ್ಲ ಎಷ್ಟು ಕಷ್ಟ ಸುಖ ಎಷ್ಟು ನೋವಿದೆ ಅನ್ನೋದು ನಿನ್ ನೋಡು ಅಂದ್ರೆ ನೋಡಲ್ಲ. ಅದ್ ನಿಮ್ ಇದೇ ನೋಡಲ್ಲ ಹುಡ್ಗಿ. ಅಲ್ಲಿಗೂ ಮೊನ್ನೆ ನಾನ್ ಮಾತಾಡಿರೋದು, ನಾನ್ ಹೇಳಿರೋದು, ನೀವ್ ಹೇಳಿರೋದು ಮೊನ್ನೆ ಲಿಂಕ್ ಕಳ್ಸಿದೆ, ಅದ್ ನೋಡಿದಾಳೆ. ಇಲ್ಲಿ ಅದೇನೇ ಇರ್ಲಿ, ಈಗ ನಿಮ್ಮ ಅಣ್ಣ ತಮ್ಮಂದಿರು ಪಾಪ ಅವ್ರದ್ದು ಇನ್ನೂ ಬದುಕು ಸಾಗಬೇಕಿದೆ, ಅವ್ರದ್ದು ಒಂದು ಒಳ್ಳೆ ಮನೆ ಅಥವಾ ಒಂದೊಳ್ಳೆ ಕಡೆಯಿಂದ ಹೆಣ್ಣು ತಂದು ಮದುವೆ ಆಗಬೇಕಿದೆ. ಬಟ್ ಅವರೆಲ್ಲ ಇದರಲ್ಲಿ ಏನು ಅಭಿಪ್ರಾಯ ಕೊಡ್ತಾವ್ರು ನಿಮಗೆ? ಅವ್ರ ಅಭಿಪ್ರಾಯ ಅಂದ್ರೆ, ಈಗ ಅವ್ರು ಲಚ್ಚಾರ್ ಕೆಲಸ ಹೋಗೋ ಹುಡುಗ ಹೇಳಿದಾನೆ, ನಮ್ಮ ಇದು ಹೆಂಗೋ ಇರ್ಲಿ, ನಾವೇನ್ ಕುಡ್ಕರಲ್ಲ, ನಾವೇನ್ ಪರೋಡಿ ಎಲ್ಲ ಬೀದಿಗಳಲ್ಲಿ ಅವರೆಲ್ಲ ನಾವೊಂದ್ ಪೊಸಿಷನ್ ಅಲ್ಲಿ ಸಂಬಳ ತೆಗಿಯೋರಾಗಿ ನಾವು ನಮ್ ಕಾಲ ಮೇಲೆ ಬಿದ್ದಿದ್ದೀರಿ. ನಮ್ಮ ಅಣ್ಣ ಈ ತರ ಮಾಡವನೆ, ಇವತ್ ನಮ್ಮ ಅಣ್ಣನ ಲೈಫ್ ಈ ತರ ಮಾಡ್ಕೊಂಡಿದ್ದಾನೆ, ನಮ್ದೆಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಡು, ಇದ್ಯಾವ್ದು ಇದ್ರು ಏನೋ ಒಂದು ಕ್ಲಿಯರ್ ಮಾಡ್ಕೊಂಡ್ಲಿ ಅಂತ ಅವ್ರಿಗೂ ಭಯ ಬಿಟ್ಬಿಟ್ಟಿದ್ದಾರೆ ಚೆನ್ನಾಗಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಏನ್ ಇಬ್ರು ತಮ್ಮಂದಿರಾ? ಇಬ್ರು ತಮ್ಮಂದಿರ. ಮತ್ತೆ ಅಪ್ಪ ಅಮ್ಮ ಮತ್ತೆ ಈ ಹುಡುಗಿ, ಈಗ ಅವ್ರು ಅಷ್ಟು ಜನ ಒಂದು ಮನೇಲಿ ಇದ್ದಾರೆ? ಇದಾರೆ ಮನೆಯಲ್ಲ. ಈಗ ನೀವು ಸಪರೇಟ್ ಇಲ್ಲೆಲ್ಲೋ ಬೇರೆ ದೂರ ಇದ್ದೀರಿ? ದೂರ ಅಂದ್ರೆ ಎಲ್ಲೂ ಇರಿಲ್ಲ, ನಾನೆಲ್ಲ ಒಂದು ಹಾಸ್ಪಿಟ್ಲ್ ಹತ್ರ ಆಶ್ರಮ ತಗೊಂಡು ಅಲ್ಲೇ ಮಲಗೋದು, ಊಟ ಮಾಡೋದು ಅಲ್ಲೇ, ಇಲ್ಲ ಇಂಟರ್ ರಿಲೇಷನ್ ಮನೇಲಿ ಎಲ್ಲೂ ಹೋಗ್ಲಿಲ್ಲ. ಕೆಲಸ ಏನ್ ಮಾಡ್ತೀರಿ ನೀವು? ಅಣ್ಣ ಕೆಲಸ ಇಲ್ಲ ಏನ್ ಕೆಲ್ಸನೂ ಮಾಡ್ತಾ ಇಲ್ಲ. ಮತ್ತೆ ಎಷ್ಟು ದಿನ ಇದು ವನವಾಸ? ಅದೇ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಸ್ಟೇಷನ್ ಅಲ್ಲಿ ಹೋಗಿ. ಯಾರು? ಇವ್ರು ಇವ್ರು ಕೊಟ್ಟಿದಾರಂತೆ. ಈ ತರ ನಾವು ಮಾತಾಡಿ ಸ್ಟೇಷನ್ ಮುಖಾಂತರ ಅವತ್ತು ನಾನು ಬಾಯಿ ಬಡ್ಕೊಂಡು ಹತ್ಕೊಂಡು ಹೇಳ್ಬಿಟ್ಟಿದೀನಿ, ಬೇಡ ಸರ್ ನನ್ಗೆ ಬೇಕಾದ್ರೆ ಒಂದ್ 6 ತಿಂಗಳು ಜೈಲ್ಗಾದ್ರೂ ಹೋಗ್ತೀನಿ, ನಾನು ಒಳಗಡೆಗಾದ್ರೂ ಕಳಿಸ್ಬಿಡಿ, ಇಲ್ಲ ನನ್ ಪ್ರಾಣ ಬೇಕಾದ್ರೂ ತಗೊಂತೀನಿ, ನನ್ಗೆ ಬೇಡ, ನಾನು ಕೊಟ್ಟಿರೋ ಟಾರ್ಚರ್ ನಾನು ಅನ್ಭೋಗ್ಸಿದೀನಿ. ಒಂದ್ ಹೆಣ್ಣಕ ಯಾವ ತರ ಗೌರವ ಕೊಡ್ಬೇಕು ಆ ಗೌರವ ಎಲ್ಲ ಕೊಟ್ಕೊಂಡ್ ಬಂದು ಹೇಳಿದ್ ಮತ್ತೆಲ್ಲ ನಾನು ಯಾವತ್ತು ಯಾವ ನ್ಯಾಯದಲ್ಲಿ ನನ್ ಬೇಡ ಅಂತ ಹೇಳಿಲ್ಲ. ಒಂದ್ 50 ನ್ಯಾಯ ಮಾಡಿದೀರಿ, ಅವ್ರ ತಂದೆ ತಾಯಿ ಅಂತ ಕೇಳ್ರಿ. ಪ್ರತಿ ಸರಿ ನನ್ ಹೆಂಡತಿ ಬೇಕು ಅಂತ ಕರ್ಕೊಂಡು ಹೋಗಿದ್ದೀನಿ, ಈಗ ನನ್ ಮೇಲೆನೆ ಕೈ ಮಾಡಿ ನನ್ಗೆ ಈ ತರ ಟಾರ್ಚರ್ ಕೊಟ್ಟು ನನ್ನನ್ನೇ ಇಟ್ಕೊಂಡು ಹೊಡೆದ್ಮೇಲೆ ನನ್ಗೆ ಏನ್ ಬೇಕು ಸರ್, ನಾನು ಇದ್ದು ನನ್ ಸತ್ತಂಗೆ ಮಾನ ಹೋಗೋದು ಒಂದೇ ಪ್ರಾಣ ಹೋಗೋದು ಒಂದೇ, ನನ್ ಬೇಡ ಅಂತ ಸ್ಟೇಷನ್ ಮುಖಾಂತರ ನಾನು ಹೇಳ್ಬಿಟ್ಟೆ. ಈಗ ಈ ಕಂಪ್ಲೇಂಟ್ ಕೊಟ್ಟಿರೋದು ಯಾರು? ಅವ್ರ ಅಪ್ಪ ಅಮ್ಮನ? ಇಲ್ಲ ಇವ್ರು ನಮ್ ತಂದೆ ತಾಯಿ ಇವ್ರು ಕೊಟ್ಟಿದ್ದಾರೆ ಹೋಗಿ. ಓಹೋ. ಈಗ ಪೊಲೀಸ್ನವರು ಇದಕ್ಕೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು? ಅಪ್ಪ ಇಲ್ಲ ಕಣ್ರಪ್ಪ, ಈಗ ನೀವೇ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿ, ಒಂದು ಹೆಣ್ಣು ಹೇಗೆ ನನಗೆ ಡೈವರ್ಸ್ ಬೇಕು ಅಂತ ಹೆಣ್ಣು ಕೇಳ್ತಾಳೋ, ಗಂಡು ಕೂಡ ಆ ಪ್ರಯತ್ನವನ್ನು ಮಾಡ್ಬೋದು.
ಆ ಮೂಲಕ ನಿಮಗೆ ಯಾಕೆ ಡೈವರ್ಸ್ ಬೇಕು ಅಂತ ತಿಳಿಸಿ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿ ಆ ಮೂಲಕ ನೀವು ಪಡ್ಕೊಳ್ಬೋದು ಕಣ್ರಪ್ಪ ಅನ್ನೋದ್ರ ಬಗ್ಗೆ ಅವ್ರು ನಿಮಗೇನು ಹೇಳಿಲ್ವಾ? ಅದೇ ಅವ್ರು ಕೋರ್ಟಲ್ಲಿ ನೋಡ್ತಾರೆ, ನಾವ್ ಏನ್ ಮಾಡಕ್ಕೂ ಈಗ ಬಂದು ನಮ್ಮನೇಲೆ ಕೂತಿದ್ದಾಳಲ್ಲ. ಅಲ್ಲ, ಇಲ್ಲಿ ಕೂತಿದ್ರೆ ನಿಮ್ಮ ಪ್ರಯತ್ನ ನೀವು ಮಾಡ್ಬೇಕಲ್ಲ. ಅದೇ ನಮ್ಮ ಪಾಡಿಗೆ ನಾವು ಮಾಡ್ಬೇಕು. ನಾವು ಈಗ ನನಗೆ ಹೇಳೋದು ನೋಡಪ್ಪ, ಆ ಹೆಣ್ಮಕ್ಳು ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೊಂದು 25-26 ಆಗಿದೆ ಅಣ್ಣ. ಅಂದ್ರೆ ಈಗ ಮನೇಲಿ ಅಲ್ಲಿ ಏನಾರು ಕೂಲಿ ಗೀಲಿಗೆ ಹೋಯ್ತಾರ ಅಥವಾ ದುಡಿಯಕ್ಕೆ ಏನಾರು ಹೋಯ್ತಾರ? ಇಲ್ಲ ಏನು ಹೋಗಲ್ಲ, ಮನೇಲೆ ಇದ್ದಾಳೆ. ಮನೇಲಿ ನಾನು ಏನು ತಿಳ್ಕೊಂತ ಇಲ್ಲ ಮನೆ ಅವ್ರ ಬಗ್ಗೆ, ಯಾರಿಗೂ ಏನು ಫೋನ್ ಮಾಡ್ತಾ ಇಲ್ಲ. ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲೇ ಬಿಡ್ಸಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಓಕೆ, ಈಗ ನಿಮ್ಮ ಮನೇಲಿ ಇದಾರಲ್ವಾ, ಮನೇಲಿರೋರ್ಗೆಲ್ಲ ಅಡುಗೆ ಮಾಡಿ ಇಡ್ತಾರ ಈಕೆ? ಇಲ್ಲ, ನಾನು ಏನು ತಿಳ್ಕೊಂತ ಇಲ್ಲ. ಅಲ್ಲ, ಅಲ್ಲಿ ಮುಂಚೆ ಎಲ್ಲ ಅಡುಗೆ ಮಾಡಿ ಮುಂಚೆ ಮಾಡ್ತಾ ಇದ್ರು, ಅಡಿಗೆ ಗಿಡಿಗೆ ಎಲ್ಲ ಮಾಡ್ತಾ ಇದ್ರು. ಈಗ ನಿಮ್ಮ ಮನೇಲಿ ಅಮ್ಮನ್ ಬಿಟ್ರೆ ಹೆಣ್ಮಗಳು ಅಂತ ಇರೋದು ಈಕೆ ಒಬ್ರೆ, ತಂಗಿಯರಿಬ್ರು ಮದುವೆ ಆಗಿದೆ. ಓಕೆ, ಇವರೇ ಅಡುಗೆ ಮಾಡಿ ಇಡ್ಬೇಕಲ್ಲ, ಮತ್ತೆ ಅಮ್ಮ ಮಾಡಲ್ಲ ಅಂದ್ರೆ ಯಾರು ಮಾಡ್ತಾ ಇದಾರ? ನಾನು ಬಂದು ಅಲ್ಲ, ಈಗ ನಾನು ಏನು ಕೇಳಕ್ ಹೊರಟೆ ಅಂದ್ರೆ ಆ ಥರ ಉಪಚಾರಗಳಲ್ಲಿ ಅಥವಾ ಅದರಲ್ಲೆಲ್ಲ ಒಳ್ಳೆ ರೀತಿ ಇದ್ರ ಅಂತ ಅಷ್ಟೇ. ಮುಂಚೆ ಮಾಡ್ತಾ ಇದ್ರು. ಈಗ ನಮ್ಮ ತಾಯಿ ಮಾಡ್ತಾ ಇದ್ರು. ಒಂದಿನ ಹುಡುಗಿ ಏನಾದ್ರು ಹುಷಾರಿಲ್ಲ ಮುಳ್ಕೊಂಡ ನಮ್ಮ ತಾಯಿನೇ ಮಾಡ್ತಾ ಇದ್ರು. ಇಲ್ಲ ನಮ್ ತಾಯಿ ಹೊರಗಡೆ ಹೋದ್ರೆ ತೋಟಗಳ ಹತ್ರ ಈ ಹುಡುಗಿನೇ ಮಾಡ್ತಾ ಇದ್ರು. ಅದ್ರಲ್ಲೇನಿಲ್ಲ, ಮಾಡ್ತಾಳ. ಈಗ ಸಾಯ್ತಿದಿ ಅನ್ನೋದು ಬಿಟ್ರೆ ಇವ್ರು ಇನ್ನೇನ್ ಸಮಸ್ಯೆ ಮಾಡ್ತಿದ್ರು ನಿಮ್ಗೆ ಮನೇಲಿ? ಸಮಸ್ಯೆ ಏನಿಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ, ನಮ್ ತಾಯಿ ಮೇಲೆ ಗಲಾಟೆ ಮಾಡೋದು. ನನ್ ಮೇಲೆ ಸುಮ್ನೆ ನಾನು ಏನಾದ್ರು ಒಂದು ಕಸ ತಳ್ಳಿ ಹೋಗಮ್ಮ ಅಂದ್ರೆ ಹೋಗಿ ಟ್ಯಾಬ್ಲೆಟ್ ಕೈ ಇಡೀ ತುಂಬಾ ಟ್ಯಾಬ್ಲೆಟ್ ಅಂತಾಳ. ಏನಂದ್ರೆ ಕಸ ತಳ್ಳಿ ಹೋಗಮ್ಮ ಕುರಿಗಳ ಹತ್ರ ಅಂತ ಹೇಳಿದ್ರೆ ಸಡನ್ ಆಗಿ ಹೋಗಿ ಚಿಲ್ಕ ಹಾಕೊಂಡು ಟ್ಯಾಬ್ಲೆಟ್ಗಳು ಇಡೀ ತುಂಬಾ ತಗಂತಾಳ. ಕಸ ತಳ್ಳು ಅಂತ ಹೇಳಿದ್ ಕಷ್ಟ ಅವತ್ತು. ಅಂದ್ರೆ ಕಸ ಬಾಚು ಅಂತ? ಕಸ ಬಾಚು ಅಂತ ಅಂದ್ರೆ ಹಿಂಗ್ ಸಾಯೋ ಪ್ರಯತ್ನ ಮಾಡ್ತಾರೆ ಅಂತಲ್ಲ? ಸಾಯೋ ಪ್ರಯತ್ನ. ಮತ್ತೆ ಇನ್ನೊಂದ್ ದಿನ ಯಾವ್ದೋ ಕರಗ ಇತ್ತು, ಕರಗಕ್ಕೆ ಹೋಗೋಣ ನಡಿ ಅಂತ ಬೆಳಿಗ್ಗೆ ಹೇಳಿದೆ. ಬೇಡ ಬಿಡು, ಹೋಗೋದ್ ಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ತೋಟದಲ್ಲಿ ಏನೋ ಕೆಲಸ ಇತ್ತು ಮಾಡ್ಕೊಂಡ್ ಮಲ್ಕೊಂಡ್ ನಿದ್ದೆ ಮಾಡಿ 2 ಗಂಟೆಯಲ್ಲಿ ಇದ್ದೆ. ನಮ್ ತಾಯಿಯವರು ತೋಟದ ಹತ್ರ ಅಲ್ಲೇನೋ ಸ್ವಲ್ಪ ಕೆಲಸ ಆಯ್ತು, ಓಟ್ ಬರೋಣ ನಡಿಯಪ್ಪ ಅಂದ್ರು. ಸರಿ ಅಮ್ಮ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಆ ಗಾಡಿ ಆಚೆ ತಳ್ಳಿ ಓದ್ತಾ ಇದ್ರೆ ಬಂದು ಕರೆದ್ಲು, ಬನ್ನಿ ವಾಪಸ್ ಅಂತ. ಮನೆಗೆ ಹೋಗಿ ಏನಮ್ಮ ಅಂತ ಕೇಳಿದ್ರೆ ಈ ಕರಗ ಹೋಗೋಣ ನಡಿ ಅಂತ ಹೇಳಿದ್ಲು 2 ಗಂಟೆಯಲ್ಲೇ. ಬೆಳಗ್ಗೆ ನಾನು 5:30-6 ಗಂಟೆಲಿ ನೀನ್ ಕರಗಕ್ಕೆ ಹೋಗೋಣ ಅಂತ ಹೇಳಿದ್ದು. ಇಷ್ಟೊತ್ತಲ್ಲಿ ಕರಗ ಏನಿರಲ್ಲ, 2:15 ಟೈಮು. ನಾನ್ ಬೆಳಗ್ಗೆ ಕೇಳಿದೀನಿ ಹೋಗೋಣ ನಡಿ ಅಂತ, ನೀನೇ ಬೇಡ ಅಂತ ಹೇಳಿದ್. ಈಗ ನಮ್ ತಾಯಿನ ಕರ್ಕೊಂಡು ನಾನೆಲ್ಲ ಹೋಗ್ತಾ ಇದೀನಿ ತೋಟದ ಹತ್ರ ಕೆಲ್ಸಕ್ಕೆ, ನೀನ್ ಇವಾಗ ಬೇಡ, ತೋಟದ ಹತ್ರ ಹೋಗ್ಬೇಡ, ಕರಗಕ್ಕೆ ಹೋಗೋಣ ನಡಿ ಅಂದ್ರೆ ಆಗುತ್ತೇನಮ್ಮ? ಇನ್ನ ಆಚೆ ನಮ್ ತಾಯಿ ನೀರ್ ತಗೊಂಡು ಎಲ್ಲ ತಗೊಂಡು ನಿಂತಿದ್ದಾಳೆ ಅಂತ ಹೇಳಿದ್ರೆ, ಇಲ್ಲ ಪರ್ಸಕ್ ಹೋಗೋಣ ನಡಿ ಅಂದ್ರು. ಇಲ್ಲ ಆಗಲ್ಲ, ಇವಾಗ ತೋಟದ ಹತ್ರ ಹೋಗ್ತಾ ಇದೀನಿ, ಈಗೇನು ಇರಲ್ಲ, ಪರ್ಸೆ ಎಲ್ಲ ಎತ್ತಿ ಬಿಟ್ಟಿರ್ತಾರೆ, ಬಿಸಿಲಲ್ಲಿ ಏನು ಇರಲ್ಲ ಅಂತೇಳಿ ಆಚೆಕ್ ಹೋದೆ. ಮತ್ತೆ ಕರೆದ್ಲು, ಈಗ ಹೋಗಬೇಕಂದ್ರು. ನೀನ್ ತೋಟದ ಹತ್ರ ಕೆಲ್ಸಕ್ಕಮ್ಮ ಹೋಗ್ತಾ ಇರೋದು, ನಮ್ ತಾಯಿ ನಾಚೆ ನಿಂತವಳಿ, ಏನ್ ಮಾಡ್ಲಿ, ಹೋಗ್ತೀನಿ, ಈಗ ಬೆಳಗ್ಗೆಯಿಂದ 2 ಗಂಟೆ ಗಂಟ ನಿದ್ದೆ ಮಾಡಿದೀನಿ ಅಂದ್ರೆ ಹೋಗ ನನ್ ಮಗನೇ, ನೀನ್ ಬರೋ ಗಂಟಿದ್ರೆ ನೋಡು ಅದೇ ಸೀರಿಯಲ್ ನೇಣ್ ಹಾಕಂತೀನಿ ಹೋಗೋಣ ಅಷ್ಟೇ. ಆ ಸಣ್ಣ ವಿಚಾರ ಅವತ್ತು ನಡೆದಿದ್ದು. ಆಯ್ತು. ಅಂದ್ರೆ ಈ ಜಗಳಗಳೆಲ್ಲ ತಾರಕಕ್ಕೆ ಏರಿದಷ್ಟು ಪರಿಸ್ಥಿತಿಯನ್ನು ಸುಮ್ಮನೆ ಗಮನಿಸಿದ್ರೆ ಎಲ್ಲಾ ಕಡೆ ಇರೋ ಒಂದು ಕಾಮನ್ ವಿಚಾರ ಅಂದ್ರೆ ನೀವಿಬ್ರು ಒಂದೇ ಇದ್ದಾಗ ಜಗಳಗಳು ಜಾಸ್ತಿ ಆಗಿದ್ದಾವೆ. ಜಗಳಗಳು. ಆದ್ರೆ ಈಗ ನೀವು ದೂರ ಇದ್ದೀರಿ ಅಂದ್ರೆ ಯಾವಾಗೆಲ್ಲ ಅವ್ರ ತವ್ರ ಮನೇಲಿ ಇದ್ರಿ ಅಥವಾ ಏನೋ ಕಾರಣಕ್ಕೆ ನೀವು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾಗ ಸ್ವಲ್ಪ ಶಾಂತವಾಗಿತ್ತು ಅನ್ನೋದು ಬಿಟ್ರೆ ಒಂದು ಒಟ್ಟಿಗೆ ಇದ್ದ ಸಮಯದಲ್ಲೆಲ್ಲ ಈ ಬೆಂಕಿ ಆಡ್ತಾನೆ ಇತ್ತು ಅಂತ? ಒಟ್ಟಿಗೆ ಇದ್ದಾಗ್ರು ಅಷ್ಟೇ, ಅಲ್ಲಿದ್ದಾಗ್ರು ಅಷ್ಟೇ. ಈಗ ಮೊನ್ನೆ ಸಿಂಪಲ್ ಆಗಿ ಒಂದು ಪಾಯಿಂಟ್ ಹೇಳ್ತೀನಿ ಅಣ್ಣ, ಎಲ್ಲ ಹೇಳಕ್ಕಾಗಲ್ಲ ಪಾಪ ನಿಮ್ಗೆ. ನಾವು ಸುಮ್ನೆ ಹಿಂಗೆ ಅವರು ರೆಸ್ಟ್ ಮಾಡೋದಕ್ಕೆ ಇಲ್ಲಿ ಎಲ್ಲ ಒಂದು ಹಾಸ್ಪಿಟಲ್ ಅಲ್ಲಿ 1 ವರ್ಷದಿಂದ ಅವ್ರಿಗೆ ಟ್ರೀಟ್ಮೆಂಟ್ 2 ಲಕ್ಷ ಆಯ್ತು, ಮಗು ಆಗೋದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೆ. ಮತ್ತೆ ಅವ್ರು ರೆಸ್ಟ್ ಮಾಡಕ್ ಹೇಳಿದ್ರು, ಅವ್ರ ಊರಲ್ಲಿ ಬಿಟ್ಬಿಟ್ಟು ಬಂದೆ ನಾನು ರೆಸ್ಟ್ ಮಾಡ್ಲಿ ಅಂತ. ಮತ್ತೆ ಅವ್ರೇನೋ ಪ್ರಾಬ್ಲಮ್ ಆಯ್ತು, ನನ್ಗೆ ಹೇಳಿದ್ರು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಬೆಳಗ್ಗೆ. ಸರಿ ಅಮ್ಮ, ಹಂಗೆ ಅವ್ರ ಹತ್ರ ಅವ್ರ ತವ್ರ ಮನೆಗೂ ಹಾಸ್ಪಿಟ್ಲಿಗೂ ಹಂಗೆ ಹೋಗ್ಬಿಟ್ಟು ನಿಮ್ ತಾಯಿನ ಜೊತೆಲಿ ಕರ್ಕೊಂಡು ತೋರ್ಸ್ಕೊಂಡು ಹೋಗು, ಈಗ ಊರ್ಗ್ ಬರ್ತೀನಿ ಅಂದೆ. ಇಲ್ಲ ನಾನು ಇಲ್ಲೇ ಇರ್ತೀನಿ ಇನ್ನೂ 1 ವಾರ ಅಂದ್ರು. ಸರಿ ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ ಅಂದೆ. ಇಲ್ಲ ಅದು ಹಾಸ್ಪಿಟಲ್ದು ಫೈಲು ಅಮೌಂಟು ಬೇಕು, ಅಲ್ಲೇ ಇದೆ ಎಲ್ಲಾನು, ಫೈಲ ಎಲ್ಲ ಬೇಕು ಅಂದ್ರು. ಸರಿ ನಾನೆಲ್ಲ ಹೋಗ್ತಾ ಇದ್ದೀನಮ್ಮ, ನಿಮ್ ತಾಯಿನ ಇಲ್ಲ ಯಾರನ್ನ ಜೊತೆಲಿ ಕರ್ಕೊಂಡ್ ಬಾ, ಅಲ್ಲಿಗೆ ಬರ್ತೀನಿ, ಅಲ್ಲಿಗೆ ಅಮೌಂಟನ್ನು ಇದು ಕೊಟ್ಬಿಟ್ಟು ನಾನೆಲ್ಲ ಹೋಗ್ತಾ ಇದ್ದೀನಿ, ಹಂಗೆ ಹೋಗ್ಬೇಕು, ಯಾವ್ದು ಅರ್ಜೆಂಟ್ ಇದೆ, ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು, ಕೋಲಾರ ಹತ್ರ ಯಾರು ನಮ್ಮ ತಾತ ಕ್ಯಾನ್ಸರ್ ಪೇಷಂಟ್ ಅಡ್ಮಿಟ್ ಆಗಿದ್ರು, ಅಲ್ಲಿಗೆ ಹೋಗ್ಬೇಕು ನಾನು, ನಿನ್ಗೆ ಇದು ಕೊಟ್ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೊಂದು ಬಸ್ ಇಳಿದು ಅಲ್ಲಿಗೆ ಬಂದ್ರು. ಅಲ್ಲಿಗೆ ಹೋದೆ, ಫೈಲ್ ಕೊಟ್ಟೆ, ಒಂದು ಅಮೌಂಟ್ 3-4 ಸಾವಿರ ಅಮೌಂಟ್ ಕೊಟ್ಬಿಟ್ಟು ಸರಿ ಹೋಗಮ್ಮ ನೀನು ಅಂತ ಹೇಳ್ದೆ.
ಈಗ ನೀನ್ ಬರಲ್ಲ ಅಂದ್ರು. ಇಲ್ಲ, ನನ್ನ ಬೆಳಿಗ್ಗೆನೆ ಹೇಳಿದ್ನಲ್ಲಮ್ಮ, ನಾನು ಇಲ್ಲಿ ಹಿಂಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ತಾತನ ಹತ್ರ ಕ್ಯಾನ್ಸರ್ ಪೇಷಂಟ್, ಅಲ್ಲೇನೋ ಡಾಕ್ಟರ್ ಕ್ಯಾರಕ್ ಕೇಳಿದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನಾನು ಎಲ್ಲಿ ಬರ್ತೀನಿ, ಊಟ ಮಾಡ್ದೆ, ಇಲ್ಲ ನಡಿ ಊಟ ಮಾಡೆ ಅಂದ್ರೆ ಬೇಡ ಊಟ ಆಯ್ತು ಅಂದ್ರು. ಸರಿ ಹೋಗ್ಬಿಟ್ಟು ಬಂದ್ ನೀನು ಹಂಗೆ ಊರಿಗೆ ಹೋಗ್ತೀಯ, ಇಲ್ಲಿ ಬರ್ತೀಯ ಅಂದ್ರೆ ಇಲ್ಲ ನಮ್ಮೂರ್ಗೆ ಹೋಗ್ತೀನಿ ಅಂದ್ರು. ಸರಿ ಹೋಗು ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ. ತಿರುಗಿ ಮತ್ತೆ ಬಂದ್ಲು, ಇವಾಗ ನೀನ್ ಬರಲ್ಲ ಅಂದ್ಲು. ನಾನ್ ಬೆಳಿಗ್ಗೆ ಹೇಳಿಲ್ಲೇನಮ್ಮ, ನಾನ್ ಬರ್ಲಿಲ್ಲ, ಹಿಂಗ ಕೋಲಾರ್ಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಹತ್ರ ಅಂತ ಹೇಳ್ಬಿಟ್ಟು. ಈಗ ನೀನ್ ಹೋಗ್ಬಿಟ್ಟು ಹಂಗೆ ತೋರ್ಸ್ಕೊಂಡು ಹೋಗು ಅಂದ್ರೆ, ನೀನ್ ಬರ್ದಿದ್ರೆ ಇಲ್ಲ ಏನ್ರ ಕೇಳ್ಕೊಂಡ್ ಬಿದ್ದು ಸಾಯ ನನ್ ಮಗನ. ಆತರ ಅಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾಳೆ. ಮತ್ತೆ ಅವರೆಲ್ಲ ಇದ್ರ ಹತ್ರ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ನನ್ಗೆ ಫೋನ್ ಮಾಡಿ, ನಿನ್ಗೆ ಹೆಂಡತಿ ಬೇಕಾಗಿಲ್ಲ, ಅಲ್ಲಿ ಬಸ್ಸಲ್ಲಿ ಅಣ್ಣ 1 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ಸಿದೀನಿ, ನಾನು ಟ್ರೀಟ್ಮೆಂಟ್ ಕೊಡ್ಸೋದಕ್ಕೂ ನಮ್ಮ ಹಳ್ಳಿಗೂ ಒಂದು 50-60 ಕಿಲೋಮೀಟರ್ ಆಗುತ್ತೆ. 1 ತಿಂಗಳಲ್ಲಿ 3 ಸರಿ 4 ಸರಿ ಆದ್ರೂನು 1 ತಿಂಗಳಿಗೆ ಪೂರ್ತಿನೂ ಅದ್ರ ನಾನು ಗಾಡಿಯಲ್ಲೇ ಕರ್ಕೊಂಡು ಹೋಗಿ ಬೈಕಲ್ಲೇ ಕರ್ಕೊಂಡ್ ಬಂದಿದ್ದೀನಿ. ಜೊತೆಯಲ್ಲೇ ಹೋಗಿದ್ದೀರಿ ಇಬ್ರು, 1 ವರ್ಷ ಪೂರ್ತಿ ಹೋಗಿದ್ದೀರಿ. ಅವತ್ತೊಂದೇ ದಿನ ನಾನು ಬಸ್ಸಲ್ಲಿ ಕಳ್ಸಿದ್ದು. ನೀನು ಬಸ್ಸಲ್ಲಿ ಕಳಿಸ್ದೆ, ಸೀಟ್ಗಳು ಸಿಗಿಲ್ಲ, ನಿಂತ್ಕೊಂಡು ಹೋಗಿದ್ದೀನಿ ಹಾಸ್ಪಿಟ್ಲ್ ಗಂಟ. ನೀನಂತ ನಿಂತ ನಿನ್ಗೆ ಯಾಕೆ ಹೆಂಡತಿ ಬೇಕಾಗಿಲ್ಲ, ಡೈವರ್ಸ್ ಕೊಡ್ತೀನಿ, ಬರ್ಕೊಡ್ತೀನಿ, ಬರಲ್ಲ ಅಂತ ಫೋನ್ ಮಾಡೋಳ. ಅಷ್ಟ ವಿಚಾರಕ್ಕೆ ಆಮೇಲೆ ಏನು ಹೇಳಿ ಮನೆಗೆ ಹೋಗಿದ್ದಾಳೆ. ಮನೆಗೆ ಹೋಗಿ ನೈಟ್ ಫೋನ್ ಮಾಡೋಳು 7:15. ನಾನ್ ಬೇಕಾ ನಿನ್ ಮನೆಯವ್ರು ಬೇಕೋ ಹೇಳು, ಇಲ್ಲಾಂದ್ರೆ ಇವಾಗ ರಾತ್ರಿಗೆ ಇಲ್ಲೇ ಏನಾದ್ರು ಕುಡ್ಸ್ ಸಾಯ್ತೀನಿ ಇವತ್ತು ರಾತ್ರಿ. ನಾನ್ ಬೇಕಾ ನಿನ್ ಮನೆಯವ್ರು ಬೇಕಾ, ಇಲ್ಲಾಂದ್ರೆ ಇವಾಗ ಏನಾದ್ರು ಕುಡ್ಸ್ ಸಾಯ್ತೀನಿ ಅಂತ ಅವ್ರ ಮನೆಯಿಂದಾನೆ ಫೋನ್ ಮಾಡೋ. ಅಷ್ಟೇ ನಡೆದಿದ್ದ ಅವತ್ತು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ. ಈಗ ವರ್ಷದಿಂದ ನಾನು ಡೈಲಿ ಬೈಕಲ್ಲಿ ಜೊತೆಯಲ್ಲೇ ಹೋಗಿ ಜೊತೆಯಲ್ಲೇ ಬಂದಿದ್ರೆ, ಅವತ್ತೊಂದಿನ ಕಳ್ಸಿದ್ದಕ್ಕ ಆತರ ಅವತ್ತೆಲ್ಲ ಟಾರ್ಚರ್ ಕೊಟ್ಟವಳ. ನಿಮ್ಮ ಅಪ್ಪ ಅಮ್ಮನ ಕುರಿತು ಒಂದು ಕನಿಷ್ಠ ಗೌರವ ಇಲ್ವಾ ಆಕೆಗೆ? ಇಲ್ಲ ಗೌರವ ಇಲ್ಲ. ನಮ್ ತಾಯಿನೇ ಹೆಂಗ್ ಬೇಕಾದ್ರೂ ಹಂಗ್ ಮಾತಾಡ್ತಾಳ. ಅವರು ಎಲ್ಲ ಭಯ ಬಿದ್ದು ಸುಮ್ನೆ ಏನೋ ಮಾಡ್ಬಿಟ್ಟಿದ್ರಿ, ನನ್ ಮಗ ಅವಳು ಚೆನ್ನಾಗಿರ್ಲಿ, ಇನ್ನೇನ್ ಮಾಡ್ತೀಯ, ದೊಡ್ಡ ಸೊಸೆಯಾಗಿ ಬಂದವಳು ಅಂತೇಳಿ ಅವರು ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತಾಳ. ಏನ್ ಮಾಡ್ಕೊಂಡು ಹೋದ್ರು ಅವ್ರ ಮೇಲೇನು ಗಲಾಟೆನೆ. ಅವ್ರ ತಂದೆ ತಾಯಿ ಅವರು ಏನಂತ ಜನಗಳೆಲ್ಲ ಏನು ಹಿಂಗಲ್ಲ, ಹಿಂಗೋಗಮ್ಮ, ಇದ್ದಿಬ್ಬದೇ ನಿನ್ ಗಂಡ ಒಳ್ಳೆಯವನ್, ನಿನ್ಗೆ ಕುಡಿಯವನೆಲ್ಲ ಪಡೆಯವನೆಲ್ಲ ಒಡೆಯವನೆಲ್ಲ ಇವತ್ತೊಂದ್ ಮಾತಂದಿಲ್ಲ, ಎತ್ಬೇಕೋ ಕರ್ಕೊಂಡ್ ಹೋಗ್ತಾನ, ಏನ್ ಬೇಕೋ ಕೊಡಿಸ್ತಾನ ಅಂತ ಹೇಳಿ ಇದ್ ಮಾಡೋ ಅಷ್ಟು ಅವ್ರಿಗೂ ಇಲ್ಲ. ಅಲ್ಲ, ಹಂಗೆ ಹೇಳಿದ್ರೆ ಕೇಳೋರು ಅಲ್ಲ ಅಂತ ಅನ್ಸುತ್ತಾ? ಕೇಳಲ್ಲ ಅಣ್ಣ, ಹುಡುಗಿ ಕೇಳಲ್ಲ. ಇವನ್ ಅವ್ರ ಅಪ್ಪ ಅಮ್ಮ ಹೇಳಿದ್ರು ಕೂಡ ಕೇಳಲ್ಲ. ಅವ್ರ ತಂದೆನೆ ಒಂದ್ಸರಿ ನನ್ಗೆ ವರ್ಷದಲ್ಲಿ ನಿಮಗ್ ಫೋನ್ ಮಾಡಿದಾಗ ಹೇಳಿದ್ರು ಅವ್ರ ತಂದೆ, ನಾವೇನೋ 2 ಬುದ್ಧಿ ಮಾತು ಹೇಳಿದಕ್ಕ ನನ್ನೇ ಹೋಗಲೇ ಬರಲೇ ನನ್ ಮಗನೆ ಅಂತ ಕೇಳ್ತಾಳ, 1-2 ಡೇಟ್ ಹೊಡೆದ್ ಬಿಟ್ಟಿದೀನಿ, ಹೋಗ ಸಾಯ ನನ್ ಮಗನೆ ನೀನೆ ಅಂತ ನನ್ನನ್ನೇ ಕೇಳ್ತಾಳ. ನ್ಯಾಯನು ಬೇಡ, ಮಾತಾಡೋದು ಬೇಡ, ಏನು ಬೇಡ, ಬದುಕ್ಲಿ ಸತ್ರೆ ಸಾಯಲಿ, ನೀನೇನ್ ತಿಗ್ಲಿಕ್ ಕಾಣ್ಬೇಡ, ನೀನೇನ್ ಭಯ ಪಡ್ಬೇಡ, ಬಂದ್ ಕರ್ಕೊಂಡ್ ಹೋಗು, ಸಾಯ ಮುಂದೆ ಎಲ್ಲಿದ್ರು ಸಾಯ್ತಾಳ ಅಂತ ಅವ್ರ ತಂದೆ ಫೋನ್ ಮಾಡಿದ್ದ. ಇಲ್ಲಪ್ಪ, ನಾನ್ ಬಂದ್ ಹಂಗ್ ಕರ್ಕೊಂಡ್ ಬರಲ್ಲ, ನಾನು ಒಬ್ನು, ನಮ್ ತಂದೆ ತಾಯಿ ನಮ್ಮ ಅಣ್ಣ ಇವರೆಲ್ಲ ಇದಾರೆ, ಎಲ್ಲಾರು ಬರ್ತೀರಿ, ಏನೋ ಕುತ್ಕೊಂಡ್ ಮಾತಾಡ್ ಕರ್ಕೊಂಡ್ ಬರ್ತೀರಿ ಅಂತೇಳಿ ನಾನ್ ಮಾತಾಡ್ ಕರ್ಕೊಂಡ್ ಬಂದೆ. ಆಯ್ತು. ಈಗ ಮಗು ಆಗೋ ವಿಚಾರಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ರಿ, ಅದೆಲ್ಲಿಗೆ ಬಂತು? ಅದು ಅವ್ರಿಗೆ ಪ್ರಾಬ್ಲಮ್ ಸ್ವಲ್ಪ ಇದ್ದಿದ್ದು, ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ದಾರೆ 1 ವರ್ಷದಿಂದ, ಸ್ವಲ್ಪ ಸಾಲ್ವ್ ಆಗಿದೆ ಅವ್ರದ್ದು ಪ್ರಾಬ್ಲಮ್, ಏನ್ ತೊಂದ್ರೆ ಇಲ್ಲ ಇವಾಗ ಅವ್ರದ್ದು. ಓಕೆ, ಅಂದ್ರೆ ಅವ್ರಿಗೆ ಏನಾದ್ರು ಗರ್ಭಿಣಿನಾ? ಅಣ್ಣ, ಅಂದ್ರೆ ಅವ್ರಿಗೇನಾದ್ರು ಗರ್ಭಿಣಿನಾ ಅಂದೆ? ಇಲ್ಲ ಈಗೇನಿಲ್ಲ. ಇಲ್ಲ, ಆ ಟ್ರೀಟ್ಮೆಂಟ್ ಫೈನಲ್ ಸ್ಟೇಜ್ ಅಲ್ಲೇ ನನ್ಗೆ ಅವತ್ತು ಈ ತರ ಬಸ್ಸಲ್ಲಿ ಹೋಗಿ ಟಾರ್ಚರ್ ಕೊಟ್ಟು, ಇಲ್ಲೇ ಸಾಯ್ತೀನಿ ಇವಾಗ ರಾತ್ರಿಗ, ನಾನ್ ಬೇಕಂದ್ ಇನ್ನೋರ್ ಬೇಕು ಅಂತೇಳಿ ಅವತ್ತು ಈ ತರ ಟಾರ್ಚರ್ ಕೊಟ್ಲು. ಅದು ಇಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಅವತ್ತಿನಿಂದಾನೇ ನಾವು ಸ್ವಲ್ಪ ದೂರನೇ ಅವತ್ತಿನಿಂದಾನೇ ಇದು ಸ್ವಲ್ಪ ಗಲಾಟೆ ನಡ್ಸ್ಕೊಂಡು ಸ್ಟೇಷನ್ಗಳು ಈ ತರ ಅದ್ರಲ್ಲೇ ಇದೀರಿ ನಾವು, ಮತ್ತೆ ಒಂದಾಗ್ಲಿಲ್ಲ ಯಾವತ್ತನ್ನು. ಆಯ್ತು. ನಿಮ್ಗೆ ಎಷ್ಟು ವರ್ಷ? ನನ್ಗೆ 33 ವರ್ಷ ಅಣ್ಣ. 33, ಅವ್ರಿಗೊಂದು 25? 25 ಇರ್ಬೋದು. ಓಕೆ, ನಿಮ್ಗಿಂತ ಒಂದು 7-8 ವರ್ಷ ಚಿಕ್ಕವರು. ಓಕೆ. ಸರಿ, ಆಯ್ತು. ಈಗ ನಾನು ಹೇಳೋದು, ಕಟ್ಕೊಂಡ್ಬಿಟ್ಟಿದ್ದೀರಾ, ಹಾಗಂತ ನಾನು ಜೀವನ ಪೂರ್ತಿ ಹಿಂಗೆ ನರಳಿ ಅಂತ ಹೇಳಲ್ಲ. ನನ್ನ ಪ್ರಕಾರ ನಿಮ್ಮದು ಎಂಥದ್ದು ಒಂದು ನರಳಾಟವೋ, ಗೊತ್ತಿದ್ದು ಗೊತ್ತಿಲ್ಲದಂತೆ ಆಕೆಯದ್ದು ಒಂದು ನರಳಾಟ. ಅವಳಿಗೆ ಏನು ಅನುಭವಿಸ್ತಾಳೋ ಅದನ್ನು ನೀವೇ ಅನುಭವಿಸ್ಬೇಕು, ನೀವೇನು ಅನುಭವಿಸ್ತೀರೋ ಅದನ್ನು ಅವಳು ಅನುಭವಿಸ್ಬೇಕು. ಆದರೆ ಇಲ್ಲಿ ಸ್ವಲ್ಪ ಈ ವರ್ಷದ ಅಂತ್ಯದವರೆಗೂ ನೀವು ಯಾಕಂದರೆ ಈ ಹೆಣ್ಣುಮಗಳಿಗೆ ನೀವು ಅಥವಾ ನಿಮ್ಮ ಮನೆಯವರು ಅಥವಾ ಅದರಲ್ಲೂ ನಿನ್ನ ಅಪ್ಪ ಅಮ್ಮ ಅಥವಾ ಹಿರಿಯರು ಇದು ಯಾವುದ್ರ ಕುರಿತು ಒಂದು ಗೌರವದ ಮಾತು ಹೊರಡದಷ್ಟು ಕಟುಗಳಂತೆ ಇದ್ದಾರೆ ಎಂದಾಗ ನನ್ನ ಪ್ರಕಾರ ಇಂಥವಕ್ಕೆಲ್ಲ ಯಾವ ನ್ಯಾಯ ಮಾಡಿದ್ರೂ ಇವು ಸರಿ ಹೋಗಲ್ಲ ಅಂದರೆ ಈ ಸಮಯಕ್ಕೆ. ಯಾಕಂದರೆ
ಒಂದು ಹೆಣ್ಮಗಳಾಗಿ ನಾನು ಸಾಯ್ತೀನಿ ಅನ್ನೋದು ಅಸ್ತ್ರ ಇಟ್ಕೊಂಡಾಗ ಯಾರು ಮುಂದೆ ಬರ್ತಾರಪ್ಪ? ಯಾರು ಮುಂದೆ ಬರೋಣ ಅಣ್ಣ, ನಮ್ಗೆ ಅದೇ ಭಯ ಆಗಿದೆ. ಇವನ್ ನಾನಾದರೂ ಎಲ್ಲೋ ಅನಾಮಿಕರಿಗೆ ನಾನೊಂದು ಕೆಲವೊಂದು ವಿಚಾರಗಳನ್ನು ಹೇಳ್ಬೋದು, ಅವ್ರ ಬದುಕಿಗೆ ಒಂಚೂರು ಬೆಳಕು ತೋರಿಸ್ಬೋದು. ಬಟ್ ಯಾರೋ ನಮ್ಮವರೇ ಗೊತ್ತಿರೋರೆ ಮಾತೆತ್ತಿರಿ ಸಾಯ್ತೀನಿ ಅನ್ನೋರಿಗೆ ನನಗೆ ಆ ವ್ಯಕ್ತಿತ್ವಗಳು ಗೊತ್ತಾದ್ರೆ ನಾನೇ ಹತ್ರ ಹೋಗಲ್ಲ. ಬಂದರೆ ನಾನು ದಾರಿ ತೋರಿಸೋಣ ಅಂಥವ್ರ ಹತ್ರ ನಾನು ಕರೆದ್ರೆ ನಾನು ಹೋಗಲ್ಲ. ಯಾಕೆ? ಯಾವ ವ್ಯಕ್ತಿಗಳು ಅಥವಾ ಯಾವ ಜೀವನ ಅಥವಾ ಜೀವಗಳು ಬದುಕಿ ಇದ್ದು ಸಾಧಿಸ್ತೀನಿ, ನನಗೊಂದು ದಾರಿ ತೋರಿಸಿ, ನಾನು ಕತ್ಲಲ್ಲಿದ್ದೀನಿ ಅಂದರೆ ಅವರಿಗೆ ನಾವು ಕೈ ಹಿಡಿಬೋದು. ನಾನು ಮಾತೆತ್ತಿರಿ ಸಾಯ್ತೀನಿ, ನಾನು ಮಾತೆತ್ತಿರಿ ಸತ್ತೋಯ್ತೀನಿ ಅನ್ನೋರಿಗೆ ಯಾರು ಬಂದು ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನಗನ್ಸೋದು ಹೇಳೋರು ಯಾರು, ಸಾಯೋರು ಯಾರು ಹೇಳಿ ಸಾಯಲ್ಲ. ನೀವು ಇಲ್ಲಿ ಈಕೆ ವಿಚಾರದಲ್ಲಿ 25 ವಯಸ್ಸು ನಿಮ್ಮ ಅಂದರೆ ಮನೆಯ ನಿಮ್ಮ ತಮ್ಮಂದಿರು, ಅಮ್ಮ ಅಪ್ಪ, ಕೆಲವೊಂದು ಹೆಣ್ಣು ಮಕ್ಕಳಿಗೆ ಏನಾಗ್ಬಿಟ್ಟಿರುತ್ತಪ್ಪ, ಅಯ್ಯೋ ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ಸುಖಗಳಲ್ಲಿ ಪಾಲು ತಗೊಳ್ಳೋಕೆ ಎಲ್ಲರೂ ಮುಂದೆ ಬರ್ತಾರೆ. ಆದರೆ ಜವಾಬ್ದಾರಿಗಳು ಅಂತ ಬಂದಾಗ ಹಿರಿ ಸೊಸೆಯಾಗಿ ಆಕೆಗೆ ಏನೋ ದೊಡ್ಡ ಭಾರ ಅನಿಸಿದ್ಯೋ ಏನೋ. ಈಗ ನೀವು ಹೇಳಿದ್ರೆ ಓದಿಸ್ತೀಯ ಅಂದಾಗ ನೀವೇನಂದ್ರಿ, ಇಲ್ಲ ನಮ್ಮ ಮನೇಲಿ ಹಿಂಗಿದೇನು, ಏನೇ ಹಿರಿಯ ಸೊಸೆ, ನಮ್ದೆಲ್ಲ ಕತೆಗಳು ಹಿಂಗಿದ್ದಾವೆ, ಓದ್ಸೋಕೆ ಕಷ್ಟ, ಓದ್ಸೋಕ್ಕಾಗಲ್ಲ ಅಂತ ನೀವು ಅವತ್ತೇ ಹೇಳ್ಬಿಟ್ಟಿದ್ರಿ. ಹೇಳಿದ್ದೀನಿ ಅಂದರೆ ಅದಾದಮೇಲೂ ಅವ್ರು ಇಲ್ಲಿ ಬಂದಿದ್ದಾರೆ ಅಥವಾ ಮದುವೆ ಆಗಿದ್ದಾರೆ, ಏನೋ ಅವರು ಒತ್ತಾಯ ಮಾಡಿದ್ರು ಅಥವಾ ನೀವು ಆ ಥರ ಬಿದ್ದರೋ ಏನಾಯಿತು ಆಗಿದೆ. ನಾನು ಹೇಳೋದು, ಒಂದು ಹೆಣ್ಣು ಮಗುವಿಗೋಸ್ಕರ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ಮುಂದುವರೆದಿದ್ದಾರೆ ಅಥವಾ ಅಂದಾಗ ತೀರಾ ದೊಡ್ಡ ವಿಚಿತ್ರ ವಿಕೃತವಾದ ತಿರಸ್ಕಾರ ಅಲ್ಲಿಲ್ಲ. ಬಟ್ ಏನೋ ಆಕೆದೊಂದು ಸಮಯ ಕೆಟ್ಟಂತೆ ಅಥವಾ ನಿಮ್ಮ ಸಮಯ ಕೆಟ್ಟಂತೆ ಹಿಂಗೆ ಆಗ್ತಿದೆ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನಿಮ್ಮ ಮತ್ತು ಅವರ ಭೇಟಿ ಇನ್ನೂ 4ರಿಂದ 5 ತಿಂಗಳು ಆಗಲೇಬಾರ್ದು. ನೀವು ಹೆಂಗೆ ದೂರ ಆಗಲೇಬಾರ್ದು ಅಂದರೆ ಹೋಗಲೇಬೇಡಿ ಅಂತ ನಾನು ಹೇಳಲ್ಲ. ಬಟ್ ಆಕೆಯ ಇದೊಂದು ನಾಗವಲ್ಲಿ ಸ್ಟೇಜ್, ಇದು ಅರ್ಥ ಆಯ್ತಲ್ಲ? ಹೌದು. ಆಕೆಯ ವರ್ತನೆ, ಆಕೆಯ ಕಿರಿಚಾಟ ಅರಿಚಾಟಗಳು ಅಥವಾ ದೂಷಣೆಗಳು, ದೂರುಗಳು, ಇದು ಯಾವುದು ನ್ಯಾಯ ತೀರ್ಮಾನ ಪಂಚಾಯಿತಿಯಲ್ಲಿ ತೀರ್ಮಾನ ಆಗೋದಲ್ಲ. ನೀವು ದೂರ ಇದ್ದುಕೊಂಡೇ ಸ್ವಲ್ಪ. ಈಗ ನಿಮ್ಮ ತಂದೆ ತಾಯಿ ಏನು ಕೇಸ್ ಹಾಕಿದ್ದಾರೆ ಅದು ಹಾಕಿದ್ದಾರೆ, ನಿಮ್ಮ ಮನಸ್ಸಿದ್ರೆ ಅದನ್ನು ಮುಂದುವರಿಸಿ. ಬಟ್ ನನ್ನ ಪ್ರಕಾರ ಈ ಹೆಣ್ಣುಮಗಳು ಇನ್ನು ಒಂದು 5ರಿಂದ 6 ತಿಂಗಳ ಒಳಗಡೆ ಒಂದು ಸಹಜ ಸ್ಥಿತಿಗೆ ಬರ್ತಾರೆ. ಆದರೆ ನೀವು ಹತ್ರ ಇದ್ದು ನೀವೊಂದು ಮಾತು ಕೊಡೋದು, ಅವರೊಂದು ಮಾತು ಕೊಡೋದು, ಅದು ಮುಗಿಯೋದ ಕತೆ. ಹಂಗಂತ ಒಬ್ಬ ಗಂಡಸಾಗಿ ನಾನು ಹೆಂಗೆ ಸರ್ ಇಂಥ ಬದುಕು ಬಾಳಬೇಕು, ನನಗೆ ಯಾಕೆ ಬೇಕಿಂತ ಬಾಳು ಅಂತ ನೀವು ಅನ್ಬೋದು. ಇದನ್ನು ಬಿಟ್ಬಿಟ್ರೆ ಏನು ಅದ್ಭುತ ಬದುಕು ಅಂತಲೂ ಏನಿಲ್ಲ. ಅರ್ಥ ಮಾಡ್ಕೊಳ್ಬೇಕು ನೀವು ಅದನ್ನು ಮೊದಲು. ಅದು ನಿಮ್ಮ ತಮ್ಮಂದಿರಿಗಾಗಿರ್ಬೋದು, ನಿಮಗೂ ಆಗಿರ್ಬೋದು. ಇವಳನ್ನ ಕಳಿಸ್ಬಿಡೋಣ ಆಮೇಲೆ ನಾವು ಚೆನ್ನಾಗಿರೋಣ. ಇಲ್ಲ ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಇವಳಿಂದಲೂ ಅಲ್ಲ, ಅದು ಇನ್ಯಾರಿಂದಲೂ ಅಲ್ಲ, ಅದು ನಿಮ್ಮ ತಿಳುವಳಿಕೆಗಳಿಂದ ನೀವು ನಡ್ಕೊಳ್ಳೋ ರೀತಿಗಳಿಂದ ಅಷ್ಟೇ. ಈಕೆ ಅಲ್ಲ, ಮನೆಯವರೆಲ್ಲ ಹುಚ್ಚರಂತೆ ವರ್ತಿಸೋದ್ರು ನೀ ನೆಮ್ಮದಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ಅದೇನು ದೊಡ್ಡ ಕೆಲಸ ಅಲ್ಲ. ಯಾಕಂದ್ರೆ ಇವ್ರದ್ದೆಲ್ಲ ಹಿತ ಬಯಸೋದ್ರಿಂದ ನಾನು ಹುಚ್ಚಾಗಿದ್ದೀನಿ. ಇವ್ರನ್ನೆಲ್ಲ ಒಂದು ಕ್ಷಣ ಇವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಅಂದ್ರೆ ನಿಮ್ಮ ಸುಖಕ್ಕಿಂತ ರಾಜನ ಥರ ಬದುಕ್ಬೋದು ನೀವು ಈಗಲೂ ಕೂಡ. ನಿಮ್ಮ ಒಳ್ಳೆತನ, ಇವರೆಲ್ಲರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಹಿಂಗಿದೆ ಊರಲ್ಲಿ ನಮ್ಮ ಕತೆ ಹಿಂಗಿದೆ, 4 ಜನನ ಮುಂದೆ ನಾವು ಪಾತಾಳಕ್ಕೆ ಹೋಗಬಾರ್ದು ಅಥವಾ ಚೀತು ಅನ್ಸ್ಕೊಂಡು ಬದುಕಬಾರ್ದು, ಇಂಥದ್ದೇನೋ ಒಳ್ಳೆತನಗಳ ಕಾರಣಕ್ಕೆ ತಾನೇ ಮನುಷ್ಯ ವ್ಯಥೆ ಪಡ್ತಿರೋದು. ಇವ್ರನ್ನೆಲ್ಲ ಒಂದು ಕ್ಷಣ ಮರೆತರೆ ನಿಮ್ಮ ದುಡ್ಡು ಮೇಲೆ ನಿಮ್ಮ ಜೀವನ ಮಾಡ್ಕೊಂಡು ಎಲ್ಲೋ ದೇಶಾಂತರ ಹೋಗಿ ಬದುಕೋದು ಎಷ್ಟು ನಿಮಿಷದ ಕೆಲಸ. ಆದರೆ ಇಂತಹ ಸಂದರ್ಭಗಳು ಬಂದಾಗ ಒಮ್ಮೆ ನೀವು ಫೋನೆಲ್ಲ ಇದನ್ನು ಮಾಡಿ ಎಲ್ಲ ಸಂಪರ್ಕನೇ ಕಡ್ಕೊಂಡು ಒಂದು 4ರಿಂದ 5 ತಿಂಗಳು ಹೊರಗಡೆ ಇದ್ದು ಅವಳಿಗೆ ಒಂದು ದಿನ ಇಲ್ಲ ನನ್ನ ಗಂಡ ಬೇಕು ಅಥವಾ ಏನೋ ನನ್ನ ಬದುಕಲ್ಲಿ ಮಿಸ್ ಆಗ್ತಿದೆ ಅಂತ ನಿನ್ನ ತಂದೆ ತಾಯಿಗೋ ಯಾರಿಗೋ ಅವ್ರ ಕಡೆಯವ್ರಿಗೆ ಹೇಳಿ ನಿನ್ನನ್ನು ವಾಪಸ್ ಕರೆಸ್ಕೊಳ್ಳೋ ಸಮಯಗಳು ಬಂದೇ ಬರ್ತವೆ. ನೀವು ಆ ಸಮಯದವರೆಗೂ, ಯಾಕಂದರೆ ಬಿಡಿಸ್ಕೊಳ್ಳೋಕೆ ಹೋಗೋದು, ಬಿಡಿಸ್ಕೊಳ್ಳದೆ ಹೋದ್ರು ಬದುಕಲ್ಲಿ ಏನು ವ್ಯತ್ಯಾಸ ಆಗಲ್ಲಪ್ಪ ಅಲ್ವಾ? ಈಗ ಹಬ್ಬ ಅಂದರೆ ಅಯ್ಯೋ ಸರ್ ಅವ್ರು ಏನೋ ಮಾಡ್ಕೊಂಡು ಸತ್ರ ನಮ್ಮ ಮೇಲೆ ಬರುತ್ತೆ, ಸಾಯಲ್ಲಪ್ಪ. ಅಂಥದ್ದೇನೋ ಇದ್ರೆ ಈ ಮುಂಚೆನೇ ಆಗಿರೋದು, ಅದ್ರ ಬಗ್ಗೆ ಭಯ ಬೇಡ.
ಇಲ್ಲಣ್ಣ ನನ್ಗೆ ಬೆದರ್ಸ್ತಾ ಇದ್ಲು, ಲೆಟರ್ ಬರ್ದಕ್ಕಿದೀನಿ ಮನೆಯಲ್ಲಿ ಅಂತ ನನ್ ಬೆದರ್ಸ್ತಾ ಇದ್ಲು. ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರ ಹೇಳ್ದೆ, ಸರ್ ಈ ತರ ಲೆಟರ್ ಬರ್ದಕ್ಕಿದೀನಿ ಅಂತ ನನ್ ಮೇಲೆ ಬೆದರಿಕೆ ಆಗ್ತಾಳೆ, ನಮ್ಮ ಮನೇಲಿ ಯಾವ ತರ ಲೆಟರ್ ಬರ್ದಕ್ಕಿದಾಳ ನಮ್ಗ್ ಭಯ ಅಂತ ಹೇಳ್ದೆ. ಏನ್ ಬರ್ದಿಕ್ಕಿದೀಯಮ್ಮ ಅಂತ ಲೆಟರ್ ತರ್ಸಿದ್ರು. ಅದ್ರಲ್ಲಿ ನನ್ ಸಾವು ನನ್ ತಂದೆ ತಾಯಿ ಕಾರಣ ಅಂತ ಬರ್ದಿದ್ದಾಳೆ. ಯಾಕಮ್ಮ ಹಂಗ್ ಬರ್ದೆ ಅಂದ್ರೆ, ನನ್ಗೆ ಮದ್ವೆ ಆಗೋದು ನನ್ಗೆ ಅವತ್ತು ಹೇಳ್ದೆ ಇಷ್ಟ ಇಲ್ಲ ಅಂತ ಅವ್ರು ಮಾಡಿದ್ರು, ಅದರಿಂದ ನನ್ ಸಾವು ನನ್ ತಂದೆ ತಾಯಿ ಕಾರಣ ಅಂತ ಹೇಳಿ ಬರ್ದಿಕ್ಕಿದೀನಿ ಅಂತ ಹೇಳ್ತಾರೆ. ಆಯಿತು, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನೋಡಪ್ಪ, ನನ್ನ ಅನುಭವದಲ್ಲಿ, ನನ್ನ ಈ ಕೌನ್ಸ್ಲಿಂಗ್ ಅನುಭವದಲ್ಲಿ ಎಷ್ಟೋ ಸಾರಿ ಹೆತ್ತವರು ಮಾಡೋ ಎಡವಟ್ಟುಗಳಿದ್ದಾವಲ್ಲ. ಈಗ ಅವ್ರ ತಂದೆ ತಾಯಿ ಮಗಳ ಬದುಕು ಹಾಳಾಗಲಿ ಅಂತ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಆದರೆ ಇವತ್ತು ಕಾಲ ಬದಲಾಗಿದೆಯಪ್ಪ. ಹಿಂಗೆ ಒಂದು ಹೆಣ್ಣು ಮಗಳಿಗೆ ಅವಳು ಓದಿಸ್ತಿದ್ರೋ, ಮನೇಲಿ ಮೊಸರೆ ತಿಕ್ಕಿಸ್ತಿದ್ರೋ, ಏನು ಮಾಡ್ತಿದ್ರೋ, ಇಚ್ಛೆ ಇಲ್ಲದ ಮದುವೆ ಅಂದರೆ ಇಷ್ಟವಿಲ್ಲದ, ಅದಕ್ಕಿನ್ನೂ ಮಾನಸಿಕವಾಗಿ ತಯಾರಾಗದ ಒಂದು ಹೆಣ್ಣು ಮಗಳನ್ನು ಹಿಂಗೆ ಬೇರೆಯವ್ರ ಮನೆಗೆ ಕೊಟ್ಟು ಬೇರೆಯವ್ರ ಮನೆ ಹುಡುಗರು ಬದುಕು ಯಾಕೆ ಹಾಳು ಮಾಡಬೇಕು? ಹೆಂಡ್ತಿದ್ ಬಿಟ್ಬಿಡಿ, ನಿಮ್ದು ಒಂದು ಬದುಕಲ್ವೇ? ನಾನು ಇವತ್ತು ಎಲ್ಲ ಹೆತ್ತವ್ರಿಗೂ ನಾನು ಹೇಳೋದು, ನಿಮ್ಮ ಮಕ್ಕಳು ಹಾಳಾಗಿದ್ದಾರೋ ಉದ್ಧಾರ ಆಗಿದ್ದಾರೋ ಅವ್ರು ಏನಾಗಿದ್ದಾರೋ, ಅಯ್ಯೋ ಒಂದೇನೋ ಮಗಳು ಕೆಟ್ಟದ್ದನ್ನು ಮುಚ್ಚಿಟ್ಬಿಟ್ಟು ಯಾರ್ದೋ ಮನೆಗೆ ಮದುವೆ ಮಾಡಿ ಕಳಿಸ್ಬಿಡೋಣ, ನಮ್ಮ ಜವಾಬ್ದಾರಿ ತಪ್ಪುತ್ತೆ ಅಂದುಕೊಂಡು ನಿಮ್ಮ ಮಡ್ಲಲ್ಲಿರೋ ಕೆಂಡವನ್ನು ಇನ್ನೊಬ್ಬರು ಮಡ್ಲಿಗೆ ಹಾಕ್ತೀರ ಅಷ್ಟೇ. ಇಂತಹ ಪರಿಸ್ಥಿತಿಯಲ್ಲಿ ಹೆತ್ತವರು ನೋಡಮ್ಮ, ನನ್ನ ಮನೆ ಹೆಂಗೆ ಬೆಳಿಬೇಕು ಅಂತ ನಮಗೆ ಆಸೆ ಇರುತ್ತೋ, ನಿನ್ನನ್ನು ಮದುವೆ ಆಗ್ಲಿಕ್ಕೆ ಬರೋ ಆ ಗಂಡು ಅಥವಾ ಅಲ್ಲಿ ಯಾರಿದ್ದಾರಲ್ಲ ಆ ಕಡೆಯಿಂದ ಅವನ ಮನೇನೂ ಬೆಳಿಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಇಷ್ಟ ಇದ್ದರೆ ಆಗು, ಇಲ್ವಾ ನೀನು ಮನಸ್ಸಲ್ಲೊಬ್ಬನ್ನ ಇಟ್ಕೊಂಡು ಆಮೇಲೆ ಇದನ್ನು ಮಾಡೋಣ ಅದನ್ನು ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಇಂಥದ್ದು ಯಾವುದೋ ದುರ್ಬುದ್ಧಿ ಇಟ್ಕೊಂಡು ಹೋದರೆ ನನ್ನ ಮನೆ ಹೆಂಗೋ ಅವ್ರ ಮನೇನೂ ಹಂಗೆ, ಅವ್ರ ಮನೆ ಹಾಳಾಗೋದು ನಮಗಿಷ್ಟ ಇಲ್ಲ. ಆಗಂಗಿದ್ರೆ ಇಷ್ಟಪಟ್ಟು ಆಗು, ನಾವೆಲ್ಲ ಜೊತೆ ಇರ್ತೀವಿ. ಇಲ್ವಾ ನಾನು ಆಗಲ್ಲ ಅನ್ನೋದಕ್ಕೆ ನಿನಗೇನೋ ಕಾರಣ ಇದ್ದರೆ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ತೀವಿ. ನನ್ನ ಮನೆ ಮಗಳು ಬದುಕನ್ನು ಒಂದು ಸೆಟಲ್ ಮಾಡೋ ಆತುರದಲ್ಲಿ ಇನ್ನೊಬ್ಬರು ಮನೆಯನ್ನು ದಿವಾಳಿ ಮಾಡೋದು ಧರ್ಮ ಅಲ್ಲ. ಇಲ್ಲಿ ನಿಮ್ಮ ಆ ಶ್ರೀಮತಿ, ನಿಮ್ಮ ಹೆಂಡತಿ ಕೂಡ ಇಂಥದ್ದೇ ವಿಚಾರದಲ್ಲಿ ಎಡವಟ್ಟಾಗಿದೆ. ಅದು ಆರಂಭದ ಕತೆ ಕೇಳಿದ್ರೆ ಗೊತ್ತಾಗುತ್ತೆ ನನಗೆ, ಆರಂಭದಿಂದ ಮಾತಾಡಿದ್ದೀನಿ, ಗೊತ್ತಾಗುತ್ತಪ್ಪ. ಇದು ಅಂಥವ್ರಿಗೂ ಗೊತ್ತಾಗುತ್ತೆ. ನಾನು ಅದಕ್ಕೆ ಅದನ್ನು ಆಗಲೇ ಒತ್ತಿ ಹೇಳಿದೆ. ಬಟ್ ಅಂಥದ್ದೇನು ಆದಾಗ ಕೋಪ ಅದು ಇಲ್ಲಿ ತೋರಿಸೋದಲ್ಲ, ಮದುವೆ ಮುಂಚೆ ತೋರಿಸ್ಬೇಕದ ಅಲ್ವಾ? ತಾಳಿ ಕಟ್ಟು ಹಿಂದಿನ ದಿನ ಎಷ್ಟು ಮದುವೆಗಳು ಅಂಥದ್ದೇನು ಹೆಣ್ಣು ಮಕ್ಕಳುಗಳು, ಅಯ್ಯೋ ಛತ್ರದಲ್ಲಿ ಮದುವೆ ಚೌಟ್ರಿಯಲ್ಲಿ ಇಲ್ಲ ನಾನು ತಾಳಿ ಕಟ್ಟಲ್ಲ ಅಂತ ಯಾವನೊಬ್ಬನ ಜೊತೆ ಓದೋದ್ಲಂತೆ ಅಂತ, ಎಂಥವಳಪ್ಪ ಇವಳು, ಮದುವೆಗೆಲ್ಲ ಹೊಂಚ್ಕೊಂಡಿದ್ರು ಇಂಥ ಕೆಲಸ ಮಾಡಿಬಿಟ್ಲಲ್ಲ ಇವಳು ಅಂತ ಬೈಬೇಕಾದ್ರೆ ನಾನು ಯಾರಿಗೂ ಹೇಳ್ತಾ ಇದ್ದೆ, ಅಲ್ಲ ಪುಣ್ಯ ಆಕೆ ಇಲ್ಲಾದ್ರೂ ಓಡೋದ್ಲು ಹಾಗೆ ಅವ್ರ ಮನೆ ಹಾಳು ಮಾಡಿ ಓಡೋಗಿದ್ರೆ ಅವ್ರ ಲೈಫ್ ಹಾಳಾಗ ಅದು ಹಂಗೋಗಿರೋ. ಈಗ ಇವಳು ಇಲ್ಲಿಂದ ತಕ ಬಂದು ಹೋಗಿದ್ದು ತಪ್ಪು ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು, ಇನ್ನೂ ಎತ್ತರದ ಯೋಚನೆ ಮಾಡಿದ್ರೆ ಪುಣ್ಯ ತಾಳಿ ಕಟ್ಟಿಸ್ಕೊಂಡು ಬಂದು ಆಮೇಲೆ ಗಂಡ ಇಲ್ಲಿದ್ದು ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ಇನ್ಯಾವನ್ನ ಮನೆಗೆ ಕರೆಸ್ಕೊಳ್ಳೋ ನೀಚತನಕ ಅವಳು ಇಲ್ದಿಲ್ವಲ್ಲ, ಖುಷಿ ಪಡಿ ಹಿಂದೆ ನಾನು. ಅಣ್ಣ ಇನ್ನೊಂದ್ ಮಾತು ಹೇಳ್ತೀನಿ, ಆದ್ರೆ ಇವ್ರು ನಮ್ಮ ಮಿಸ್ಸಸ್ ಬಗ್ಗೆ ಅದಾರೆ ಆತರ ಅನುಮಾನನೂ ಇಲ್ಲ ನನ್ಗೆ. ನಮಗೂ ಹೆಣ್ಮಕ್ಳಿದಾರೆ, ಆತರ ಕೆಟ್ಟದ ಒಂದು ಅಪೋದನ ಹಾಕಕ್ಕೂ ನನ್ ಭಯಲಿಲ್ಲ. ತಪ್ಪಿಲ್ಲ, ನಮಗೂ ಅಲ್ಲೆಲ್ಲೂ ಅನ್ಸ್ಲಿಲ್ಲ. ನನ್ನ ಪ್ರಕಾರ ನಾನು ಹೇಳೋದಪ್ಪ, ಈ ಸಮಯದಲ್ಲಿ ನನಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಮಾಡಿಬಿಟ್ರು ಅನ್ನುವ ಆ ಭಾವನೆ ಅವ್ರಿಗೆ ಎದುರುಗಡೆ ಇದ್ರೆ ಅಪ್ಪ ಅಮ್ಮನಿಗೆ ಬಹುಶಃ ವಾಡದು ಚೇನೇನೋ ಮಾಡ್ಬಿಡ್ತಿದ್ರು ಏನೋ. ಬಟ್ ಅವ್ರು ಇಲ್ಲ, ಈಗ ಇರೋದು ನೀವು ತೋರಿಸ್ಬೇಕು. ಅದು ಹೇಳಿದೀನಿ ನಾನು, ನೋಡಮ್ಮ ನಿಮ್ ತಂದೆ ತಾಯಿ ಮದುವೆ ಮಾಡಿದ್ರು ನಿನ್ಗೇನು ಕೂಲಿ ಮಾಡಿಲ್ಲ, ಹಾಳಾಗಿ ಕುಡ್ದು ಬಂದು ಇದ್ ಮಾಡಿ ನೀನ್ ಟಾರ್ಚರ್ ಕೊಟ್ಟ ಅಂತ ಅವ್ನು ಕೊಟ್ಟಿಲ್ಲ. ಅವರು ಹುಡುಕಿಯೇನೋ ಇದ್ರಾಗೆ ಕೊಟ್ಟವ್ರೆ. ಯಾವ್ದೇ ತಂದೆ ತಾಯಿ ಮಗಳನ್ನ ತಗೊಂಡೋಗಿ ಅಂತಿಂತ ಕೊಡ್ಬೇಕು ಅಂತ ಮಾಡಲ್ಲ. ಅವ್ರು ಕೊಟ್ಟಿರೋದ್ರಲ್ಲಿ ನಾನು ಹೆಂಗ್ ನೋಡ್ಕೊಳ್ಬೇಕು ಅದೇ ತರ ನೋಡ್ಕೊಂಡಿದೀನಿ. ಕಷ್ಟನೋ ಸುಖನೋ ನೋಡ್, ಜೀವನ ಹಾಳು ಮಾಡ್ಕೊಳೋದ್ ಬೇಡ. ನಿಂದು ಸಣ್ಣ ವಯಸ್ಸು, ನಂದು ಸಣ್ಣ ವಯಸ್ಸು, ಸತ್ತೇನು ಸಾಯಿಸಲ್ಲ, ಇಷ್ಟ ಇಲ್ಲ ಬಿಟ್ಬಿಡು, ನಿಂದಾರಿ ನೀನ್ ನೋಡ್ಕೊಂಡು ನಂದಾರಿ ನಾನ್ ನೋಡ್ಕೊಂಡಿದ್ದೀನಿ, ಸಾಯೋ ಸ್ಥಿತಿ ಮಾಡ್ಬೇಡ ಅಂತ ಹೇಳಿ ಅಣ್ಣ ಮಗು ಕೇಳ್ದಂಗೆ ಪ್ರತಿ ಸಾರಿ ಹೇಳ್ಕೊಂಡ್ ಬಂದಿದ್ದೀನಿ. ಇಲ್ಲ ನಂದೇನಾದ್ರು ತಪ್ಪಿದ್ರೆ ಹೇಳು, ಇಲ್ಲ ಏನ್ ನನ್ ತಪ್ಪು ಇಲ್ಲ ಹಿಂಗಲ್ಲ ಹಿಂಗೆ ಅಣ್ಣ ಎತ್ತೆ ಹೋಗ್ಬೇಕು. ನಂದೇ ವ್ಯವಹಾರ ಎಲ್ಲ ಮನೇಲಿ 12 ವರ್ಷ ಹುಡುಗನ್ ಮನೆ ಜವಾಬ್ದಾರಿ ತಗೊಂಡಿರೋದು. ಈಗ್ಲೂ ತಮ್ಮಂದ್ರ ಸಂಪಾದನೆ ಎಲ್ಲ ನನ್ ಕೈಗೆ ಬರ್ತದ. ಆ ಒಂದು ಹಾಸ್ಪಿಟ್ಲ್ಗೆ ಹೋದ್ರು ಏನ್ ಬೇಗ ತಗೊಂಡ್ರು, ನಾನು ಎಲ್ಲಿಗ್ ಬೇಕು ಕರ್ಕೊಂಡ್ ಹೋದ್ರು ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಆ ತರ ನೋಡ್ಕೊಂಡಿದ್ದೀನಿ. ಆಯ್ತು, ನೀವು ಆಕೆಯೊಂದಿಗೆ ಗೌರವಾನ್ವಿತವಾಗಿ ವರ್ತಿಸಿದ್ದೀರಿ. ಬಟ್ ಕೋರ್ಟು ಕಚೇರಿ ಅಥವಾ
ಫ್ರಸ್ಟ್ರೇಷನ್ ಯಾಕಾಯಿತು ಅಂದರೆ ಎಲ್ಲಿ ಒಂದು ಪ್ರಾಣ ಹೋದಾಗ ಈ ಪ್ರೀತಿ ಮಾತುಗಳೆಲ್ಲ ಲೆಕ್ಕಕ್ಕೆ ಬರಲ್ಲ. ಇವ್ರ ಮನೇಲಿ ಇದ್ದಂಗೆ ಆಯಿತು ಅನ್ನೋದೇ ಬರುತ್ತೆ. ಅದೇ ಅಣ್ಣ, ಈಗ ನಾವು ಅದೇ ಬರ್ಸ್ಕೊಂಡ್ ಕರ್ಕೊಂಡ್ ಬಿಡ್ತೀರಿ. ನಾಳೆ ಬೆಳಗ್ಗೆ ನಾವು ಕಾವಲೇ ಇರಲ್ಲ, ಏನಾದ್ರು ಮನ್ಸ್ ಚಡಾಯ್ತು ಮಾಡ್ಕೊಂಡ್ರೆ ನನ್ನ ತಮ್ಮಂದ್ರ ಲೈಫ್ ಅವ್ರದ್ದು ಅಪ್ಪ ಅವ್ರ ಮನೇಲಿ ಏನೋ ದೊಡ್ಡ ಸಸಿ ಈ ತರ ಮಾಡ್ಕೊಂಡ್ರು ಅಂದ್ರೆ ಯಾರು ಹೆಣ್ಣು ಕೊಡ್ತಾರ? ನಮ್ಮ ಮನೆ ತನೂ ಹೋಗ್ತದ. ನಾವು ಭಯ ಭಕ್ತಿಯಾಗಿ ಬಂದಿರೋರು. ಇವತ್ತು ನನ್ನ ತಂದೆ ತಾಯಿ ನನ್ನನ್ನ ಆತರ ದುಡ್ಡಿದ್ದು ಸುಖವಾಗಿ ಶ್ರೀಮಂತವಾಗಿ ಬೆಳೆಸಿಲ್ಲ. ನಾನು ಪ್ರತಿಯೊಂದಕ್ಕೂ ಹೇಳಿದ್ದೀನಿ ಅಣ್ಣ, ಮೊನ್ನೆ ಇಂಥ ಕೂಲಿ ಮಾಡಿಲ್ಲ ಅಂದಿಲ್ಲ. ಕೂಲಿ ಮಾಡ್ಕೊಂಡ್ ಬಂದ್ರೆ ಇವತ್ತು ನನ್ ಕಷ್ಟ ನನ್ನ ತಮ್ಮಂದ್ರಿಗೆ ಬೇಡ, ನನ್ನ ತಂಗಿರ್ಗ್ ಬೇಡ ಅಂತ ಓದಿಸಿ ತಂಗಿರ್ನು ಒಳ್ಳೆ ಲೆವೆಲ್ ಮಾಡಿದ್ರೆ ತಮ್ಮಂದ್ರಕ್ಕೂ ಮಾಡಿದಿರಿ. ನನ್ನ ಲೈಫಲ್ಲಿ ನಾನು ಇದೊಂದ್ರಲ್ಲೇ ನಾನು ಎಡವಟ್ ಮಾಡ್ಕೊಂಡಿದ್ದೆ. ಆಯಿತು, ತೊಂದರೆ ಇಲ್ಲ. ಈಗ ನಾನು ಹೇಳೋದು ಕೇಳಿ. ಈಕೆ ನಿಮ್ಮ ತಂದೆ ತಾಯಿಗೇನು ಕಂಪ್ಲೇಂಟು ಅಂತ ಏನು ಕೊಟ್ಟಿದ್ದಾರೆ, ಆಯಿತು, ಅವ್ರ ಸಮಾಧಾನಕ್ಕೆ ಅವರೇನೋ ಮಾಡಿಕೊಳ್ಳಿ. ನಿಮಗೆ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಈಕೆಯನ್ನು ಬಿಡುವ ಪ್ರಯತ್ನ ನಿಮ್ಮ ಕಡೆಯಿಂದ ಬಲವಂತವಾಗಿ ಆಗಬಾರ್ದು. ಆ್ಯಂಡ್ ಎರಡನೇದು, ಆ ಹೆಣ್ಣುಮಗಳು ಈ ಸಮಯದಲ್ಲಿ ನೋಡಪ್ಪ, ಒಬ್ಬ ಮನುಷ್ಯನ ಈ ಮಟ್ಟಿನ ಹಠಮಾರಿತನವನ್ನು ಒಂದು ಪ್ರೀತಿಯ ವರ್ತನೆಯಿಂದ ಮಾತ್ರ ಸರಿ ಮಾಡ್ಬೋದು. ಈಗ ನಾನು ಏನು ಹೇಳ್ತೀನಿ, ಅವರಿಗೆ ಮದುವೆ ಅನ್ನೋ ಈ ಆಯ್ಕೆ ಅದ್ಭುತ ಸರಿ ಅನ್ನಿಸ್ಬೇಕಂದ್ರೆ ನಿಮ್ಮ ಕಡೆಯಿಂದ ಪ್ರೀತಿ ಅಲ್ಲದೆ ಬೇರೆ ಏನು ಹೋದರೂ ಕೂಡ ಆಕೆಗೆ ಡಿಸ್ಟರ್ಬ್ ಆಗುತ್ತೆ. ಈಗ ನೀವು ಪ್ರೀತಿ ಕೊಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಆಕೆಗೆ ಏನು ಅಪ್ಪ ಅಮ್ಮನ ಮೇಲೆ ಒಂದು ಕೋಪ ಇದೆ, ಅಥವಾ ಈ ವಯಸ್ಸಿಗೆ ನಾನು ಇನ್ನೂ ಎಂಜಾಯ್ ಮಾಡಬೇಕಿತ್ತು, ಅಥವಾ ಏನೇನೋ ವಿಚಾರಗಳಿರ್ಬೋದು. ಆದರೆ ನೀವು ಅಲ್ಲೇ ಇದ್ದು ಮಾತು ಕೊಟ್ಟು ಅವ್ರಿಗೆ ವಿರುದ್ಧ ಅವರೊಂದು ಮಾತಾಡಿ ನೀವೊಂದು ಮಾತಾಡಿ ಹಿಂಗೆಲ್ಲ ಆದಾಗ ಅದಿನ್ನೂ ವಿಕೋಪಕ್ಕೆ ಹೋಗುತ್ತೆ. ನಾನು ಹೇಳೋದು, ನೀವು ಸಾಧ್ಯವಾದರೆ ಎರಡು ಪ್ರಿಯವಾಗಿ ಮಾತಾಡಿ ಪ್ರೀತಿಯಿಂದ, ಯಾಕಂದರೆ 8-10 ವರ್ಷ ಚಿಕ್ಕವರು ಅಂದಾಗ ನಿಮ್ಮ ಯೋಚನೆ, ನಿಮ್ಮ ಕಾಲಮಾನನೇ ಬೇರೆ ಇದೆ. ಅಥವಾ ಅವ್ರು ಬದುಕು ಬಂದಿರೋ ರೀತಿ, ನೀವು ಬದುಕನ್ನು ನೋಡ್ತಿರೋ ರೀತಿ ವ್ಯತ್ಯಾಸ ಇದೆ. ಹೌದಲ್ಲಪ್ಪ? ಒಂದು ಅಂದರೆ ಒಬ್ಬ ರೈತ ಹೊಲ ಉಳುಮೆ ಮಾಡೋ ಸಮಯದಲ್ಲಿ ನೀವೇ ಅಂದ್ಕೊಂಡ್ರು ಕೂಡ 2 ಎತ್ತುಗಳು ಅವು ಹೊಲ ಉಳ್ಳಿಗೆ ತಯಾರಾಗಿ ಮೈಕಟ್ಟೆಲ್ಲ ಚೆನ್ನಾಗಿದ್ದು ಅಥವಾ ನೋವನ್ನು ಸಹನೆ ಮಾಡೋ ಇದ್ದರೆ ಸರಿ. ಒಂದು ಎತ್ತು ಶ್ರಮಜೀವಿ ಇದ್ದು ಇನ್ನೊಂದು ಎತ್ತು ಆರಾಮಾಗಿ ಬಂದಿರೋ ಆದರೆ ಒಂದು ಎತ್ತು ಈ ಕಡೆ ಎಳುತ್ತೆ, ಒಂದು ಎತ್ತು ಆ ಕಡೆ ಎಳುತ್ತೆ, ನೊಗ ಬಿದ್ದು ಹೋಗುತ್ತೆ. ಒಂದು ಮಲ್ಕೊಂಡ್ರೆ ನಾವೇನ್ ಮಾಡಕ್ಕಾಗ್ತದೆ? ನಿಮ್ದು 13ನೇ ವರ್ಷದಿಂದ ಹೊಲ ಹೊತ್ಕೊಂಡು ಬಂದಿರೋದಾದ್ರೆ ಅವ್ರು ಇನ್ನೂ ಹೊಲಕ್ಕೆ ಕಾಲೇ ಇಟ್ಟಿರ್ಲಿಲ್ಲ. ಈ 2 ಜೋಡಿಗಳನ್ನು ತಂದಾಗ ಬದುಕೆಂಬ ಹೊಲದಲ್ಲಿ ದಾಂಪತ್ಯ ಎಂಬ ನೊಗವನ್ನು ಹೊರಲಿಕ್ಕೆ ಆಗದೆ ಒಂದು ಹೊರೋಣ ಅನ್ನುತ್ತೆ, ಇನ್ನೊಂದು ನನ್ನ ಕೈಲಿ ಆಗಲ್ಲ ಅನ್ನುತ್ತೆ. ಈಗ ಸಮಸ್ಯೆ ಅವಳ ಸಂಸ್ಕಾರದಲ್ಲಿ ಅಥವಾ ಅವಳ ನಡತೆಯಲ್ಲಿ ಅಲ್ಲ. ನನ್ನ ಪ್ರಕಾರ ಹೇಳ್ತೀನಿ, ಈಕೆಯ ಈ ಹಠ ಇದೆಯಲ್ಲ, ಇದಕ್ಕೂ ಮತ್ತು ಎಷ್ಟೋ ಹೆಣ್ಣುಮಕ್ಕಳು ಗಂಡನ್ನೇ ಮೋಸ ಮಾಡಿ ಅವನ ಜೊತೆ ಕೂತು ನಿಂತು ಮಲಗಿ ಎಲ್ಲೋ ಒದ್ದು ಆಮೇಲೆ ಬಂದು ಗಂಡನ ಜೊತೆ ಇದಕ್ಕೆ ಹೋಲಿಸ್ಕೊಂಡ್ರೆ ನಿಂದು ಅದ್ಭುತನೇ. ಇಲ್ಲೇನು ನಿಮ್ದು ನಡೀತಾ ಇದೆಯಲ್ಲಪ್ಪ, ಇದು ಆಕೆಗೊಂದು ಚೂರು ಪ್ರಬುದ್ಧತೆ ಬಂದು ನೀವು ಯಾರು ಆಕೆಯ ಕೋಪಕ್ಕೆ ಬಿಸಿನೀರು ಹಾಕೋರು, ಬೈಯೋರು, ಮಾತಿಗೆ ಮಾತು ಕೊಡೋರು ಇಲ್ಲ ಅಂದ್ರೆ ಒಂದು ಹಂತ ಆದಮೇಲೆ ಸರಿ ಹೋಗುತ್ತೆ. ಆದರೆ ಇನ್ನೊಂದು ರೀತಿಯಲ್ಲಿ ಅದು ಟರ್ನ್ ಆಗಿಬಿಟ್ರೆ ಅದು ಕಷ್ಟ ಅಲ್ವಾ? ಆಗೇನು ಮಾಡ್ತೀರಾ? ಅವತ್ತು ಆ ಹೆಣ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡ್ಕೊಳ್ಳೋಕೆ ಶುರು, ತಪ್ಪು ಅಂಥದ್ದೇನು ಎಡವಟ್ಟುಗಳಾದರೆ ಅದು ನೀವು ಸಹನೆ ಮಾಡಲ್ಲ, ಲೋಕಕ್ಕೆ ಅವಳಿಗೂ ತಲೆ ಎತ್ತಲಿಕ್ಕೆ ಮನಸ್ಸಾಗೋದಿಲ್ಲ, ಅಥವಾ ಅವಳಿಗೂ ಅದು ಸರಿ ಆಗೋದಿಲ್ಲ. ಈಗ ನಾನು ಹೇಳ್ತೀನಿ, ಇರೋದರಲ್ಲಿ ನಿಮ್ಮ ಸಮಸ್ಯೆ ಏನಿದೆ, ಈಗೇನೋ ಬಿಡಿಸ್ಕೊಂಬಿಡೋದು, ಇದು ಮಾಡೋದು, ಅದನ್ನು ಮಾಡಿಬಿಡೋದು, ನಾನು ಡೈವರ್ಸ್ ತಗೊಂಡ್ಬಿಡ್ತೀನಿ, ಈಗ ಅದನ್ನ ಹಾಕ್ಬಿಡ್ತೀನಿ, ಅಂಥದ್ದೇನೋ ಸಾಯುವ ಪ್ರತಿ ಆಕೆಯ ಹಠಮಾರಿತನ ಇದೆಯಲ್ಲ, ಅದು ಹೆತ್ತವರ ಕುರಿತಾಗಿರುವ ಕೋಪ ಪಕ್ಕದಲ್ಲಿ ನೀವು ಇದ್ದಿದ್ದರಿಂದ ನಿಮ್ಮ ಮೇಲೆ ಆಗ್ತಿದ್ರಷ್ಟೇ. ಆಯಿತಾ? ಇನ್ನು ಮುಂದೆ ನಿಮ್ಮ ಮನೆಯವ್ರಿಗೂ ನೀವು ಹೇಳಬೇಕು, ಅವಳಿಗೆ ಏನಾದರೂ ಮಾಡ್ಕೊಳ್ಳಿ, ನೀವು ಯಾರೂ ಮಾತಿಗೆ ಮಾತು ಕೊಡಬಾರ್ದು. ನಾನು ಬರ್ತೀನಿ, ನಾನು ಎಷ್ಟು ಅಂತರ ಈಗ ದೂರ ಇದ್ದು ಈಗ ಹತ್ರ ಹೋಗಿ ಆಕೆಯನ್ನು ಪ್ರೀತಿಸಿ ಅವಳು ಏನು ಮಾಡಿದ್ರು ಏನಂದ್ರು ನಾನು ಮಗುವಿನ ಥರ ಅವಳನ್ನು ಪ್ರೀತಿಸೋದಷ್ಟೇ ನನಗೆ ಗೊತ್ತು, ಇನ್ನೇನು ನನಗೆ ಗೊತ್ತಿಲ್ಲ ಅನ್ನೋವಷ್ಟು ಪ್ರೇಮವೇ ನಿಮ್ಮಲ್ಲಿ ತುಂಬ ಹೋದರೆ ನೀವು ನಾಳೆನೇ ಹೋಗಿ. ಇಲ್ಲ ಸರ್ ನನಗೆ ಈಗಲೇ ನನಗೆ ಮನಸ್ಸು ಒಪ್ಪುತ್ತಾ ಇಲ್ಲ ಅನ್ನೋಷ್ಟು ಇದ್ದರೆ ನೀವು ದೂರನೇ ಇದ್ದು ಅವಳಿಗೆ ನೀವು ಬೇಕು ಅನಿಸೋ ಆ ಸಮಯ ಬರೋವರೆಗೂ ಕಾಯಬೇಕು. ಇಲ್ಲ ಬೇಕಾ ಹುಡುಗಿಗೆ ಗಂಡ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ, ಈಗ ಬೇಕು ಅನ್ನೋದಕ್ಕೆ ಈಗ ಮತ್ತೆ ಬಂದು ಮನೇಲಿರೋದು. ಅದೇ ನಮ್ಗೇನಂದ್ರೆ ಈ ತರ ಟಾರ್ಚರ್ ಕೊಟ್ಟರು ನನ್ನೇ ಹೊಡೆದು ನನ್ನ ಮನ್ಸು ಜಾಯಿಸಿ ನೋವು ತಿನ್ಬಿಟ್ಟಿದೆ, ಜಾಯಿಸಿ ಅರ್ಥ ಆಯ್ತು. ಈಗ ನಿಮ್ಮನ್ನು ಕೂಡ ನಾನು ಸ್ವಾಭಿಮಾನ ಮರ್ತು ಬದುಕಿ ಅಂತ ನಾನು ಹೇಳಲ್ಲ, ಅದರೊಬ್ಬ ಗಂಡಸಾಗಿ
ನಿಮಗೆ ಏನು ಪೆಟ್ಟು ಬಿದ್ದಿದ್ದಾವೆ, ನಿಮಗೆ ನನ್ನ ಪ್ರಕಾರ ನೀವು ಅದ್ಭುತ ಅದರಲ್ಲಿ, ಯಾಕಂದರೆ ನೀವು ಆ ಪೆಟ್ಟುಗಳನ್ನೆಲ್ಲ ನನ್ನ ಹೆಂಡತಿ ಕೊಟ್ಟಿದ್ದಲ್ವಾ ಅಂತ ಎಷ್ಟೋ ಜನ ಕೊಂದೇ ಬಿಡ್ತಾರಲ್ಲ. ಕೊಂದೇ ಬಿಡ್ತಾರೆ. ತಾಳಿ ಕಿತ್ತು ನನ್ಗೆ ಇಷ್ಟ ಇಲ್ಲ ನೀನ್ ಕಟ್ಟಿರೋ ತಾಳಿ ಅಂತೇಳಿ ಬಿಸಾಕಿದ್ರೆ, ನಾನು ಹಾಕಕ್ ಹೋದ್ರೆ ಕಿಟಕಿಯಿಂದ ಆಚೆಗೆ ಬಿಸಾಕ್ತೀನಿ ನನ್ನ ಮಗನೇ ಹಾಕಿದ್ರೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕಣ್ಣ? ಆಯಿತು, ಈಗ ನಾನು ಹೇಳೋದು ಆಡೋ ಮಕ್ಕಳಿಗೆ ಮದುವೆ ಮಾಡ್ದಂಗೆ ಕತೆ ಇದು, ಆಯಿತಾ? ಹಂಗೆ ನನ್ನ ಪ್ರಕಾರ ನೀವು ಈ ಸಮಯದಲ್ಲಿ ಮೌನವಾಗಿರಿ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಈಕೆ ಇನ್ನೊಂದು ಅಂದರೆ ನನ್ನ ಪ್ರಕಾರ ಒಂದು ಮಗುವಿನ ಹಂತ, ಒಂದು ಮಗು ಆಗ್ಬಿಟ್ರೆ, ಅರ್ಥ ಆಯ್ತಲ್ಲ? ಮಗು ಆಗೋದಕ್ಕೂ ಒಂದು 6ರಿಂದ 7ನೇ ಹಾಸ್ಪಿಟ್ಲ್ ಈಗ ನಾನು ಆ ಹಾಸ್ಪಿಟ್ಲಲ್ಲಿ ಮೇಡಮ್ ಹೇಳ್ಬಿಟ್ರು ನಮ್ಗೆ, ನೋಡಪ್ಪ ಮಗು ನಾವ್ ಮಾಡ್ಕೊಡ್ತೀನಿ, ನಾವು ದುಡ್ಡು ಖರ್ಚಾಗುತ್ತೆ, ಬರ್ಬೇಕು, ನಾವ್ ವೇಲಿಡ್ ಟೈಮ್ ಬರ್ಬೇಕು, ಮಾಡ್ಬೇಕು, ಆ ತರ ಇದ್ರೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನೀವು ಬೇರೆ ಕಡೆ ಹೋಗಿ ಅಂದ್ರು. ಆಯ್ತು ಮೇಡಮ್, ನೀವು ಯಾವ ತರ ಎಷ್ಟು ಟ್ರೀಟ್ಮೆಂಟ್ ಅಮೌಂಟ್ ಆದ್ರೂ ನಾವು ಕಟ್ತೀರಿ, ನೀವು ಎಷ್ಟು ಸರಿ ಬಾ ಅಂದ್ರು ನಾವು ಬರ್ತೀರಿ, ನಾವು ಮಗು ಬೇಕು ಅಂತೇಳಿ ಅವ್ರ ಹತ್ರ ಮಾತಾಡಿ ನಾವು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಅಣ್ಣ ನಾವು. ಆಯಿತು, ನನಗೆ ಅನ್ನಿಸ್ತಾ ಇರೋದು ಈ ವಿಚಾರದಲ್ಲಿ ನೀವು ಸ್ವಲ್ಪ ಚೂರು ದೂರ ಇರಿ, ನಿಮ್ಮ ಹೆಂಡತಿ ಆ ಮನೇಲಿ ಇರಲಿ, ಅವ್ರ ಪಾಡಿಗೆ ಇನ್ನೂ ಏನು ನಿಮಗೆ ದೊಡ್ಡ ವಯಸ್ಸಾಗಿಲ್ಲ, ಆಯಿತಾ? ನೀವು ಈ ಸಮಯದಲ್ಲಿ ನನಗೆ ನನ್ನ ಹೆಂಡತಿ ತಾನೇ ಬೈದು, ಈಗ ಇದಕ್ಕಿಂತ ಮುಂಚೆ ಒಂದು ಕತೆ ಕೇಳಿಸ್ಕೊಳ್ಬೇಕು, ನೀವು ಕೇಳಿದೆ, ಪೂರ್ತಿ ಕೇಳಿದೆ. ಈ ಗಂಡ ಇವ್ರಿಗೆ ಹೊಡಿತಿದ್ರು, ಇವ್ರು ಅವ್ರಿಗೆ ಹೊಡಿತಿದ್ರು, ಮತ್ತೆ ಈಗ ಮನೆಯಲ್ಲಿ ಅವ್ರು ಇದಾರೆ, ಅವ್ರು ಸಪ್ರೇಟ್ ಇದಾರೆ, ಕೇಸ್ಗಳು ಎಲ್ಲ ಕೇಳಿದೆ. ಅವ್ರಿಗೆ ಅವ್ರ ಪರಸ್ತ್ರೀ ಸವಾಸ ಅದು. ನನ್ನ ಕೇಳಿದೆ. ಇವೆಲ್ಲ ಒಂದು ಹೆಣ್ಮಗಳು ನನ್ನ 20 ಅಥವಾ ಆಕೆಗೆ ಒಂದು 18, 19, 20 ಈ ಸಮಯದಲ್ಲಿ ಅವ್ರ ಮನಸ್ಸು ಚಂಚಲಪ್ಪ. ಇಷ್ಟು ಹಿಂಗೇನೋ ಇಷ್ಟೇ ಮುಂದುವರೆದಿರೋ ಹೆಣ್ಣಿಗೆ ಯಾವನಿಂದನೂ ಹೋಗೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ಅರ್ಥ ಆಯ್ತಲ್ಲ? ಏನ್ ಮಾಡ್ಕೊಳಂಗಿದ್ರಿ? ಆಯ್ತು, ಇಲ್ಲ ನಾನು ಹಿಂಗೆ ಹೋಗ್ತೀನಿ ಅಂದಿದ್ದಿದ್ರೆ ಇಷ್ಟೇ ಮುಂದುವರೆದಿರೋಕೆ ಅಷ್ಟು ದೊಡ್ಡದಿತ್ತ? ಕೆಟ್ಟ ಸಂಸ್ಕಾರ ಅಲ್ಲಿಲ್ಲ. ಇಲ್ಲ ನನ್ಗೂ ಒಂದ್ ಹೆಣ್ಮಕ್ಳಿದ್ರೆ ಒಂದ್ ಕೆಟ್ಟ ಅಪವಾದ ಒಂದ್ ಹೆಣ್ಣು ಮಗು ಮೇಲೆ ಹಾಕ್ಬಾರ್ದು. ನನ್ಗೆ ಆ ತರ ಅನುಮಾನನೂ ಬಂದಿಲ್ಲ, ನಾನು ಆ ಕೆಟ್ಟದ ಪದ ಇವತ್ತು ಬಳಸೂ ಇಲ್ಲ. ನನಗೂ ನನ್ನ ಶಕ್ತಿಯಲ್ಲೂ ಹೇಳೋದಾದ್ರೆ ಅಂಥದ್ದೇನೂ ಇಲ್ಲ. ವಿಷಯ ಇರೋದಿಷ್ಟೇ, ಆಕೆಗೆ ಇಷ್ಟು ಬೇಗ ಮದುವೆ ಅನ್ನೋದು ಒಂದು ಬಂಧನದ ತರ ಕಾಣ್ತಾ ಇದೆ. ಅದು ಸಹಜ. ಈಗ ಅಂಗನವಾಡಿಗೆ ಹೋಗ್ಲಿಕ್ಕೆ ಮಗು ಆರಂಭದಲ್ಲಿ ಏನು ಇಷ್ಟಪಟ್ಟು ಹೋಗಲ್ಲ. ಒಂದು ಹಂತ ಆದಮೇಲೆ ಓಕೆ ನನಗೆ ಇದು ಕಾಯಂ, ಇನ್ನು ವಿರೋಧ ಮಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾದ ಮೇಲೇ ತಾನೇ ಹೋರಾಟಗಳು ಕಡಿಮೆ ಆಗೋದು. ಹಂಗೆ ಈಗಿಗೂ ಒಂದು ಸ್ಥಿತಿ ಬರುತ್ತೆ. ಈಗ ಅವ್ರ ತಂದೆ ತಾಯಿ ಎಲ್ಲಿವರೆಗೂ ಬೆಂಬಲವಾಗಿದ್ರು ಅಲ್ಲಿವರೆಗೂ ಧ್ವನಿ ಬರ್ತಿತ್ತು, ಅವರು ಒಂದು ಹಂತ ಕೈ ಬಿಟ್ಟಾಗ ಅದು ಅರ್ಥವಾಗುತ್ತೆ. ಈಗ ಅವರು ಅದೇ ಸ್ಟೇಷನ್ ಮುಖಾಂತರ ಹೇಳಿದ್ರಂತೆ, ಕರ್ಸಿ ಅವ್ರನ್ನ, ನಮ್ ತಮ್ಮಂದ್ರನ್ನ, ನಮ್ ಭಾವನವ್ರನ್ನ, ಈ ಸರಿ ನೋಡೋಣಪ್ಪ ನಿಮ್ ಎಲ್ಲಿದಾರ ಕರ್ಸ್ರಿ ಹುಡುಕ್ರಿ, ಈ ಸರಿ ಅದೇನ್ ಪೇಪರ್ ಎಲ್ಲ ಮಾಡಿ ರಿಪೋರ್ಟ್ ಮಾಡಿ ಒಂದ್ಸರಿ ಚಾನ್ಸ್ ಕೊಡ್ರಿ, ಆ ಹುಡ್ಗಿ ಏನೋ ನಾನು ಬದಲಾಗ್ತೀನಿ, ಇನ್ನ ತರ ಮಾಡಲ್ಲ, ನೇರವಾಗಿ ಬದುಕ್ತೀನಿ ಅಂತ ಹೇಳಿಕೆ ಕೊಡ್ತಾವಳೆ ಸ್ಟೇಷನ್ ನಲ್ಲಿ ಬಂದು. ಮೊನ್ನೆ ಬಂದಿದ್ರು, ಈ ತರ ಹೇಳಿದಾಳೆ, ಇದೊಂದ್ ಚಾನ್ಸ್ ಕೊಡ್ರಿ, ನಾವು ಎಲ್ಲ ಸೈನ್ ಮಾಡಿ ನಾವೆಲ್ಲ ರಿಪೋರ್ಟ್ ಮಾಡ್ಕೊಡ್ತೀರಿ, ಏನ್ ಹೆಚ್ಚು ಕಡಿಮೆ ಆದ್ರೂ ಇನ್ನ ಹುಡುಗಿ ಲೈಫ್ ಅಷ್ಟೇ, ಇನ್ ಬಿಟ್ಬಿಡೋಣ, ಈ ತರ ಇರೋವಾಗ ಹಿಂಗೆ ಅಂತೇಳಿ ಅವ್ರು ಹೇಳಿದ್ರಂತೆ. ನನ್ಗೂ ಯಾಕಂದ್ರೆ ನಾನು ಇವತ್ತು ಕೈ ಮಾಡಿಲ್ಲ, ನನ್ ಮೇಲೆ ಕೈ ಮಾಡಿ ನನ್ಗೆ ಎಷ್ಟು ಕಾಟ ಕೊಟ್ಟರು ನನ್ ಮನ್ಸು ಒಪ್ತಲ್ಲ, ನನ್ ಪ್ರಾಣ ಬೇಕಾದ್ರೂ ಕಲ್ಕಂತೀನಿ ಹೊರತು ನಾನು ಇನ್ನು ಅವಳ ಜೊತೆಯಲ್ಲಿ ಇರಾಕ್ ನನ್ ಇದಿಲ್ಲ ಅಂತೇಳಿ ನಾನು ಇದ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆ ಹತ್ರಕ್ಕೆ ಬರಬೇಡ. ನಾನು ಯಾಕೆ ಹೇಳ್ತಿದ್ದೀನಿ, ಸಂಬಂಧಿಯರನ್ನೆಲ್ಲ ಇಷ್ಟು ನೋಡಿಕೊಂಡು ಮನೆಯನ್ನ ಅವತ್ತಿಂದ ಇವತ್ತಿನವರೆಗೂ ಚೆನ್ನಾಗಿ ಕಟ್ಕೊಂಡು ಯಾರ ಬಾಯಿಗೂ ಸಿಗ್ದಂಗೆ ಕಟ್ಕೊಂಡು ಬಂದಿರೋರು, ನಿಮಗೇನೋ ಒಂದು ಮನಸ್ಸಿಗೆ ನೋವಾಗಿದೆ, ಅದನ್ನು ಈಗ ನೀವು ಆತರವಾಗಿ ನಂಗೆ ಬೇಡ, ನಾನು ಬದುಕಲ್ಲ, ನಾನು ಅವಳ ಜೊತೆ ಬದುಕಾದ ಮಾಡಲಿ, ಇದು ಮಾಡಲ್ಲ, ಇಲ್ಲ, ಆ ಹೆಣ್ಣನ್ನು ಈಗ ಯಾರು ಸ್ವೀಕರಿಸ್ತಾರಪ್ಪ? ಆಕೆಗೂ ತನ್ನ ಬದುಕಿನ ಸುರಕ್ಷತೆಯ ಬಗ್ಗೆ ಅಥವಾ ತನಗೆ ಸಿಕ್ಕಿರೋ ಬದುಕಿನ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು, ಹೌದು. ಬಟ್ 1ನೇ ಕ್ಲಾಸ್ ಮಗುವಿಗೆ 10ನೇ ಕ್ಲಾಸ್ ಪಾಠ ಮಾಡ್ದಂಗೆ ಆಯ್ತು ಈ ಕತೆ. ಈಗ ಆ ವಯಸ್ಸಿಗೆ ಗೊತ್ತಾಗಲ್ಲ ಅಂತ ಏನಿಲ್ಲ, ಬಟ್ ನೀವು ಯೋಚಿಸ್ತಿರುವಷ್ಟು ಪ್ರಬುದ್ಧತೆ ಅಲ್ಲಿಲ್ಲ. ಅದಕ್ಕೇನು ಮಾಡ್ತೀರಿ, ಇದು ಒಂದು ಬಾರಿ ಅಂತ ಅಲ್ಲ, ಸುಮ್ಮನೆ ಕ್ಷಮಿಸಿ, ನಾಳೆ ನಿಮಗೂ ಒಳ್ಳೇದಾಗುತ್ತೆ. ಈಗ ನಿಮ್ದೇನೇ ಕೋಪ ಇದ್ದರೂ ನೀವು ಹೊರಗಡೆ ಇದ್ದು ಒಂಟಿಯಾಗಿದ್ದು ಸ್ವಲ್ಪ ಆ ನೋವು ತೀರಿ ಮನಸ್ಸು ಶಾಂತವಾದ ಮೇಲೆ ನೀವು ಮನೆಗೆ ಮರಳಿ, ತಪ್ಪಿಲ್ಲ. ಆದರೆ ನಿಮ್ಮ ಕೋಪದ ಕೈಗೆ ಆತರುಗಾರನಿ ಬುದ್ಧಿಮಟ್ಟ ಅನ್ನಂಗೆ ಮೂಗು ಕುಯ್ಕೊಂಡ್ರೆ ಮತ್ತೆ ಬರಲ್ಲಪ್ಪ, ಬರಲ್ಲ. ಇಲ್ಲ, ಕಷ್ಟ ಬಿದ್ದಿದ್ದೀನಿ, ಜಾಸ್ತಿ ಕಷ್ಟ ಬಿದ್ದಿದ್ದೀನಿ, ನನಗೆ ಅರ್ಥ ಆಗುತ್ತೆ. ನೀವು ಅದನ್ನು ಒಂದು ಹೆಣ್ತಿನೇ ಸ್ವಯಂ ಹೊಡೆದಾಗ ಗಂಡ ಹೇಗೆಲ್ಲ ವ್ಯಾಘ್ರನಾಗ್ತಾನೆ ಅಂತ ನನಗೆ ಗೊತ್ತಿದೆ. ಆದರೆ ನೀವು ಅದನ್ನು ಸಹನೆಯಿಂದ ಮಾಡ್ಕೊಂಡು ಬಂದಿದ್ದೀರಿ.
ಬಹುಶಃ ತಮ್ಮಂದಿರನ್ನ ಸಾಕಿ ಅವತ್ತಿಂದ ಇವತ್ತಿನವರೆಗೂ ಕಷ್ಟಗಳು ನೋಡ್ಕೊಂಡು ಬೆಳೆದಿರೋರಾಗಿ, ಹೆಣ್ಮಕ್ಳ ಜೊತೆ ಬೆಳೆದಿರೋರಾಗಿ, ನಿಮಗೆ ಒಂದು ಚೂರು ಅಥವಾ ಈಗೇನು ಡೈವರ್ಸ್ ಆಯಿತು ಇಂಥದ್ದೇನೋ ಆಯಿತು ಅಂದಾಗ ಅವಳ ಬದುಕು ಹಾಳು, ನಿಮ್ಮ ಬದುಕು ಹಾಳು, ಅದು ನಿಮಗೂ ನನ್ಗೂ ಅದೇ ಇದು, ಒಂದು ಹೆಣ್ಮಗು ಜೀವನ ಹಾಳು ಮಾಡಬಾರ್ದು. ನನ್ಗೂ ಹೆಣ್ಮಕ್ಳಿದ್ದಾರೆ, ನಾಳೆ ಬೆಳಗ್ಗೆ ಏನಾಗ್ತದೆ ನಮಗೂ ಗೊತ್ತು, ಅವ್ರ ಲೈಫು ಆತರ ಯೋಚನೆ ಮಾಡಿ ಒಂದ್ ಹೆಣ್ಮಗು ಜೀವನ ಹಾಳು ಮಾಡಬಾರ್ದು. ಆಗೋದ್ರಿಂದ ಗಂಡಸಾಗಿ ಬಿಡು ನನಗೇನು ಆಗುತ್ತೆ ಅಂತ ನೀವು ಅಂದ್ಕೊಳ್ಬೋದು, ಆಕೆನೂ ಅಂದ್ಕೊಳ್ಬೋದು. ವಿಷಯ ಹಂಗಿಲ್ಲ, ಅಥವಾ ಬದುಕು ಅಷ್ಟು ಸುಲಭ ಇಲ್ಲ. ಏನೋ 2 ದಿನ ಬಿಡ ಅಂತವಳು ಓದ್ಲಲ್ಲ ಅಂತ ನಿಮಗೂ ಅನ್ನಿಸ್ಬೋದು, ಅವನು ಬಿಟ್ಬಿಟ್ಟೆ ಬಿಡು ನನ್ನ ಬದುಕಿನ್ನು ಸ್ವತಂತ್ರ ಅಂತ ಆಕೆಗೂ ಅನ್ನಿಸ್ಬೋದು. ನಿಜವಾದ ಕಷ್ಟ ಶುರುವಾಗೋದೇ ಅಲ್ಲಿಂದ. ಒಡ ಹುಟ್ಟಿದವರು, ಅಣ್ಣ ತಮ್ಮದಿರು, ಅಪ್ಪ ಅಮ್ಮದಿರು ಯಾರು ಏನೇ ಇದ್ರು ಗಂಡ ಹೆಂಡತಿಗೆ ಆಗ್ಬೇಕು, ಹೆಂಡತಿ ಗಂಡನಿಗೆ ಆಗ್ಬೇಕು. ಇಲ್ಲ ನಾನು ಅರ್ಥ ಮಾಡ್ಕೊಂಡು ಹಂಗೆ ಹೇಳ್ತೀನಿ ಅಣ್ಣ. ನಾನು ನೋಡಮ್ಮ ಮಗು ಆಗೋದೇ ಬೇಡ, ಇವಾಗ 33-35 ವರ್ಷ ನನ್ಗೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು 10 ವರ್ಷ 15 ವರ್ಷ ನಾವು ಇದ್ರಾಗಿರ್ತೀರ, ಆಮೇಲೆ ಯಾವಾಗ ಬದುಕ್ತಿರೋ ಸಾಯ್ತಿರೋ ಟೆನ್ಷನ್ ತಗೊಂಡು ಇರೋ ದಿನ ನಿಮ್ದೇಗಿರೋಣ. ಏನ್ ಬೇಕು ನೀನ್ ಕೇಳು, ಇಲ್ಲ ಹೆಂಗಿರ್ಬೇಕು ಹೇಳು ಹಂಗಿರ್ತೀನಿ. ಯಾಕೆ ಸುಮ್ನೆ ನೋವು ಕೊಡ್ತೀವಿ, ಯಾಕೆ ಟಾರ್ಚರ್ ಕೊಡ್ತೀವಿ? ಇನ್ನ 2 ತಮ್ಮಂದ್ರಕ್ ಮದುವೆ ಮಾಡ್ಬೇಕು, ಅವ್ರು ಕೊಡೋರು ಕೊಡ್ಬೇಕು. ನೀನ್ ಈ ತರ ಮಾಡ್ಕೊಂಡ್ ಬಂದ್ರೆ ನಮ್ಮ ಮನೆ ಮರ್ಯಾದೆ ಹಾಳಾಗ್ತದ, ಲೈಫ್ ಹಾಳಾಗ್ತದ, ಬೇಡ ಅಂತೇಳಿ ಎಷ್ಟೋ ಬುದ್ಧಿ ಹೇಳ್ಕೊಂಡ್ ಬರ್ತೀವಿ. ಬೇಡ, ಈಗ ನಾನು ಹೇಳೋದು, ನೀವು ಬುದ್ಧಿನೂ ಹೇಳೋಕ್ ಹೋಗ್, ನಿಮ್ಮ ಕ್ಷಮೆಯೇ ಅವ್ರಿಗೆ ನೀವು ಕೊಡೋ ಶಿಕ್ಷೆ, ನಿಮ್ಮ ಮೌನವೇ ನೀವು ಅವ್ರಿಗೆ ಕೊಡೋ ಶಿಕ್ಷೆ, ನೀವು ಅವರಿಂದ ಸ್ವಲ್ಪ ದೂರ ಇರೋದೇ ವಿರಹವೇ ನೀವು ಅವ್ರಿಗೆ ಕೊಡೋ ಶಿಕ್ಷೆ. ಯಾವುದೇ ಆಗ್ಲಪ್ಪ, ನಮ್ಮ ಬೆಲೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದೂರ ಇರಬೇಕು. ದೂರ ಇರೋದು ಅಂದ್ರೆ ಅರ್ಥ ಏನು? ನೀವು ಅದೇ ಮನೆಯಲ್ಲಿ ಬದುಕಿ ತೊಂದರೆ ಇಲ್ಲ, ಅದು ನಿಮಗೆ ಬಿಡ್ತೀನಿ. ಆದರೆ ಆಕೆಯ ಈ ಉಚ್ಚಾಟಗಳಿಗೆ ಇವಕ್ಕೆಲ್ಲ ತುಂಬ ದೊಡ್ಡ ಮನ್ನಣೆ ಕೊಡೋದಿದೆಯಲ್ಲ, ಅದು ತಪ್ಪು. ಈಗ ನಾನು ಏನು ಹೇಳ್ತೀನಿ, ಆ ಹೆಣ್ಣುಮಗಳಿಗೆ ತಾನು ಹಿಂಗೆ ಎದುರಿಸ್ಬೋದು, ಹಿಂಗೇನೋ ಎದುರಿಸ್ಬಿಟ್ರೆ ಅವ್ರು ಹಿಂಗೆ ಆಡ್ತಾರೆ, ಭಯಪಡ್ತಾರೆ, ಇವೆಲ್ಲವೂ ಕೆಲಸ ಮಾಡಲ್ಲ ಅಂತ ಒಂದು ಹಂತ ಆದಮೇಲೆ ಗೊತ್ತಾಗುತ್ತೆ. ಆಯಿತಾ? ಆಮೇಲೇ ಅವರಿಗೆ ಮನಸ್ಸು ಹಗುರ ಆಗುತ್ತೆ. ಯಾಕಂದರೆ ಯಾವುದಾದ್ರೂ ಅಷ್ಟೇ, ತನ್ನ ಒಳಗಡೆ ಇರೋ ಕೋಪ, ಹಸು ಅಥವಾ ದುಃಖ, ಕ್ರೋಧ ಇವನು ಹೊರಗಡೆ ಹಾಕದೆ ಹೋದರೆ ಬೇರೆ ದಾರಿ ಇಲ್ಲ, ಅವರು ಬ್ಲಾಸ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ಅಪ್ಪ ಅಮ್ಮನ ಬಗ್ಗೆ ಇದೆಯೋ ಯಾರ ಬಗ್ಗೆ ಇದೆಯೋ ಹೊರಗಡೆ ಹಾಕಬೇಕು ಅವರು. ನೀವೀಗ ಇಷ್ಟೇ ಮಾಡಿ ಅಪ್ಪ ಅಮ್ಮನಿಗೂ ಸ್ಪಷ್ಟವಾಗಿ ಹೇಳಿ. ಈಗ ಅಲ್ಲಿ ಪೊಲೀಸ್ನವ್ರು ಏನು ಹೇಳಿದ್ದಾರೆ ಅಥವಾ ಬಂದು ಹೇಳಿಕೆ ಏನು ಕೊಟ್ಟಿದ್ದಾರೆ, ನಾನು ಬದುಕ್ತೀನಿ ಅಂತ, ಇದಕ್ಕೆ ಇನ್ನೂ 1-2 ವರ್ಷ ಆಗಲಿ, ಇಷ್ಟೇ ಕಾದಿದ್ದೀನಿ. ಈ ಪ್ರವಾಹ ಅಂದರೆ ಕೋಪ ಅನ್ನೋ ಪ್ರವಾಹ ಶಾಂತವಾಗಿ ಮತ್ತೆ ಊರು ಯಥಾಸ್ಥಿತಿಗೆ ಬರಬೇಕು, ಬದುಕು ಯಥಾಸ್ಥಿತಿಗೆ ಬರಬೇಕು. ನಾನು ಕಾಯ್ತೀನಿ. ಆದರೆ ಈ ಮಧ್ಯೆ ನಾವು ಬಿಟ್ಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಏನೇ ಹೊರಟರೂ ಕೂಡ ಅದು ಕೊಚ್ಚೆ ಕಲ್ಲು ಹಾಕದಂಗೆ ನಿಮ್ಮ ಬದುಕು ಇನ್ನಷ್ಟು ಅಯೋಮಯವಾಗುತ್ತೆ. ಇಲ್ಲಿ ಬಿಡಿಸ್ಕೊಂಡು ಸಾಧಿಸೋದು ಏನೂ ಇಲ್ಲ. ಹಂಗೆ ಆಗಿದೆ ಅಣ್ಣ. ನೀವ್ ಹೇಳಿದ್ರೆ ನೋಡಪ್ಪ, ಇನ್ನ ನರಕ ಅನ್ಭೋಗ್ಸಿ, ಇನ್ನ ದೊಡ್ಡ ದೊಡ್ಡ ಪೆಟ್ಟಿಗಳು ತಿಂತೀಯ ನೀನು. ನನ್ಗೆ ಹಂಗೆ ಆಗೋಯ್ತು ಲಾಸ್ಟ್. ಈಗ ಆಯಿತು, ಈಗ ನಾನು ಅದನ್ನೇ ಮತ್ತು ಉಚ್ಚಾರ ಮಾಡ್ತಾ ಇದ್ದೀನಿ. ಅದು ಇನ್ನೇನು ಶಾಂತವಾಗುತ್ತೆ, ನೀವು ಏನೂ ಮಾಡದೆಯೂ ಶಾಂತವಾಗುತ್ತೆ. ಯಾಕಂದ್ರೆ ಯಾವ ಬೆಂಬಲವಿತ್ತು ಆ ಎಲ್ಲ ಬಾಗಿಲುಗಳು ಮುಚ್ಚಿದ ಮೇಲೆ ಬೇರೆ ದಾರಿ ಇಲ್ಲ. ಯಾವ ಬೆಂಬಲ ಅಂತ ನಿಮಗೂ ಗೊತ್ತು. ಆ ಕಡೆ ತವರು ಮನೆಯ ವಿಚಾರಗಳು ನಿಧಾನಕ್ಕೆ ಬಾಗಿಲು ಮುಚ್ಚುತ್ತವೆ. ಆಲ್ರೆಡಿ ಇದಾಗಿದವಣ ಅವರು. ಅಂದರೆ ಯಾವುದೇ ಆಗ್ಲಪ್ಪ, ನಮ್ಮ ಮಾವ ಸರ್ಕಲ್ ಇನ್ಸ್ಪೆಕ್ಟ್ರು, ನಮ್ಮ ಮಾವ ಏನು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಅಂತ ಗೊತ್ತಾಗ್ಬಿಟ್ರೆ ನಾನು ಹೆಲ್ಮೆಟೇ ಹಾಕಲ್ಲ, ನಾನು ಯಾವನ್ ಹಿಡಿತಾನೆ? ಯಾರ ಹಿಡಿದ್ರೆ ನಾನು ನಮ್ಮ ಮಾವಂಗೆ ಫೋನ್ ಮಾಡಿದ್ನಿ ಅಂತ. ಆದರೆ ನಮ್ಮ ಮಾವ ಅಂಥವ್ರು ಯಾರು ಇಲ್ಲ ಅಂದರೆ ಫೈನ್ ಹಾಕ್ತಾರೆ ಅನ್ನೋ ಭಯದಲ್ಲಿ ನಾನು ಹೋಗ್ತೀನಿ. ಅದೇ ಇಲ್ಲ, ಸ್ಟೇಷನ್ ಮುಖಾಂತರ ನಾವು ಮಾತಾಡಿ ಬೇಡ ಅಂತೇಳಿ ಸೈನ್ ಮಾಡಿಸ್ಕೊಂಡು ಅವ್ರು ಆಚೆ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಏನೋ ಮಾತಾಡ್ಕೊಂಡು ಇಲ್ಲೇ ಸಾಯಿ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಬಿಟ್ಟು ಹೊರಟ್ಬಿಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಇಬ್ರು ಬಂದಿದ್ದು ಸ್ಟೇಷನ್ ಹತ್ರನೇ ಬಿಟ್ಬಿಟ್ಟು ಅವ್ರ ತಂದೆ ತಾಯಿ ಹೊರಟ್ಬಿಟ್ರು. ಹುಡುಗಿನ ಎಲ್ಲೇನು ಹೋಗಿ ಸಾಯಿ ಹೋಗುವಂತ. ಮತ್ತೆ ಅವತ್ತು ಆ ಹುಡುಗಿ ನಮ್ಮ ಮನೆಗೆ ಬಂದ್ಬಿಟ್ಟವಳು. ಆ ಹೆಣ್ಮಗಳು ತಾಳಿ ಕಟ್ಟಿದ್ಯಾ, ಕಷ್ಟ ಓದಿಸೋಕು, ಅದು ಯಾವತ್ತಿದ್ರು ಈಗ ಆಯ್ತಪ್ಪ, ನಾಳೆ ಆಕೆಗೆ ಏನೋ ತೊಂದರೆ ಆಗಿ ಆಸ್ಪತ್ರೆ ಸೇರ್ಬಿಟ್ಲಪ್ಪ, ಹೋಗಲ್ವನಪ್ಪ ನೀವು? ಹೋಗ್ತೀರಾ? ಅದು ನಿಮ್ಮ ದೊಡ್ಡ ಗುಣ, ಮತ್ತು ಅದು ನಿಮ್ಮ ಕರ್ತವ್ಯ. ಮತ್ತು ಪತಿಯಾಗಿ ಬಹುಶಃ ಆಕೆ ಯಾವುದೇ ಸ್ಥಿತಿಯಲ್ಲಿದ್ದರೂ ಸಾಯೋ ಕೊನೆ ಕ್ಷಣೆಯಲ್ಲೂ ಒಂದು ಬಾಯಿಗೆ ನೀರು ಬಿಡೋದಾದ್ರೂ ನಿನ್ನ ಪಾಪ ಕಳ್ಕೊಳ್ಳೋದಿದ್ದೇ ಇರುತ್ತಪ್ಪ. ಇಲ್ಲ, ನಾನು ಪ್ರಪಂಚ ಜ್ಞಾನ ನೀನ್ ಬರೀ ಅದು ಇದು ನೋಡ್ಕೊಂಡ್ರೆ ಆಗಲ್ಲ. ಕೇಳಮ್ಮ, ಕೆಲವ್ರು ಹೆಣ್ಮಕ್ಳದೆಲ್ಲಾನು ಏನು ಕಷ್ಟ ಸುಖ ಅವರು ಹಿಂಗೆ ಏನು ಅದೆಲ್ಲ ನೀನ್ ಕೇಳಿದ್ರೆ ಅಯ್ಯೋ ನನ್ ಗಂಡಂಗ್ ನಾನು ಕೊಡ್ತಾ ಇರೋದು ನೀನೇ ಅರ್ಥ ಮಾಡ್ಕೊಂತ ಎಷ್ಟ್ ಹೇಳಿದ್ರು ನಿಮ್ ಪ್ರೋಗ್ರಾಮ್ ನೋಡಲ್ಲಣ್ಣ. ಅಲ್ಲಿಗೂ ಮೊನ್ನೆ ನಾನು ವರ್ಷದಿಂದ ಹೇಳಿಲ್ಲ ನಿಮ್ಮ ಹತ್ರ ಮಾತಾಡಿರೋದು, ನಾನು ಹೇಳಿರೋದು ಇದು ಯಾವ್ದು ನಾನು ಅವ್ರಿಗೆ ಹೇಳಿರಿಲ್ಲ. ನಾನ್ ಕರ್ಕೊಂಡ್ ಬಂದ್ಮೇಲೆ ಮತ್ತೆ ಈಗ 1-2 ತಿಂಗಳಿಂದ ಈ ತರ ಆದ್ಮೇಲೆ ಆ ಲಿಂಕ್ ನಾನೇ ಕಳ್ಸಿದೆ, ಹುಡುಕಿ ಕಳ್ಸಿದೆ. ಅದು
ಹುಡುಕಿ ನೋಡಮ್ಮ ಈ ತರ ಎಲ್ಲ ನಾನು ಹೇಳ್ಕೊಂಡಿದ್ದೀನಿ, ನನ್ನ ನೋವು ಯಾರ ಹತ್ರ ಹೇಳ್ಕೊಳಕ್ಕಾಗದೆ ಈ ತರ ಎಲ್ಲ ಹೇಳ್ಕೊಂಡಿದ್ದೇನೆ. ಅವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೊಟ್ಟಿದೀಯ ನನ್ನನ್ನ, ಈ ತರ ಎಲ್ಲ ಅವ್ರು ಏನ್ ತಿಳ್ಕೊಂತಾರೆ ನನ್ನನ್ನಾದ್ರು. ನಾನೇನ್ ನಿನ್ ಮೇಲೆ ಎರಡೊಂದು ತಪ್ಪು ಹೇಳಿಲ್ಲ, ಏನ್ ನಡೆದಿದ್ದು ಅದ್ ಹೇಳಿದೀನಿ ಅಂತ ಹೇಳಿ. ನಾವ್ ಯಾರು ಆಕೆಯನ್ನೇನು ಅಂತಿಲ್ಲ. ಅಂಡ್ ನನ್ನ ಪ್ರಕಾರ ಎಷ್ಟೋ ಹೆಣ್ಮಕ್ಳಿಗೆ ಹೋಲಿಸ್ಕೊಂಡ್ರೆ ಇಲ್ಲ, ಈಗ ಆಕೆಯದ್ದು ಏನು ದೊಂಬರ ಆಟಗಳು ನಿಮಗೇನು ನೋವು ಕೊಟ್ಟಿದ್ದಾವೆ ನನಗೆ ಅರ್ಥವಾಗ್ತಿದೆ. ಅದನ್ನು ಮೀರಿ ಜಗತ್ತಿನ ಇವತ್ತು ಒಂದು ನ್ಯೂಸ್ ಚಾನಲ್ ಹಾಕಿದ್ರೆ ಒಂದು ಒಳ್ಳೆ ಸುದ್ದಿ ಇಲ್ಲ. ಅರ್ಥ ಆಯ್ತಲ್ಲ? ಇವತ್ತು ಆ ಕಾಮದ ಬುದ್ಧಿಗೆ, ಆ ಕಾಮದ ಆಸೆಗೆ ತಾವು ಮಾಡಿಕೊಂಡು ಎಂತೆಂತ ಸಂಬಂಧಕ್ಕೆ ಬೆಲೆ ಇಲ್ಲ, ಅಲ್ಲಿ ಬೆಳೆನೂ ಇಲ್ಲ, ಪ್ರಾಣಗಳಿಗೆ ಬೆಳೆನೂ ಇಲ್ಲ. ಮಕ್ಳೇರ್ದಿರೋ ಪರವಾಗಿಲ್ಲ, ನೀನ್ ಅಡಿಗೆ ಮಾಡ್ದಿರೋ ಪರವಾಗಿಲ್ಲ, ಸುಮ್ಮನೆ ಇರವ ಅಂದ್ರೂ ಕೇಳಲ್ಲ ಅಂತ. ಯಾವ್ದು ಬೇಡ, ಮಕ್ಳು ನೋಡ್ಕೊಂಡ್ ಮನೇಲಿ ಇರ್ಲಿ, ಏನಾದ್ರು ಮಾಡ್ಕೊಂಡ್ಲಿ, ನಮ್ಮ ಹೆಂಡತಿ ಮನೇಲಿ ಇರ್ಲಿ ಅಂತ ಕೆಲವ್ರು ಪಾಪ ಈಗ ಕೈಕಾಲು ಇಟ್ಕೊಂಡ್ ಕರ್ಕೊಂಡ್ ಬಂದ್ ಇಟ್ಕೊಂಡಿರೋರು ಇದಾರೆ. ನನಗೆ ಪಾಪ ಬಂದು ನಿಮ್ಮಂಥವ್ರು ಅಂದ್ಕೊಂಡು ಹೇಳಿಕೊಂಡಾಗ ನನಗೆ ನಾನೇನೋ ಧೈರ್ಯವಾಗಿ ಹೇಳ್ಬಿಡ್ತೀನಿ. ಬಟ್ ಅದಾದ್ಮೇಲೆ ಯೋಚಿಸ್ತೀನಿ, ಪಾಪ ಅವ್ರು ಏನು ಯಾತನೆ ಪಡ್ತಿರ್ಬೋದು, ಏನು ದುಃಖ ಪಡ್ತಿರ್ಬೋದು. ಬಟ್ ಏನೋ ಇಲ್ಲಿಂದ ಒಂಚೂರು ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಇಲ್ಲಿಂದ ಏನೋ ಅವ್ರಿಗೂ ಒಂಚೂರು ಅಯ್ಯೋ ಹೌದಪ್ಪ ನನ್ನ ಭಾರವನ್ನು ಹೊರಗಡೆ ಹಾಕ್ಲಿಕ್ಕೆ ಒಂದು ದಾರಿ ಇತ್ತು ನನಗೆ. ಅಷ್ಟೇ ಅಲ್ಲದೆ ಇಲ್ಲಿಂದ ಏನೋ ಅವ್ರಿಗೂ ಏನೋ ತಪ್ಪು ಮಾಡ್ಲಿಕ್ಕೆ ಹೊಂಟ್ಬಿಟ್ಟಿರ್ತಾರೆ. ನಾನು ಎಷ್ಟೋ ಸಾರಿ ನನ್ನ ಮಾತಿನಿಂದ ಅವರು ಯಾರನ್ನೋ ಏನೋ ಮಾಡ್ಬಿಡ್ತೀನಿ, ಇಲ್ಲ ಅವಳನ್ನೇನೋ ಮಾಡ್ಬಿಡ್ತೀನಿ, ಅವನ್ನೇನೋ ಮಾಡ್ಬಿಡ್ತೀನಿ, ಹಿಂಗೆ ಹೊಂಟ್ಬಿಟ್ಟಿರ್ತಾರೆ ಅವರು. ಆತರ ಮಾಡ್ಕೊಂಡ್ ಕೋಪ ಬುದ್ಧಿ ಕೊಟ್ರಿ ಏನ್ ಅವ್ರು ಜೈಲಿಗೆ ಹೋಗ್ತಾರ, ಇವ್ರು ಸಾಯ್ತಾರ, ಏನ್ ಸಂಬಂಧ ಏನೂ ಇಲ್ಲ ಅಲ್ಲಿ. ಅಷ್ಟೇ, ಅವನು ಅಡ್ದ ಅಂತ ನಿಮ್ ಕಡೆಯವ್ರು ನೋಡ್ಯಾಕ ಅವ್ರು ಕಾಯ್ತಾರೆ, ಅವ್ರ ಕಡೆ ಇದಿನ್ ಮುಂದುವರಿಯುತ್ತೆ. ನಾನು ಹೇಳ್ತೀನಿ, ಯಾವ ಪ್ರೇಮವನ್ನು ನಾನು ಕುತ್ತಿಗೆ ಪಟ್ಟಿ ಹಿಡಿದು ಪಡ್ಕೊಳಕ್ ಆಗಲ್ಲ. ಬರ್ಬೇಕದು ಹೃದಯದಲ್ಲಿ ಚಿಗುರ್ಬೇಕು. ಅಯ್ಯೋ ನನ್ನನ್ನು ಕಟ್ಕೊಂಡು ಬಂದ ಗಂಡನಿಗೆ ನಾನು ಇಷ್ಟೆಲ್ಲ ತೊಂದರೆ ಮಾಡಿಬಿಟ್ಟೆ, ಸಾಯ್ತೀನಿ ಅಂದ್ಬಿಟ್ಟೆ, ನಾನು ಹೊಡೆದು ಬಿಟ್ಟೆ, ಪತಿಯನ್ನೇ ದೇವರು ಅಂದುಕೊಂಡು ಬದುಕೋ ಸಂಸ್ಕಾರ ನಮ್ಮದು, ನಾನು ಹೊಡೆದು ಬಿಟ್ನಲ್ಲ, ನನಗೆ ಯಾವ ನರಕ ಕಾದಿದೆಯೋ ಏನೋ. ಮತ್ತು ಇಷ್ಟೆಲ್ಲ ತೊಂದರೆ ಕೊಟ್ಟರೂ ಕೂಡ ನನಗೇನೂ ಒಂದು ಅನ್ನದ ಮಡಿಯದ ಗಂಡನಿಗೆ ಇವತ್ತು ಗಂಡ ಅಥವಾ ಹೆಂಡತಿ ಏನೋ ಚಿಕ್ಕದಾಗಿ ತೊಂದರೆ ಮಾಡಿದ್ರು, ಚಿಕ್ಕದಾಗಿ ಏನೋ ತಪ್ಪು ಮಾಡಿದ್ರು, ಅವಳನ್ನು ಒದ್ದು ಏನೇನೋ ಹಿಂಸೆ ಕೊಟ್ಟು ಕೊಲೆ ಮಾಡೋ ರೇಂಜಿಗಿರೋ ಕಾಲದಲ್ಲಿ ನನ್ನ ಗಂಡ ಇಷ್ಟೆಲ್ಲ ನನ್ನಿಂದ ನೋವು ಅನುಭವಿಸಿ ಇವತ್ತು ಅವನೇ ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲೋ ಬದುಕೋಂಗಾಯ್ತಲ್ಲ. ಹೀಗೆ ಅನಿಸಿ ಹೃದಯದಿಂದ ಒಂದು ಪರಿವರ್ತನೆ ಆದಾಗ ಆಕೆಯಲ್ಲಿ ನಿನ್ನ ಮನೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ಸಂಕಲ್ಪ ಬಂದು ಚಿಗುರಿದ ಆ ಪ್ರೇಮವೇ ಶಾಶ್ವತ ಹೊರತು ಅವರ ಅಪ್ಪ ಅಮ್ಮ ಬಂದು ಪೊಲೀಸ್ನವ್ರು ಹೇಳಿ ಇನ್ಯಾರೋ ಹೇಳಿ ಮಾಡಿದ್ರೆ ಅದೊಂಥರ ಮಣ್ಣಿನಿಂದ ಆದ ಗಣಪತಿ. ಆಗಲ್ಲ ಆತರ ನಂದು ನಮ್ ತಪ್ಪಿದ್ರಿ. ಈಗ ನಾನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಹಿಳಾ ಸಂಘ ಹೋಗಿ ಇಷ್ಟೆಲ್ಲ ನಾವೇನ್ ಮಾಡಕ್ ಹೋಗ್ತಾ ಇದ್ರ? ಈಗ ನಾವು ಎಲ್ಲ ನಾವೇ ಹೋಗಿರೋದು. ಇನ್ನೇನು ಅವ್ಳಿಗೇನ್ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಹಿಳಾ ಸಂಘಕ್ಕೆ ಹೋಗಿಲ್ಲ, ಒಂದು ನ್ಯಾಯಕ್ಕೆ ಕರ್ಸಿಲ್ಲ, ಎಲ್ಲ ನಾವೇ ಮಾಡಿದ್ದು. ಯಾಕೆ ಜೀವನ ಹಾಳು ಮಾಡ್ಕೊಳ್ಬೇಕು? ಒಂದ್ ಹೆಣ್ಮಗು ಲೈಫ್ ಯಾಕೆ ಹಾಳು ಮಾಡ್ಬೇಕು? ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟು ಅವ್ರ ದಾರಿ ಅವ್ರು ನೋಡ್ಕೊಂಡ್ಲಿ. ಇಲ್ಲ ನಾನು ಹೊಡೆದು ಬಡ್ದು, ಇಲ್ಲ ಏನಾದ್ರು ಟಾರ್ಚರ್ ಕೊಟ್ಟು, ಇಲ್ಲ ಸಾಯಿಸೋದು, ಇಲ್ಲ ನಾನ್ ಜೈಲಿಗೆ ಹೋಗೋದು, ಇವೆಲ್ಲ ಏನ್ ಜೀವನಕ್ಕೆ ಈ ವಯಸ್ಸಲ್ಲಿ ಯಾಕೆ ಹಾಳು ಮಾಡ್ಕೊಳ್ಬೇಕು? ನಾನು ಅದೇ ಹೇಳ್ತೀನಿ. ಏನು ಮಾಡಬೇಕು ಎತ್ತ ಅಂತ ಗೊತ್ತಾಗಿಲ್ಲ, ಏನೇನು ಮಾಡ್ಬಿಟ್ಟಿದ್ದಾರೆ ಫ್ರಸ್ಟ್ರೇಷನ್ನಲ್ಲಿ. ತೊಂದರೆ ಇಲ್ಲ, ಈಗ ಒಂದು ಹಂತ ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ನೀವು ಭಗವಂತ ಇವತ್ತಿಗೆ ಇಲ್ಲಿಗೆ ಏನು ನಿಂತಿದೆಯೋ ಇದಾದ ಮೇಲೆ ನಾವು ತುಪ್ಪ ಸುರಿಯಕ್ಕೆ ಹೋಗಲ್ಲ, ಅದೇನಾಗುತ್ತೋ ಆಗಲಿ. ಆ ಹೆಣ್ಮಗಳು ನಿಮ್ಮ ಮನೆಗೆ ತುಂಬ ಏನೋ ಡ್ಯಾಮೇಜ್ ಮಾಡಿಬಿಡ್ಬೇಕು ಅನ್ನೋ ಉದ್ದೇಶ ಇಲ್ಲ, ಬಟ್ ಫ್ರಸ್ಟ್ರೇಷನ್ ಇದೆ ಅಷ್ಟೇ. ಅದನ್ನು ಬೇರೆ ಬೇರೆ ಮೂಲಕ ತೀರಿಸ್ಕೊಳ್ತಿದ್ದಾರೆ. ಯಾವುದೊಂದಕ್ಕೂ ನೀವು ತಲೆ ಹಾಕಬೇಡಿ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟ್ರು ಹೆಂಗೆ ಹುಚ್ಚರಂಗಿರ್ತಾರೋ ಹಂಗೆ ಆಕೆ ಏನಂದ್ಲಿ ಆಡಲಿ, ನೀವು ಸುಮ್ಮನೆ ಬಾಡಿಗಿರಿ. ಸ್ವಲ್ಪ ಒಂದು 3-4 ತಿಂಗಳಾದ್ರೂ ಮಿನಿಮಮ್ ಇದೇ ಥರ ನೀವು ದೂರ ಇದ್ದೇ ಬದುಕಿ. ನನ್ಗೆ ನೋವಾಗ್ತಾ ನನ್ ಕಣ್ಣಲ್ಲಿ ನೀರ್ ಬರ್ತದೆ. ದಿನ 10 ಜನ 15 ಜನ ತೋಟದಲ್ಲಿ ಕೆಲಸ ಮಾಡ್ತಾರ, ಅನ್ನ ಹಾಕ್ತೀನಿ. ನಾನು ಇವತ್ತು ಹೇಳ್ಬಾರ್ದು ನೋಡ್ದ ಇದ್ರಲ್ಲಿ ಹೇಳ್ತಾ ಇದ್ದೀನಿ, ನಾನು ಬಾಯಲ್ಲಿ ನಾಲ್ಗೆಲ್ಲಿ ಹುಳ ಬೀಳಿ ಫ್ರೀಯಾಗಿ ಊಟ ಕೂಡ ಊಟಕ್ಕೆ ಕಾದ್ಕೊಂಡು ಊಟ ತಗೊಂಡು ತಿಂತಾ ಇದ್ದೀನಿ. ನಾನು ಅಂತ ಜಾಗದಲ್ಲಿ ಬಂದಿದ್ದೀನಿ. ಇವತ್ತು ತೋಟಗಳು ಮಾಡ್ತೀನಿ, ಬೋರ್ಗಳಿದಾವೆ, ಮನೆ ಇದಾವೆ, ತಮ್ಮಂದ್ರ ಪೊಸಿಷನ್ ಅಲ್ಲಿ ಭಾವ ಗೌರ್ಮೆಂಟ್ ಆಫೀಸಲ್ಲಿ, ತಾಲೂಕ್ ಆಫೀಸಲ್ಲಿ, ತಂಗಿ ಕೆಲ್ಸದಲ್ಲಿ ಅವ್ರ ಇಷ್ಟು ಜನ ಇದ್ಕೊಂಡು ನಾನು ಯಾರು ಕಾಂಟ್ಯಾಕ್ಟ್ ಮಾಡ ಈಗ್ಲೂ ಯಾರ್ದು ಬೇರೆಯವ್ರ ಫೋನ್ ತಗೊಂಡು ನಿಮ್ ಇದು ಇದ್ರಲ್ಲಿ ಇದ್ ಮಾಡ್ಕೊಂಡು ಮತ್ತೆ ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಕಾಲ್ ಮಾಡಿರೋದು ನಾನು. ಆಗ್ಲಿ, ನಾನು ಹೇಳ್ತೀನಲ್ಲ, ಪರಿಸ್ಥಿತಿಗಳು ಎಂತ ಕುಬೇರನೂ ಕೂಡ ಒಂದು ತಿನ್ನು ಊಟಕ್ಕೆ ಪರದಾಡೋ ಕಾಲ ಬರುತ್ತೆ. ಅಂತ ಪಾಂಡವರು ಕೂಡ ವನವಾಸದ ಕಾಲದಲ್ಲಿ ಯಾರ್ದೋ ಮನೇಲಿ ಇದ್ದುಕೊಂಡು ಏನು ಹಸ್ತಿನಾವತಿ ರಾಜರವರೆಲ್ಲ ಕಾಲ ಹೆಂಗ್ ಬಂತು, ಶಿವ ಭಿಕ್ಷೆ ಬೇಡಬೇಕಾಗಿ ಬಂತು. ಹರಿಶ್ಚಂದ್ರನು ಕೂಡ ಸ್ಮಶಾನ ಕಾದು ಅನ್ನ ಹುಟ್ಟಿಸ್ಕೊಳ್ಳೋ ಕಾಲ ಬಂತು.
ಹಂಗೆ ನಮ್ಮ ಮನೇಲಿ ನಮ್ಮ ವಂಶ ಎಷ್ಟೇ ದೊಡ್ಡದಾಗಿದ್ರು, ನಮ್ಮ ದುಡಿಮೆ ಎಷ್ಟೇ ದೊಡ್ಡದಾಗಿದ್ರು, ಬದುಕು ಒಮ್ಮೊಮ್ಮೆ ಯಾವ ಮಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ, ನಿಮ್ಮ ಯಾವ ದುಡಿಮೆ, ನಿಮ್ಮ ಯಾವ ಅಧಿಕಾರ, ಕೀರ್ತಿ, ಅಂತಸ್ತು, ಜನಬೆಂಬಲ ಯಾವುದೂ ಕೂಡ ಅಯ್ಯೋ ಬದುಕು ಇಷ್ಟು ಅನಿಶ್ಚಿತತೆನಾ, ನಿನ್ನೆ ಸಂಜೆ ಎಲ್ಲ ಇದ್ದಿದ್ದು ಇವತ್ತು ಬೆಳಿಗ್ಗೆ ಇಲ್ಲಪ್ಪ. ಈಗ ಬೆಳಿಗ್ಗೆ 7 ಗಂಟೆಗೆ ನಾಷ್ಟ ಇಡ್ಲಿ ಕೊಡ್ತಾರೆ, ನಾನು ಎಲ್ಲೇ ಇರ್ಲಿ 7 ಗಂಟೆಗೆ ಬಂದಲ್ಲಿ ಕಾತ್ಕೊಂತೀನಿ, ಕ್ಯೂವಲ್ಲಿ ನಿಂತ್ಕೊಂತೀನಿ ಜನಗಳ ಮಧ್ಯ. ಈಗ 12:30 ಊಟ ಕೊಡ್ತಾರೆ, ಅಲ್ಲಿ ಬಂದ್ ಕ್ಯೂವಲ್ಲಿ 2:30 ಊಟಕ್ಕೆ ನಿಂತ್ಕೊಂತೀನಿ. ಪಾಠ ನಿಮ್ಮ ಪಾಲಿಗೆ ನಿಮ್ಮ ಪ್ರಾರಬ್ಧ, ನೀವು ಅದನ್ನ ಕಳಿಲೇಬೇಕು. ಏನ್ ದೊಡ್ಡ ಶಿಕ್ಷೆ ಅಂತ ಅಂದ್ಕೊಳ್ಬೇಡಿ ಅಪ್ಪ. ಅಂತ ದೇವಾನ್ ದೇವತೆಗಳಿಗೂ ಬಿಡ್ಲಿಲ್ಲ. ಎಲ್ಲರೂ ಏನೋ ಒಂದು ಕಾಲ ಬಂದಾಗ ಕುಬೇರ ಭಿಕ್ಷೆ ಎತ್ತಬೇಕು, ಭಿಕ್ಷುಕ ಕುಬೇರನ ವೇಷ ಧರಿಸಬೇಕು. ಇದನ್ನೇ ಬದುಕಿನ ವಿಧಿ ಆಟ ಅಂತ ಕರೆಯೋದು. ಇಲ್ಲ ಹೇಳಿದೀನಿ ನಾನು ಅವತ್ತು ಅವ್ರಿಗೆ ಹೇಳ್ದೆ, ಒಂದು 3 ದಿನ ಟೈಮ್ ಕೊಡಮ್ಮ, ಜೀವನ ಹಾಳು ಮಾಡ್ಕೊಳಕ್ ಬೇಡ. ನಮ್ ತಂದೆ ತಾಯಿ ನನ್ನ ತಮ್ಮಂದ್ರ ಅವರು ಭಯ ಬಿದ್ದವ್ರೆ. ಈಗ ಊರಲ್ಲಿ ನಮ್ಮ ಮಾವನವ್ರನ್ನೆಲ್ಲ ಕರ್ಸಿ, ನಮ್ ತಂಗಿ ಗಂಡನ್ ಕರ್ಸಿ, ನಾವೊಂದು ಶನಿವಾರ ಭಾನುವಾರ ಟೈಮ್ ಕೊಡು, ನಮ್ ಭಾವ ರಜೆ ಇರ್ತದೆ ಬರ್ತಾನ, ಅವತ್ತು ನಮ್ಮ ಮನೇಲಿ ಕುತ್ಕೊಂಡು ಮಾತಾಡಿ ಏನೋ ಈ ಸರಿ ನೋಡೋಣ ಅಂತೇಳಿ ನಾವು ಮನೇಲೆಲ್ಲ ಕುತ್ಕೊಂಡು ನಾವು ಮಾತಾಡಿ ಒಂದು ಡಿಸೈಡ್ ಬಂದು ನಾವು ಏನೋ ಒಂದ್ ಮಾಡೋಣ. ನಾನು ಟೈಮ್ ಕೊಡಂದ್ರೆ ಆಗಲ್ಲ, ನಾನು ಇವಾಗೆ ಬರ್ತೀನಿ, 2ರಾಗ 1 ಹಾಕ್ಬೇಕು. ಇಲ್ಲ ಯಾರ ಮಾತೇನ್ ನೀನ್ ಕೇಳೋದು, ನಿನ್ ಗಂಡ್ಸ, ನೀನು ಕೋಜಿ ನನ್ ಮಗನು ಅಂತ ನನ್ ಮಗನು ಇಂತ ನನ್ ಮಗನು, ಯಾರ್ ನೀನ್ ಕೇಳೋದು, ಬಂದ್ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಇವಾಗ ಬರ್ತೀನಿ 2ರಾಗ 1 ಹಾಕ್ಬೇಕು, ಇವಾಗ ಬರ್ತಾ ಇದೀನಿ ಅಂತ ಟಾರ್ಚರ್ ಕೊಟ್ಲು. ನಾನು ಹೇಳ್ದೆ, ನೋಡಮ್ಮ ಆತರ ಏನಾದ್ರು ನನ್ ಮನೇಲಿ ನೀನ್ ಅಜ್ಜೆ ಇಕ್ಕಿದೆ ಅಂದ್ರೆ ನಾನು ಹೆಣ ತಟ್ ನಿನ್ ಮನೇಲಿ ಹೋಗ್ಬೇಕು ಅಂದ್ರೆ ಆಗ್ಲಿ ನೋಡೋಣ, ಅದು ಆಗ್ಬಿಡ್ಲಿ ಅಂತ ಹೇಳಿದ್ರು. ಅದಕ್ಕೆ ತಲೆ ಕೆಡ್ಸ್ಕೊಂಡು ಅದಕ್ಕೆ ನಾನು ಯಾಕೆ ಸ್ವಲ್ಪ ಅಲ್ಲಿಗೆ ದೂರ ಇರಿ ಅಂತಿದ್ದೀನಿ ಅಂದ್ರೆ, ಈಗಲೂ ಕೂಡ ಆಕೆಗೆ ಸ್ವಲ್ಪ ನಿಮ್ಮ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ, ಆಕೆಗೆ ಈ ಮದುವೆ ಅನ್ನೋದೇ ನನಗಾದ ಅನ್ಯಾಯ ಅನ್ನೋದು ಆಕೆಯ ದೃಷ್ಟಿಯಲ್ಲಿ, ಅಥವಾ ಏನೋ ಇಂಥದ್ದೊಂದು ಅಸಮಾಧಾನ ಆಕೆಯಲ್ಲಿದೆ. ಈಗ ನೀವು ಅಲ್ಲಿ ಹೋಗೋದು, ನಿಮಗೆ ಬೇಸರ ಆಗಿ ನೀವು 1-2 ಮಾತಾಡೋದು ಆಯಿತು, ಅಲ್ಲೇನೋ ಕಷ್ಟವೋ ಸುಖವೋ ನಿಮ್ಮ ಅಪ್ಪ ಅಮ್ಮ ತಮ್ಮದಿರ ಜೊತೆ ನಡೆಸ್ತಾ ಇದೆ ಬದುಕು, ಹಿಂಗೆ ನಡೀಲಿ, ಸ್ವಲ್ಪ ಸಮಯ ಆಗಲಿ. ಇನ್ನೊಂದು 2-3 ತಿಂಗಳು ಬಿಟ್ಟುಕೊಂಡು ನೀವು ಆಮೇಲೆ ಹೋಗಿ ಅಲ್ಲಿವರೆಗೂ ನೀವೇನು ತಂದೆ ತಾಯಿ ಅಣ್ಣ ತಮ್ಮದಿರ ಜೊತೆ ಏನು ಸಂಪರ್ಕ ಇಟ್ಕೊಳ್ಬೇಕು, ಹಬ್ಬ ಅಂದ್ರೆ ಇಟ್ಕೊಳ್ಬೋದು. ಬಟ್ ನನ್ನ ಪ್ರಕಾರ ನೀವು ಫೋನ್ ಸ್ವಿಚ್ ಆಫ್ ಮಾಡಿ ಏನೋ ದೊಡ್ಡ ಕೊಲೆ ಮಾಡಿದ್ದೀನಿ ಅನ್ನೋ ಥರ ಬದುಕು ಅವಶ್ಯಕತೆ ಇಲ್ಲ. ಇಲ್ಲ ನಮ್ಮ ಫೋನ್ ಅಲ್ಲೇ ಇದೆ, ಮನೆಯಲ್ಲೇ ಬಿಟ್ಬಿಟ್ಟು ತೊಂದರೆ ಇಲ್ಲ. ಅಂಥದ್ದೊಂದು ಅಜ್ಞಾತವಾಗಿ ಅಥವಾ ವನವಾಸದ ಕಾಲ ನಿಮ್ಮ ಪಾಳಿಗಿದು, ತೊಂದರೆ ಇಲ್ಲ. ಇನ್ನೂ ಒಂದು ಸ್ವಲ್ಪ ಸಮಯ ತಗೊಳ್ಳಿ. ಈಗೇನು ಅನುಭವಿಸ್ತಾ ಇದ್ದೀರಾ ಈ ಬದುಕು, ಈ ವಿರಹ ಆಕೆಗೂ ತಟ್ಟಲಿ ಸ್ವಲ್ಪ. ಈಗ ಇಲ್ಲೇ ಇದ್ದುಕೊಂಡು ನಿಮ್ಮ ಜೀವನವನ್ನು ನೀವು ನೋಡ್ಕೊಂಡು ಹೋಗಿ. ನಾನು ಹೇಳೋದು, ಒಂಚೂರು ಪ್ರೀತಿ ಕೊಡುವುದರಿಂದ ಮನುಷ್ಯ ನಾವೇನು ಕಳ್ಕೊಳ್ಳಲ್ಲ. ನೋಡಿ, ನನಗೆ ಅವ್ರು ಹೊಡೆದ್ಬಿಟ್ರು, ಇವ್ರು ಹೊಡೆದ್ಬಿಟ್ರು, ಗೊತ್ತಿಲ್ಲ ಸರ್, ಇದಕ್ಕಿಂತ ದೊಡ್ಡ ಅನ್ಯಾಯ ಮಾಡೋ, ಈಗ ಈಕೆ ಕೈಲಿ ಹೊಡೆದಿರ್ಬೋದು, ಆದರೆ ಎಷ್ಟು ಮುಂದೆಯೋ ಅಥವಾ ಹಿಂದೆಯೋ ಯಾರ್ಯಾರೋ ಎಷ್ಟೆಷ್ಟೋ ನಂಬಿಕೆ ದ್ರೋಹ ಮಾಡಿರ್ತಾರೆ. ನಾವು ಅಲ್ಲಲ್ಲಿ ಮೋಸ ಹೋಗಿರ್ತೀವಿ, ಯಾರೋ ನಂಬಿಕೆ ದ್ರೋಹ ಮಾಡಿರ್ತಾರೆ. ಇಂಥದ್ರಲ್ಲಿ ನನ್ನ ಹೆಂಡತಿ ನನಗೇನೋ ಅವಳು ಹೊಡೆದು, ಯಾಕಂದರೆ ಈಗ ನಿಮ್ಮ ಒಂದು ಮಗು, ನಾಳೆ ಒಂದು ಮಗು ಆಗುತ್ತೆ, ಮಡ್ಲಲ್ಲಿ ಮಲಗಿಸ್ಕೊಳ್ತೀರ, ಎದಿಗೆ ಒದಿಯುತ್ತೆ, ಅದನ್ನು ನಾನು ಪೆಟ್ಟು ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮವರು, ನಮ್ಮ ಹೆಂಡತಿ, ನನ್ನ ಮಗ, ನನ್ನ ಬಂಧು, ನನ್ನ ಬಳಗ ಇಂಥವ್ರೇನೋ ಮಾಡಿದಾಗ ಮಿನಿಮಮ್ ಒಂದಷ್ಟು ತಪ್ಪುಗಳನ್ನು ಕ್ಷಮಿಸಬೇಕಾಗುತ್ತೆ. ಈಗ ನೀವು ಮಾಡಿ, ದೇವ್ರು ನಿಮ್ಮನ್ನು ಕ್ಷಮಿಸ್ತಾನೆ. ಈಗ ಎಂತೆಂತ ಏನೇನೋ ಆಗೋಗಿರೋವೆಲ್ಲ ಕ್ಷಮಿಸಿ ಹೊಂದಾಣಿಕೆಯಲ್ಲಿ ಇದಾರೆ. ಗಂಡ ಹೆಂಡತಿ ಬಿಟ್ಟು ಹೋಗಿರೋರು ಸಹ ತಗೊಂಡ್ ಬಂದು ಇಕ್ಕೊಂಡಿರೋರು ಇದಾರೆ. ನಿಮ್ಮದು ಹಂಗೆ ಆಗುತ್ತೆ, ಯಾಕೆ ಆ ಥರ ಪಡ್ತೀರಿ? ನಾನು ಹೇಳಲಿಲ್ವಾ, ಈ ವರ್ಷದ ಕೊನೆ ಒಳಗಡೆ ನಿಮ್ಮ ಬದುಕು ನೀವಂದುಕೊಂಡಂತೆ ಶುರು ಆಗುತ್ತೆ. ಆ ಹೆಣ್ಮಗಳು ಮನಸ್ಸಲ್ಲಿ ಇರುವ ಆ ಕಪ್ಪು ಶಕ್ತಿಯು ಕೂಡ ದೂರ ಆಗುತ್ತೆ. ಬಟ್ ಈಗ ಅದಕ್ಕೆ ವಿರುದ್ಧವಾಗಿ ನೀವು ಏನು ಅನ್ನೋದು, ಅವರು ಏನು ಅನ್ನೋದಾದರೆ ಅದು ಒಳ್ಳೇದಾಗಲ್ಲ. ಆಯಿತಾ? ಅದು ಮುಂದುವರಿಲಿ, ಅಥವಾ ಅವ್ರದ್ದು ಏನಿದೆ ಅದೆಲ್ಲೂ ಒಳ್ಳೆಯದ, ಅಥವಾ ಆಕೆಯ ಆ ಒಳಗಿನ ಕೋಪ ಎಲ್ಲ ಹೊರಗಡೆ ಬರಬೇಕು. ಅದನ್ನು ಕೇಳಿಸ್ಕೊಂಡು ನೀವೇನೋ ಅನ್ನೋದು, ಅವರೇನೋ ವಾಪಸ್ ಅನ್ನೋದು, ಇದು ಯಾವುದೂ ಬೇಡ. ಎಲ್ಲಿದ್ದೀರೋ ಅಲ್ಲೇ ಇರಿ. ಇಲ್ಲ ಇನ್ನೂ ಹೋಗ್ತೀನಿ, ಇನ್ನೂ ನಾನು ಎತ್ತರ ಮಟ್ಟಕ್ಕೆ ಬುದ್ಧಿ ಕಲ್ತಿದ್ದೀನಿ ಎಂದಾಗ ಅಲ್ಲಿದ್ದೂ ನನಗೇನಂದ್ರೂ ನಾನು ಆ ಕಡೆ ಗಮನ ಕೊಡದೇ ಇರೋವಷ್ಟು ವೈರಾಗ್ಯ ಇದೆ ಸರ್ ನನಗೀಗ ಅಂದರೂ ಹೋಗ್ಬೋದು. ಇಲ್ಲ ಸರ್, ನನಗೆ ಸ್ವಲ್ಪ ಸಮಯ ಬೇಕು ರಿಕವರ್ ಆಗಲಿಕ್ಕೆ, ನಾನು ನೀವು ಹೇಳ್ದಂಗೆ ಡೈವರ್ಸ್ ಅನ್ನೋ ಹಂತಕ್ಕೆ ನಾನು ಖಂಡಿತ ಹೋಗಲ್ಲ. ಯಾಕಂದರೆ ಹಂಗೆ ಹೋದರೆ ಇಬ್ಬರು ಜೀವನ ಒಟ್ಟಿಗೆ ಹಾಳು ಅಂತ ಅರ್ಥ. ಆಯಿತಾ? ಹಂಗಾಗಿ ಅವಳನ್ನು ಯಾರೂ ಸ್ವೀಕರಿಸಲ್ಲ. ಅದೇ ಯಾವುದು ಸುಖದ ಆಸೆಗೆ ಸ್ವೀಕರಿಸ್ಬೋದಷ್ಟೇ. ನಿಮ್ಮನ್ನೂ ಅಷ್ಟೇ. ಏನು ನಿಮ್ಮ ಇನ್ನೊಂದು ಮದುವೆ ಆಗ್ಬಿಟ್ಟು ಬಂಗಾರದಂಗೆ ಅಂತ ನಿಮ್ಮದು ಏನಿಲ್ಲ. ಹೆಣ್ಣು ಜೀವನ ಕಷ್ಟವೋ ಸುಖವು. ಅದೇ ಒಂದು ಏನೋ ರೋಗ ಬಂದು ಹಾಸಿಗೆ ಹಿಡಿದಿದ್ರೆ ಡೈವರ್ಸ್ ಕೊಟ್ಬಿಡ್ತಿದ್ರಾ? ಇಲ್ಲ ತಾನೆ?
ಹಂಗೆ ಇದು ಒಂದು ರೋಗ, ಇದು ಬೌದ್ಧಿಕ ರೋಗ. ಆ ರೋಗ ದೂರ ಆಗಲಿಕ್ಕೆ ಸಮಯ ಬೇಕು. ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ, ನಿಮಗೆ ಶುಭವಾಗಲಿ. ವರ್ಷದ ಕೊನೆಯಲ್ಲಿ ಎಲ್ಲ ಅಷ್ಟೊತ್ತಿಗೆ ಒಂದು ದಾರಿಗೆ ಬಂದಿರ್ತೀರ. ನಿಮ್ಮ ಕಡೆಯಿಂದ ನೀವು ಇಷ್ಟೇ ಮಾಡಬೇಕು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಕಂಪ್ಲೇಂಟ್ ಕೊಡೋದು, ಅದು ಮಾಡೋದು ಇದು ಮಾಡೋದು ಏನೂ ಮಾಡಬೇಡಿ. ಅಂಥದ್ದೇನೋ ಬಿಡಿಸ್ಕೊಳ್ಳೋ ಇಚ್ಛೆಯನ್ನು ಅವಳೇ ವ್ಯಕ್ತಪಡಿಸಿದ್ರೆ ಅವಳ ಇಚ್ಛೆ ಅಂತ ಆಗಲಿ, ಬಟ್ ನೀವು ಬಿಡೋ ಕೆಲಸ ಮಾಡಬಾರ್ದು. ಇಲ್ಲ ನಾನ್ ಬಿಡೋ ಹಂಗಿದ್ರೆ ನಾನು ಇಷ್ಟೊತ್ತಿಗೆ ಬಡ್ದು ಏನೋ ಒಂದ್ ಇದ್ ಮಾಡಿ ಬಿಡಿಸ್ಕೊಳ ಮಟ್ಟಕ್ಕೆ ಬರೋಣ. ನಾನು ಆತರ ಇದಿಲ್ಲ. ಒಂದ್ ಹೆಣ್ಣು ಜೀವನ ಹಾಳು ಮಾಡೋದು ಸ್ವಲ್ಪ ಅದ್ರಲ್ಲಿ ಇರ್ತದ. ಬಗ್ಗೆ ಖುಷಿ ಇದೆ ಅಂಡ್ ನಿಮ್ಮ ಸಹನೆ ಬಗ್ಗೆ ಖುಷಿ ಇದೆ ಅಂಡ್ ಈ ಜನ್ಮದಲ್ಲಿ ಏನು ಅನುಭವಿಸಬೇಕು ಅದೆಲ್ಲವನ್ನು ಅನುಭವಿಸಿ. ಆದರೆ ನೀವೊಬ್ಬರು ಇಲ್ಲಿಂದ ನಿಮ್ಮ ಪಾಪಗಳನ್ನು ಕಳೆದು ಒಂದು ಬೆಳಕಿನ ಕಿರಣವಾಗಿ ನಿಮ್ಮ ದಾರಿ ಇಹಲೋಕವಾದರೂ ಪರಲೋಕವಾದರೂ ಕಷ್ಟ ಸುಖಗಳು ಇದ್ದಿದ್ದೇ. ಆದರೆ ಬದುಕಿದ್ದ ಕಾಲದಲ್ಲಿ ಈ ದೇಹದೊಳಗಡೆ ನೀವು ಇದ್ದೀರಿ, ನಿಮಗೊಂದು ಹೆಸರಿಟ್ಟಿದ್ದಾರೆ, ನಿಮಗೆ ಹೆಂಡತಿ, ನಿಮಗೆ ತಂದೆ ತಾಯಿ, ಇದೆಲ್ಲ ಒಂದು ಕಡೆ. ಆದರೆ ಇನ್ನೊಂದು ನಿಮ್ದು ಯಾವುದೋ ಹಳೇದನ್ನು ತೀರಿಸ್ಲಿಕ್ಕೆ ಬಂದಿದ್ದೀರಿ. ಯಾರು ತಿಪ್ಪುರ್ಲಾಗ ಹಾಕಿ ಶಿವನೇ ನಿಮ್ಮ ಪಕ್ಕ ನಿಂತರೂ ನಿಮ್ಮ ಪ್ರಾರಬ್ಧವನ್ನು ತಪ್ಪಿಸೋಕ್ಕಾಗಲ್ಲ. ಅಣ್ಣ ನಿಮ್ ಬೆಂಗಳೂರಿಂದ ಬರ್ಬೇಕಾದ್ರೆ ಈ ಕಡೆ ಹೆಂಗ್ ಬರ್ಬೇಕಣ್ಣ? ನಿಮ್ಮ ಆಶ್ರಮ ಒಂದಿನ ಬರ್ಬೇಕು ಅನ್ಕೊಂಡು. ಆಯಿತು, ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಿಮಗೆ ಅಡ್ರೆಸ್ ತಿಳಿಸ್ತಾರೆ. ಬಟ್ ಸದ್ಯಕ್ಕೆ ಭೇಟಿ ಇಲ್ಲ, ಇನ್ನೊಂದು 2 ತಿಂಗಳಾದ್ಮೇಲೆ ನಾವು ನಿಮಗೆ ಹೇಳ್ತೀವಿ. ಒಂದು ಯಾವುದಾದ್ರೂ ಭಾನುವಾರ ಬಂದು ಭೇಟಿ ಆಗ್ಬೋದು. ವಾರದ ಮಧ್ಯದಲ್ಲಿ ಸಮಯ ಅವಕಾಶ ಇಲ್ಲ, ಈ ಭಾನುವಾರದೊತ್ತು ಬರಬಹುದು. ಬಟ್ ಬರೋಕ್ಕಿಂತ ಮುಂಚೆ ಅವ್ರಿಗೊಮ್ಮೆ ತಿಳಿಸಿ. ಇದೇ ನಂಬರ್, ಇದೇ ವಾಟ್ಸಪ್ ಮಾಡಿ. ಊಟ ಮಾಡೇ ಕೂತ್ಕೊಳ್ತೀವಪ್ಪ. ಈಗ ನೋಡಿ ಈಗ ಅಲ್ಲಿ 11 ಗಂಟೆ ಆಯಿತು. 11 ಗಂಟೆ ಆಯ್ತು. ಶುರು ನನ್ನ ಕೈಲಿರುತ್ತೆ, ಎಂಡ್ ನನ್ನ ಕೈಲಿರಲ್ಲ. ಹಿಂಗಾಗ್ಬಿಡುತ್ತೆ ಈಗ. ಯಾಕಂದ್ರೆ ಅವ್ರು ಎಷ್ಟೊತ್ತು ಮಾತಾಡ್ತಾರೋ ನನಗೆ ಗೊತ್ತಾಗಲ್ಲ. ಇಡಮ್ಮ ಅಂತ ಹೇಳಕ್ ಆಗಲ್ಲ. ಅವ್ರ ಕಷ್ಟ ಹೇಳ್ಕಂತ ಇದ್ರೆ ಅಯ್ಯೋ ನಾನು 12 ಗಂಟೆ ತನಕ ಮಾತಾಡಿದೀನಿ ಸರ್ ಕೆಲವೊಮ್ಮೆ. ಅದ ಈಗ ಕೇಳಿದೆ ನಾನು ಇಷ್ಟೊತ್ತು ಕೇಳ್ಕೊಂಡಿದ್ದು ಸ್ಟಾರ್ಟಿಂಗ್ ಇಂದ ಎಲ್ಲ ಕೇಳ್ಕೊಂಡ್ ಬಂದೆ. ಒಬ್ಬೊಬ್ರದ್ದು ಒಂದೊಂದರ ನೋವು ಪಾಪ. ಯಾವ್ದೋ ಅವ್ರಿಗೆ ಇನ್ನೇನು ಆಸ್ತಿ ಅಂತಸ್ತು ನಾವು ದುಡ್ಡು ಕೊಟ್ಟು ಅವ್ನು ರೆಡಿ ಮಾಡಕ್ಕಾಗಲ್ಲ. ಅವ್ರಿಗೆ ಹೇಳೋ ಮಾತುಗಳೇ ಸ್ವಲ್ಪ ತೃಪ್ತಿಯಾಗಿ ನೆಮ್ಮದಿ ಮುಂದೆ ಬಾಳೋದಕ್ಕೊಂದು ಅಜ್ಜೆ ಇಕ್ಕಿ ಮುಂದೆ ಬಾಳ್ಕೊಂಡು ಈ ನಾವು ಇದೀರಿ ಅನ್ನೋದೊಂದ್ ಮಟ್ಟಕ್ಕೆ ಒಂದು ಭರವಸೆ ಕೊಟ್ಟು ನೀವು ಇದ್ ಮಾಡ್ತಾ ಇದ್ದೀರಿ. ಹೇಳಕ್ ಒಂದು ಕಿವಿ ಇದ್ರೆ ಸಾಕು ಸರ್ ಜೀವನ. ಅದೇ ಜೀವನ. ಸರಿ, ಅದೇ ದೊಡ್ಡ ಔಷಧಿ. ಬೆಳಗ್ಗೆ ತಕ ಅವ್ರನ್ನ ಒಂಚೂರು ಜೀವಂತವಾಗಿ ಇಟ್ಕೊಂಡ್ಬಿಟ್ರೆ ಅವ್ರು ನಾಳೆ ಏನೋ ಸೂರ್ಯ ಹುಡ್ತಾನೆ, ಬೆಳಕು ಬರುತ್ತೆ. ಆದ್ರೆ ರಾತ್ರಿನೇ ಏನೋ ತಪ್ಪು ಮಾಡ್ಕೊಂಡ್ಬಿಡ್ತಾರೆ ಕೆಲವೊಬ್ಬರು. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶವೇ ಈ ರಾತ್ರಿ ಸಮಯದಲ್ಲಿ ಅವ್ರ ನೋವನ್ನು ಒಂಚೂರು ಕೇಳಬೇಕಲ್ಲ ಅಂತ ಅಷ್ಟೇ. ಯಾರೋ ಒಬ್ರು ನೈಟ್ ಎಲ್ಲ ಕಾಲ್ ಮಾಡಿ ನಿಮ್ಗೆ ಒಂದು ಬೆಳಗ್ಗೆ ನಾವು ಏನೋ ಮಾಡ್ಕೊಂಡ್ ಬಿಡ್ತಾ ಇದೀನಿ ಅಂತ ಹೇಳಿ ಪಾಪ ಅವ್ರಿಗೆಲ್ಲ ನೀವು ಮಾತಾಡದಲ್ಲ, ನೈಟ್ ಎಲ್ಲ ಹೇಳಿದ್ರಲ್ಲ ಕೆಲವೊಂದು. ಸರ್ ನಾನು ಇಲ್ಲಿವರೆಗೂ ಒಂದು 8 ರಿಂದ 10 ಈ ಇಷ್ಟು ವರ್ಷದಲ್ಲಿ ರಾತ್ರಿಯಲ್ಲೇ ಎದ್ದಿದ್ದೀನಿ ಅವ್ರಿಗೋಸ್ಕರ. ಅಂದ್ರೆ ನಾನೇನು ದೊಡ್ಡ ಸೇವೆ ಅಂತ ಅಲ್ಲ, ಬಟ್ ಅವ್ರದ್ದು ಯಾವ ಸ್ಥಿತಿಲಿ ಇದ್ದಾರೆ ಅಂತ ಗೊತ್ತಾದಾಗ ನನಗೆ ನಿದ್ದೆ ಬರಲ್ಲ. ಅದೇ ನೈಟ್ ಎಲ್ಲ ಕಾಲ್ ಮಾಡಿ ಈಗ ನೀವು ಕಾಲ್ ಎದ್ದೀರ ಅಂದ್ರೆ ನಾನು ಸಾಯೋ ಸ್ಥಿತಿಯಲ್ಲಿ ಆಲ್ರೆಡಿ ನಿಂತ್ಕೊಂಡಿದೀನಿ ಅನ್ನೋ ಮಾತು ಕೇಳಿದೀರಿ ನಾವು. ಭಯಂಕರ ಸರ್. ಅದೇ ಅಣ್ಣ, ಅವರಷ್ಟು ಅವ್ರಿಗೇನು ದುಡ್ಡು ಕೋಟಿ ಅಂತಸ್ತು ಮನೆ ಏನು ಕೊಡ್ತಾ ಇಲ್ಲ. ನೀವ್ ಹೇಳೋ ಮಾತು ಅವ್ರ ಮುಂದೆ ಅವ್ರ ಧೈರ್ಯ ಅಷ್ಟೇ. ಈ ತರ ಧೈರ್ಯ ತುಂಬಿಕೊಟ್ರೆ ಎಂತವ್ರು ಮುಂದೆ ಅಜ್ಜೆ ಇಕ್ಕಿ ಹೋಗ್ಬೇಕು. ಈಗ ನಾನು ಎಲ್ಲೆಲ್ಗೂ ಏನೇನು ಯೋಚನೆ ಮಾಡಿದ್ದೆ. ನಾವು ಏನೋ ಒಂಥರ ಧೈರ್ಯ ಕೊಟ್ರೆ ಅವ್ರ ತಂದೆ ತಾಯಿ ಕೊಡಕ್ಕಾಗಲ್ಲ ಈ ತರ ಎಲ್ಲ ಮಾತು. ಅವ್ರ ಅಣ್ಣ ತಮ್ಮಂದ್ರು ಕೊಡಕ್ಕಾಗಲ್ಲ, ಒಡ ಹುಟ್ಟಿದವ್ರ ಮಕ್ಳು ತಾಯಿ ತಂದೆ ಯಾರು ಅಕ್ಕ ತಂದೆ ಯಾರು ಹೇಳಕ್ಕಾಗಲ್ಲ. ಮತ್ತೆ ಅವ್ರ ಎಲ್ಲರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಅವ್ರಿಗೆ ಒಂದು ಈ ತರದ್ದು ಅವ್ರದ್ದು ಪೂರ್ಣ ಕತೆ ಕೇಳಬೇಕು. ಮತ್ತೆ ಜ್ಞಾನವನ್ನು ಬೋಧಿಸಿದ್ರೆ ಏನೋ ಹಿಂಗಿದೆ ಕಣ್ಣಪ್ಪ, ಅವ್ರಿಗೆ ಸಮಾಧಾನವಾಗಿ ಅವರನ್ನ ಭಾವನೆಗಳನ್ನೆಲ್ಲ ಸಮಚಿತ್ತತೆಗೆ ತಂದು. ಯಾಕಂದ್ರೆ ಉದ್ವೇಗದಲ್ಲಿ ಇರ್ತಾರೆ ಎಲ್ಲ, ಹೆಂಗೆ ಹಂಗೆ ಇನ್ನು ನನ್ನ ಕತೆ ಮುಗೀತು ಅನ್ನೋರು ಒಂದು ಕಡೆ, ಆದರೆ ಇಲ್ಲ ನಾನು ಅವ್ರ ಕತೆ ಮುಗಿಸ್ತೀನಿ ಅನ್ನೋರು ಹಿಂಗೂ ಇರ್ತಾರೆ ಹಂಗೂ ಇರ್ತಾರೆ. ಅಲ್ಲ ನಿಮ್ಮ ಹತ್ರ ನೀರಲ್ಲ ಒಂದ್ ಮೇಲೆ ಗಡ್ಡೆ ಮೇಲೆ ನಿಂತ್ಕೊಂಡಿರೋನ್ಗೂ ಒಂದ್ ಉತ್ತರ, ನೀರಲ್ಲಿ ಕೊಚ್ಕೊಂಡು ಹೋಗೋನ್ಗೂ ಒಂದಿದು. ನೀರಲ್ಲ ತಮ್ಮ ಮುಣಗ್ ಬಿಟ್ಟಿದೀನಿ ಒಳಗಡೆ ನೀರಲ್ಲ ಇದೀನಿ ನಾನು, ನನ್ ಸಾಯ ಸ್ಥಿತಿ ಅಂದ್ರು ಅಂತವ್ರು ಇದ್ದು ಬರ್ಬೇಕು. ಆತರ ಒಂದು ಇದಿದೆ ಅಣ್ಣ, ಅದೊಂದು ಬಟ್ ಹೆಂಗ್ಸ್ ನಿಮ್ಮ ಹತ್ರ ಅಣ್ಣ. ಅಯ್ಯೋ ನಾನು ಹೇಳೋದು ಅಷ್ಟೇ, ನಿಮಗೂ ಎಲ್ಲವೂ ಒಂದಿಸ್ ಪರಿಹಾರ ಆಗುತ್ತೆ. ಆದರೆ ಮುಂದೊಂದು ಕಾಲದಲ್ಲಿ ಯಾರು ನಿಮ್ಮ ಬಳಿ ಹಂಗೆ ಕಣ್ಣೀರು ಹಾಕ್ತಾ ಬಂದಾಗ ನಾನು ಇವತ್ತು ನಿಮಗೇನು ಮಾಡೋದು, ನೀವತ್ತು ಇನ್ನೊಬ್ರಿಗೆ ಮಾಡಿದ್ರೆ ಅಷ್ಟೇ ನೀವು ನನಗೆ ಕೊಡೋ ಕಾಣಿಕೆ. ಎಷ್ಟೋ ಸಾರಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಯಾರೊಬ್ರು ಹೇಳಿದ್ರಂತೆ, ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವರು ತಾಯಿ ಹೇಳ್ತಾ ಇದ್ರು, 1-2 ವರ್ಷದ ಹಿಂದೆ ನನಗೊಂದಷ್ಟು ಹಣ ಕೊಟ್ಟಿದ್ರು ಪುನೀತ್ ಅವರು. ನಾನು ಒಂದು ಯಾವುದೋ ಶೂಟಿಂಗ್ ಟೈಮಲ್ಲಿ ಹೋಗಿ ತಗೊಳ್ಳಿ ಸರ್ ಅವತ್ತು ದುಡ್ಡಿರಲಿಲ್ಲ, ಇವತ್ತು ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ ದಯವಿಟ್ಟು ನೀವು ಅವತ್ತು ಕೊಟ್ಟಿದ್ರಿ ಅಂದಾಗ ಅವ್ರು ಏನು ಹೇಳಿದ್ರಂತೆ ಅಂದರೆ, ನೋಡಮ್ಮ ನೀನು ವಾಪಸ್ ಕೊಡಲಿ ಅಂತ ಕೊಡಲಿಲ್ಲ, ನಾನು ನನ್ನ ಹತ್ರ ಇತ್ತು ನಿನಗೆ ಕೊಟ್ಟೆ, ಇವತ್ತು ನಿನ್ನ ಹತ್ರ ಇದೆಯಲ್ವ ಇಲ್ದವ್ರಿಗೆ ನೀನು ಕೊಡು ಅಂದ್ರಂತವ್ರು. ಅಯ್ಯೋ ದೇವ ಎಂಥ ಕತೆ ಅಂದ್ರೆ ಅವರು
ಅವ್ರು ಆ ತಾಯಿ ಹೇಳ್ತಿದ್ರು, ನನ್ನ ಹತ್ರ ದುಡ್ಡು ಬಂತು, ಅದಕ್ಕೆ ನಾನು ಪುನೀತ್ ಅವ್ರನ್ನ ಹುಡುಕೊಂಡು ಹೋಗಿ ತಗೊಳ್ಳಿ ಸರ್ ದುಡ್ಡು ಕೊಟ್ಟಿದ್ರಲ್ಲ ಅಂತ ಕೊಡೋಕೆ ಹೋದಾಗ, ನಾನು ನಿನಗೆ ಕೊಟ್ಟಿದ್ದೆ ಅಲ್ವಾ, ನಿನಗೆ ಯಾರಾದರೂ ಕಷ್ಟದಲ್ಲಿ ಕೇಳ್ಕೊಂಡು ಬಂದರೆ ನೀನು ಅವ್ರಿಗೆ ಕೊಡು, ಅದೇ ನನಗೆ ಕೊಟ್ಟಂಗೆ ಹೋಗಮ್ಮ ಆಯಿತು ಅಂತ ಕಳಿಸ್ಬಿಟ್ರಂತವ್ರು. ಎಂತಹ ದೊಡ್ಡ ಮಾತು. ಹಂಗೆ ನಾನು ಅಂದ್ಕೊಂಡೆ, ನನ್ನ ಹತ್ರ ಯಾರು ಒಂಚೂರು ನೆಮ್ಮದಿ ತಗೊಂಡಿರ್ತಾರೆ ಅವ್ರಿಗೆ ನಾನು ಹೇಳೋದು, ನಿಮ್ಮ ಕಷ್ಟ ಪರಿಹಾರ ಆಗಿ ನೀವು ಚೆನ್ನಾಗಿರೋ ಒಂದು ಕಾಲ ಬರುತ್ತೆ, ಅವತ್ತು ದುಃಖದಲ್ಲಿ ಯಾರೋ ಒಬ್ಬ ಇರ್ತಾನೆ ಅಂತವ್ರಿಗೆ ಹೇಳಿದ್ರೆ, ಈಗ ನೀವು ನಮ್ಮ ಗುರು ಹಿಂಗೆ ನಮ್ಗೆ ಹೇಳಿದ್ರಪ್ಪ, ನಾನು ಹಿಂಗೆ ಹೇಳ್ತೀನಿ ಕೇಳಿಸ್ಕೊಳಯ್ಯ ಅಂತ. ಹಿಂಗೆ ಜ್ಞಾನದ ಸರಪಳಿ ಒಬ್ಬರಿಂದ ಒಬ್ರಿಗೆ ಹೋಗಿರೋದ್ರಿಂದಲೇ ನಾವು ಇವತ್ತೆಲ್ಲ ನಾಗರಿಕರಾಗಿದ್ದೀವಿ. ಈ ಸರಪಳಿ ಎಲ್ಲೋ ಅಂತ ಕಟ್ಟಾಗ್ಬಿಟ್ರೆ ಮುಂದಿನ ಜನ್ರೇಷನ್ ಅನಾಗರಿಕರಾಗ್ಬಿಡ್ತಾರೆ. ಇಲ್ಲಣ್ಣ, ಎಷ್ಟೋ ಜನ ನಿಮ್ ಕಾರ್ಯಕ್ರಮ ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ. ಎಷ್ಟೋ ಜನ ನನ್ನ ಒದಿಗಳು ತಿಂದು ಏನೋ ಇವು ಅವ್ರು ಒಂದೊಂದಲ್ಲ, ಅವ್ರು ಕೇಳಿದ್ರೆ 1000 ಇದಾವ. ಅಂತವ್ರೆಲ್ಲ ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಪ್ರಾಣ ತೆಗ್ಸಕ್ಕೂ ಹೋಗಿಲ್ಲ, ಇಲ್ಲ ಅವ್ರು ತಪ್ಪು ಮಾಡಕ್ ಹೋಗಿಲ್ಲ. ನಿಮ್ ಮಾತು ಕೇಳಿ ಅವ್ರ ಕಾಲ ಮೇಲೆ ಅವ್ರು ನಿಂತು ದುಡ್ದು ಬದುಕ್ತಾ ಇದಾರೆ. ಅಂತವ್ರಿಗೆಲ್ಲ ನಿಮ್ ದೊಡ್ಡ ಗುಣ ನೋಡಿ. ಇಷ್ಟು ಕಷ್ಟದಲ್ಲಿದ್ದರು ನೀವು ನೆನಪು ಮಾಡ್ಕೊಂಡು, ಯಾವ ಸಂಬಂಧಿಕರು ನೆನಪಾದ್ರೂ ಇಲ್ವೋ ನಮ್ಮನ್ನು ನೆನಪು ಮಾಡ್ಕೊಂಡಿದ್ದೀರಿ. ಅದು ನಿಮ್ಮ ದೊಡ್ಡ ಗುಣ. ಯಾವತ್ತು ದೇವರು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಚೆನ್ನಾಗಿಡ್ಲಿ. ಏನೋ ಕತ್ತಲೆಯ ದಿನಗಳು, ಈ ಬೆಳಕು ಬಂದೇ ಬರುತ್ತೆ, ಮತ್ತೆ ಬೆಳಕಾಗುತ್ತೆ, ಮತ್ತೆ ಸೂರ್ಯ ಬರ್ತಾನೆ. ಬಟ್ ಭರವಸೆಯೊಂದೇ ಜೀವನ, ಏನೋ ಒಳ್ಳೇದಾಗುತ್ತೆ ಅಂತ ಇಂದ್ಕೊಂಡ್ರೆ ನಿದ್ದೆ ಬರುತ್ತೆ. ನಂದು ಇಷ್ಟೇ ಜೀವನ ಅಂದ್ಕೊಂಡ್ರೆ ನಿದ್ದೆನೂ ಬರಲ್ಲ. ಅದಕ್ಕೆ ಭರವಸೆಯೇ ಬದುಕು. ಈಗ ನಾನು ಅವತ್ತು ಮನೆಯಲ್ಲಿ ಹೇಳ್ದೆ, ನಾನು ನೆಣ ನೋಡ್ತೀನಿ ನಿನ್ ಮನೇಲಿ ಬಿಟ್ರೆ, ಅವತ್ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಪ್ರಾಣಕ್ಕಳನ್ನ ನಾನು ಹೋಗ್ತಾ ಇದ್ದೆ ಅಷ್ಟ. ಏನ್ ಸಾಧಿಸ್ತಾ ಇದ್ದೆ? ಏನಿಲ್ಲ ಸರ್. ಒಂದ್ 13 ದಿನಕ್ಕೆ ತಿಥಿ ಮಾಡಿ ಎಲ್ಲ ನಿಮ್ಮ ಹೆಸರಲ್ಲಿ ಹೊಂಡ್ಬಿಟ್ಟು ಅವ್ರವ್ರ ಕೆಲಸ ನೋಡ್ಕೊತಾರೆ. ಅದೇ ಅಷ್ಟೇ ಮಾಡ್ತಾ ಇದ್ದೀನಿ. ಒಳ್ಳೇದಾಗಿ, ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಿ. ಶುಭ ಆಗಲಿ. ಒಳ್ಳೇದಾಗಿ. ಸರಿ. ನೋಡಿ, ಮದುವೆ ಅನ್ನೋ ವಿಚಾರ ಹೊಂದಾಣಿಕೆ ಇದ್ದರೆ ಸ್ವರ್ಗಕ್ಕಿಂತ ಬೇರೇನೂ ಅಲ್ಲ. ಅದು ಸ್ವಲ್ಪ ತಾಳ ತಪ್ಪಿ ಈ ರೀತಿ ಆಗಿಬಿಟ್ರೆ ಮದುವೆ ಅನ್ನೋದೇ ವಾಸ್ತವದ ನರಕವಾಗುತ್ತೆ. ನಾನು ಹೇಳೋದು, ಸ್ವರ್ಗ ಮೇಲೆಲ್ಲೋ ಇದೆ ಅಂತ ಬದುಕಬೇಡಿ. ನಿಮ್ಮ ಬದುಕನ್ನು ಸ್ವರ್ಗ ಮಾಡಿಕೊಳ್ಳಿ, ಮತ್ತು ನಿಮ್ಮನ್ನು ನಂಬಿರೋರ ಬದುಕನ್ನು ದಯವಿಟ್ಟು ಸ್ವರ್ಗ ಮಾಡಿ. ಮೇಲೆಲ್ಲೋ ಸ್ವರ್ಗ ಇದೆ ಅಂದುಕೊಂಡು ಇಲ್ಲಿ ನಮ್ಮ ಬದುಕನ್ನ ನರಕ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ನೋಡಿ, ಈ ಕಥೆಯಿಂದ ನಮ್ಗೆ ಅರ್ಥ ಆಗಬೇಕು. ಇವತ್ತು ಹೆಣ್ಣು ಸಿಗ್ತಾ ಇಲ್ಲ, ತಡೆಯಪ್ಪ, ಯಾವುದೋ ಒಂದು ಕಾಲೇಜಲ್ಲಿ ಇನ್ನೂ 10ನೇ ಕ್ಲಾಸ್ ಓದ್ತಿರೋ ಹುಡುಗಿ, ಆ ಹುಡುಗಿನೇ ಹೆಂಗೋ ಸರ್ಕಾರದ ಕಣ್ಣು ತಪ್ಪಿಸಿ, ಕಾನೂನು ಕಣ್ಣು ತಪ್ಪಿಸಿ 16 ವಯಸ್ಸಿಗೆ 17 ವಯಸ್ಸಿಗೆ ಮದುವೆ ಮಾಡ್ಕೊಂಬಿಡೋಣ. ಆ ಹುಡುಗಿ ಏನೋ ಮನೆಯವರು ಒತ್ತಾಯಿಗೆ ಮದುವೆ ಆಗೋದು, ಆಕೆಗೆ 1-2 ವರ್ಷ ಆದಮೇಲೆ ಏನೋ ಬುದ್ಧಿ ಏನೋ ಜಗತ್ತು ನೋಡಿ ಬೇರೆ ಬೇರೆ ಥರ ಭಾವನೆಗಳು ಬಂದು ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು. ಮನೇಲಿ ಒಂದು ಹೆಣ್ಣುಮಗಳು, ಅವಳಿಗೆ ಏನೇ ಕಾರಣ ಇರ್ಬೋದು, ಒಳ್ಳೆ ಕಾರಣವೂ ಇರ್ಬೋದು, ಕೆಟ್ಟ ಕಾರಣವೂ ಇರ್ಬೋದು, ನನಗೆ ಅವ್ರ ಇಷ್ಟ ಇಲ್ಲ ಅಂತಂದಾಗ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ಅದರಿಂದ ಇಬ್ಬರು ಬದುಕು ಉಳಿಯುತ್ತೆ. ಒಂದು ಹುಡುಗಿ ಬದುಕು, ಒಂದು ಹುಡುಗನ ಬದುಕು. ಇಲ್ಲ ಆ ಹುಡುಗಿಗೆ ಬುದ್ಧಿ ಕಡಿಮೆ ಹೇಳಿ ಕನ್ವಿನ್ಸ್ ಮಾಡಿ ಒಪ್ಪಿಸ್ತೀನಿ ಅಂದರೆ ಸಮಯ ತಗೊಳ್ಳಿ. ಹಂಗೆ ಅವಳ ಹೃದಯಕ್ಕೆ ಏನೆಲ್ಲ ಸತ್ಯಾಂಶ ಇದೆಯೋ ಅದನ್ನು ತುಂಬಿ, ಹೌದಾ ಸರಿ ಹಂಗಾರೆ ಆಗ್ತೀನಿ ಅಂತ ಅಂದರೆ ಮಾಡ್ಬೋದು. ಏನೂ ಇಲ್ಲದೆ ಸುಮ್ಮನೆ 17ಕ್ಕೆ ಮದುವೆ ಮಾಡಿಬಿಟ್ಟು ಅವಳಿಗೆ ಇಷ್ಟ ಇರಲ್ಲ, ನೀವು ಬಿಡಲ್ಲ. ಹಿಂಗೆ ನಾವು ಈಗ ನೋಡಿ, ಆ ಹೆಣ್ಮಗಳು ನನ್ನ ಪ್ರಕಾರ ಆಕೆ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಬೇಡ ಅಂದ್ರು ಮದುವೆ ಮಾಡಿಬಿಟ್ರಿ, ಹಿಂಗೆ ಮಾಡಿಬಿಟ್ರಿ ನನ್ನ ಜೀವನನ. ದಯವಿಟ್ಟು ಮದುವೆ ಆಗಬೇಕು ಅಂದ್ಕೊಂಡಿರೋರು ಈ ವಿಚಾರದಲ್ಲಿ ಆ ಥರ ಬೀಳಬೇಡಿ. ಏನೇ ದೊಡ್ಡವರು ಹೇಳಿದ್ರು ನೀವೊಮ್ಮೆ ಮಾತಾಡಬೇಕು ಆ ಹುಡುಗಿ ಜೊತೆ. ಏನವ ಇಷ್ಟ ಇದೆಯಾ, ನಮ್ಗೆ ಓದಿಸೋಕ್ಕಾಗುತ್ತೆ, ಓದಿಸೋಕ್ಕಾಗಲ್ಲ, ಇದ್ರ ಬಗ್ಗೆ ಸ್ಪಷ್ಟತೆ ಮೊದಲೇ ಕೊಟ್ಬಿಡ್ಬೇಕು. ಅಂದ್ಬಿಟ್ಟು ಮದುವೆ ಆಗೋದು, ಆಮೇಲೆ ಓದಿಸ್ದೇ ಇರೋದು, ಎಲ್ಲರಿಗೂ ಒಂದೊಂದು ಆಸೆ ಆಕಾಂಕ್ಷೆಗಳು ಇರ್ತಾವಲ್ವೇ. ದಯವಿಟ್ಟು ನಾನು ಆ ಹೆಣ್ಮಕ್ಳಿಗೆ ಹೇಳೋದು, ಏನೋ ಆಗೋಗಿದೆ, ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಒಂದೊಳ್ಳೆ ಮನೆಗೆ ಬಂದಿದ್ದೀರಿ, ಸುಮ್ಮನೆ ಹಠ ಮಾಡೋಕೆ ಹೋಗಬೇಡಿ. ನನಗೆ ಅರ್ಥ ಆಗುತ್ತೆ ನಿಮಗೆ ಏನು ದುಃಖ ಇದೆ ಅಂತ, ಆದರೆ ಇವರು ಏನು ತಪ್ಪು ಮಾಡಿಲ್ಲ ಅಲ್ವೇ. ಕರುಣೆ ತೋರಿಸಿ, ನಿಮ್ಮ ಬದುಕಿಗೂ ಒಳ್ಳೆಯದಾಗುತ್ತೆ. ಹಠ ಮಾಡೋದ್ರಿಂದ ಏನೂ ಆಗಲ್ಲ. ಸ್ವಲ್ಪ ಸಮಯ ತಗೊಳ್ಳಿ, ತೊಂದರೆ ಇಲ್ಲ. ಮುನ್ಸ್ಕೊಳ್ತೀರಾ ಮುನ್ಸ್ಕೊಳ್ಳಿ, ಆದರೆ ಸಾಯ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಎದುರಿಸ್ಬೇಡವ್ವ. ಏನಾಗ್ಬಿಡುತ್ತೆ,
ಇವ್ರದ್ದು ಒಂದು ಬದುಕು, ಇವರು ಮಾಡಿಲ್ಲದ ತಪ್ಪಿಗೆ ಒಂದು ವೇಳೆ ನಿನ್ನ ತಂದೆ ತಾಯಿ ತಪ್ಪು ಮಾಡಿದ್ದಾರೆ ಅಂದರೆ ಮತ್ತೆ ಇವ್ರಿಗೆ ಯಾಕೆ ಶಿಕ್ಷೆ? ನಾನು ಸಾಯ್ತೀನಿ ಅಂದಾಗ ಏನು ಈಗ ಆಯ್ತವ, ನಿನ್ಗೇನೋ ಆಯಿತು, ನಿನ್ನ ತಂದೆ ತಾಯಿಗೆ ಕೇಳಲ್ಲ, ಇವ್ರನ್ನ ಕೇಳ್ತಾರೆ, ಇವ್ರನ್ನ ಜೈಲಿಗೆ ಹಾಕ್ತಾರೆ. ಅದೆಷ್ಟು ದೊಡ್ಡ ಪಾಪ. ಸತ್ತ ನಂತರವೂ ಅದು ನಿಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಯೋಚನೆ ಮಾಡು ತಾಯಿ, ಒಳ್ಳೆಯದಾಗಲಿ, ನಿನ್ನ ಗಂಡನನ್ನು ಗೌರವಿಸು, ಪ್ರೀತಿಸು, ಒದಗಿ ಬಂದಿರುವ ಬದುಕನ್ನು ಒಪ್ಕೋ. ಬದಲಾಯಿಸೋಕೆ ಆಗದೆ ಇರೋದನ್ನು ಒಪ್ಕೊಳ್ಬೇಕು, ಒಪ್ಕೊಳ್ಳೋಕೆ ಆಗದೆ ಇರೋದನ್ನು ಬದಲಾಯಿಸಬೇಕು. ಒಪ್ಕೋ, ಒಳ್ಳೆ ಜೀವನ ಸಿಕ್ಕಿದೆ, ಕೃಷ್ಣ ನನ್ನ ಪಾಲಿಗೆ ಏನು ಕೊಟ್ಟಿದೆಯೋ ಅದು ನನ್ನ ಪಾಲಿಂದು, ನಾನು ಸಂತೃಪ್ತಿಯಿಂದ ಸ್ವೀಕರಿಸ್ತೀನಪ್ಪ ಅನ್ನೋ ಭಾವನೆಯಲ್ಲಿ ಸ್ವೀಕರಿಸವ, ಒಳ್ಳೆಯದಾಗುತ್ತೆ. ಒಂದು ಮನೆಯನ್ನು ಉಳಿಸಿದ ಪುಣ್ಯ ನಿನಗೆ ಬರುತ್ತೆ. ಶುಭವಾಗಲಿ.